ಹಲೋ ಸ್ನೇಹಿತರೆ, ಎಲ್ಲರಿಗೂ ಸ್ವಾಗತ ಆ್ಯಂಡ್ ಎಲ್ಲರಿಗೂ ಗುಡ್ ಈವ್ನಿಂಗ್, ಶುಭ ಸಂಜೆ. ಸೊ ವೆಲ್ಕಮ್ ಬ್ಯಾಕ್ ಟು ದ ಕ್ಲಾಸ್ 7. ಸೊ ಲೆಟ್ ಸ್ಟಾರ್ಟ್ ಅವರ್ ಫಸ್ಟ್ ಕ್ವಶನ್. ಈ ದಿನದ ಮೊದಲನೆಯ ಪ್ರಶ್ನೆ, ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್? ಕೆಳಗಿನ ಯಾವುಗಳಲ್ಲಿ ಯಾವುದು ಸರಿಯಾದ ಹೇಳಿಕೆ ಆಗಿದೆ ಅಂತ ಕೇಳಿದ್ದಾರೆ. ವರ್ಕ್ ಡನ್ ಕ್ಯಾನ್ ಓನ್ಲಿ ಬಿ ನೆಗೆಟಿವ್. ವರ್ಕ್ ಡನ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ದ ಫೋರ್ಸ್ ಆರ್ ಡಿಸ್ಪ್ಲೇಸ್ಮೆಂಟ್ಸ್. ವರ್ಕ್ ಡನ್ ಕ್ಯಾನ್ ಓನ್ಲಿ ಬಿ ಪಾಸಿಟಿವ್. ಸೊ ಇಲ್ಲಿ ಎಂತ್ರ ಬಗ್ಗೆ ಮಾತಾಡ್ತಿದ್ದಾರೆ? ವರ್ಕ್ ಬಗ್ಗೆ ಮಾತಾಡ್ತಿದ್ದಾರೆ. ಓಕೆನಾ? ವರ್ಕ್ ಬಗ್ಗೆ ಮಾತಾಡ್ತಿದ್ದಾರೆ. ವರ್ಕ್ ಅಂದ್ರೆ ಏನು? ವರ್ಕ್ ಅಂದ್ರೆ ಒಂದು ಫೋರ್ಸ್ ಹಾಕ್ಬಿಟ್ಟು ಒಂದು ಆಬ್ಜೆಕ್ಟ್ ಮೇಲೆ ನಾವು ಒಂದು ಫೋರ್ಸ್ನ ಹಾಕ್ತಿವಿ. ಓಕೆನಾ? ಒಂದು ಆಬ್ಜೆಕ್ಟ್ ಮೇಲೆ ಫೋರ್ಸ್ನ ಹಾಕ್ತಿವಿ. ಇನ್ ಕೇಸ್ ಈ ಆಬ್ಜೆಕ್ಟ್ ಏನಾದರೂ ಮೂವ್ಮೆಂಟ್ ಆದ್ರೆ ನಾವು ಅದನ್ನ ಏನಂತ ಕರಿತೀವಿ? ವರ್ಕ್ ಅಂತ ಕರಿತೀವಿ. ಓಕೆನಾ? ಆಬ್ಜೆಕ್ಟ್ ಮೂವ್ ಆದ್ರೆ ಏನಂತ ಕರಿತೀವಿ? ವರ್ಕ್ ಅಂತ ಕರಿತೀವಿ. ಸೊ ಈಗ ನಾವು ಫಿಸಿಕ್ಸ್ ಅಲ್ಲಿ ವರ್ಕ್ಗೆ ಫಾರ್ಮುಲಾ ಏನು? ವರ್ಕ್ ಇಸ್ ಈಕ್ವಲ್ ಟು ಒಂದು ಫೋರ್ಸ್ ಅಪ್ಲೈ ಮಾಡ್ತೀವಿ. ಓಕೆನಾ? ಫೋರ್ಸ್ ಅಪ್ಲೈ ಮಾಡ್ತೀವಿ. ಫೋರ್ಸ್ ಅಪ್ಲೈ ಮಾಡಿದಾಗ ಏನಾಗುತ್ತೆ? ಈ ಆಬ್ಜೆಕ್ಟ್ ಮೂವ್ ಆಗುತ್ತೆ. ಅವಾಗ ಏನಾಗುತ್ತೆ? ಡಿಸ್ಪ್ಲೇಸ್ಮೆಂಟ್ ಅಂತ ಕರಿತೀವಿ. ಅದಾದ್ಮೇಲೆ ಇಲ್ಲಿಂದ ಇಲ್ಲಿಗೆ ಎಷ್ಟು ಆಂಗಲ್ ಮೂವ್ ಆಯಿತು ಅದನ್ನು ನಾವೇನಂತ ಕಂಡಿರ್ತೀವಿ ಅಂದರೆ ಟೀಟಾ ಆಗಿ ಮೆನ್ಷನ್ ಮಾಡ್ತೀವಿ. ಸೊ ವರ್ಕ್ಗೆ ಫಾರ್ಮುಲಾ ಏನು? W ಇಸ್ ಈಕ್ವಲ್ ಟು F ಇಂಟು D ಇಂಟು ಟೀಟಾ ಅಂತ ಕರಿತೀವಿ. ಕಾಸ್ ಟೀಟಾ ಅಂತ ಕರಿತೀವಿ. ಸರಿನಾ? ಈಗ ವರ್ಕಲ್ಲಿ ಮೂರು ಥರ ಬರುತ್ತೆ. ಒಂದು ಪಾಸಿಟಿವ್ ವರ್ಕು, ಒಂದು ನೆಗೆಟಿವ್ ವರ್ಕು, ಒಂದು ಝೀರೋ ವರ್ಕು. ಪಾಸಿಟಿವ್ ವರ್ಕ್ ಅಂದ್ರೇನು? ಈಗ ನಿಮ್ಮ ಫೋರ್ಸು ಏನು? ಈಗ ನಿಮ್ಮ ಫೋರ್ಸು ಮತ್ತು ನಿಮ್ಮ ಡೈರೆಕ್ಷನ್ನು ಎರಡೂ ಒಂದೇ ಕಡೆ ಇದ್ದರೆ, ಓಕೆನಾ, ಒಂದೇ ಕಡೆ ಇದ್ದರೆ ಅದು ನಾವೇನಂತ ಕರಿತೀವಿ? ಫೋರ್ಸು ಮತ್ತು ಮೂವ್ಮೆಂಟು ಎರಡು ಒಂದೇ ಕಡೆ ಇದ್ದರೆ, ಈಗ ಈ ಕಡೆಗೆ ನೀವು ಮೂವ್ಮೆಂಟ್ ಫೋರ್ಸ್ ಆಗ್ತಿದ್ದೀರಾ, ಆ ಬಾಲ್ ಈ ಕಡೆಗೆ ಮೂವ್ಮೆಂಟ್ ಆಗ್ತಿದೆ, ಅವಾಗ ಏನಂತ ಕರಿತೀವಿ? ಅದನ್ನು ಪಾಸಿಟಿವ್ ವರ್ಕ್ ಅಂತ ಕರಿತೀವಿ. ಈಗ ನೀವು ಫೋರ್ಸ್ ಈ ಕಡೆ ಆಗ್ತಿದ್ದೀರಾ, ಬಟ್ ಫ್ರಿಕ್ಷನ್ ನಿಮ್ಮನ್ನ ತಡೀತೈತೆ, ಓಕೆನಾ, ಅದನ್ನು ನಾವೇನಂತ ಕರಿತೀವಿ? ನೆಗೆಟಿವ್ ಮೂವ್ಮೆಂಟ್ ಅಂತ ಕರಿತೀವಿ, ನೆಗೆಟಿವ್ ವರ್ಕ್ ಅಂತ ಕರಿತೀವಿ. ಸೊ ಈಗ ನ್ಯೂಟ್ರಲ್ ವರ್ಕ್ ಅಂದ್ರೇನು? ಈಗ ನಿಮ್ಮ ತಲೆ ಮೇಲೆ ಒಂದು ಬುಕ್ ಎತ್ಕೊಂಡು ಹೋಗ್ತಿದ್ರೆ ಅಥವಾ ನಿಮ್ಮ ಕೈಯಲ್ಲಿ ನೀವು ಬ್ಯಾಗ್ ಎತ್ಕೊಂಡು ಹೋಗ್ತಿದ್ರೆ ಅದು ಏನಂತ ಕರಿತೀವಿ? ನ್ಯೂಟ್ರಲ್ ಅಥವಾ ಝೀರೋ ವರ್ಕ್ ಅಂತ ಕರಿತೀವಿ. ಸರಿನಾ? ಇದಿಷ್ಟು ವರ್ಕ್ನ ಒಂದು ಕಾನ್ಸೆಪ್ಟು. ಸೊ ಈಗ ನೋಡೋಣ. ವರ್ಕ್ ಡನ್ ಕ್ಯಾನ್ ಓನ್ಲಿ ಬಿ ನೆಗೆಟಿವ್. ಓನ್ಲಿ ಅಂತ ಇದ್ರೇನು? ವರ್ಕು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು. ಪಾಸಿಟಿವ್ಗೆ ಎಕ್ಸಾಂಪಲ್ ಏನು ಗೊತ್ತಾ? ಫುಟ್ಬಾಲ್ನ ನೀವು ಕಿಕ್ ಮಾಡ್ತೀರಾ. ಈಗ ಫುಟ್ಬಾಲ್ ಓದಿದ್ರೆ ಏನಾಗುತ್ತೆ? ಮುಂದಕ್ಕೆ ಹೋಗುತ್ತಲ್ವಾ? ಅದೇನದು ಪಾಸಿಟಿವ್ಗೆ ಎಕ್ಸಾಂಪಲ್. ನೆಗೆಟಿವ್ಗೇನು? ನೀವು ಹೋಗ್ತಿರೋ ಒಂದು ಕಾರಲ್ಲಿ ಹೋಗ್ತಿರ್ತೀರಾ, ಬ್ರೇಕ್ ಆಗ್ತೀರಾ, ಅದೇನು ನೆಗೆಟಿವ್ ವರ್ಕ್. ಯಾಕೆ? ಫಿಕ್ಷನ್ ಫೋರ್ಸ್ ಜಾಸ್ತಿ ಇರುತ್ತಲ್ಲಿ. ಸೊ ನೆಗೆಟಿವ್ ವರ್ಕ್ಗೆ ಎಕ್ಸಾಂಪಲ್ ಅದು. ಸೊ ಮೊದಲನೇ ಆಪ್ಷನ್ ಏನು? ತಪ್ಪು. ವರ್ಕ್ ಡನ್ ಕ್ಯಾನ್ ಬಿ ಪಾಸಿಟಿವ್ ಆರ್ ನೆಗೆಟಿವ್ ಡಿಪೆಂಡಿಂಗ್ ಅಪಾನ್ ದ ಡೈರೆಕ್ಷನ್ ಆಫ್ ದ ಫೋರ್ಸ್. ನೋಡಿ ಆಪ್ಷನ್ ಏನು? ಎರಡನೇದು ಕರೆಕ್ಟು. ಇದು ಪಾಸಿಟಿವ್ ಆಗಿರ್ಬೋದು, ನೆಗೆಟಿವ್ ಆಗಿರ್ಬೋದು, ಡಿಪೆಂಡಿಂಗ್ ಅಪಾನ್ ದ ಫೋರ್ಸ್, ಡೈರೆಕ್ಷನ್ ಆಫ್ ದ ಫೋರ್ಸ್. ವರ್ಕ್ ಡನ್ ಡಸ್ ನಾಟ್ ಡಿಪೆಂಡ್ ಆನ್ ಅ ಫೋರ್ಸ್ ಆರ್ ವರ್ಕು ಇವೆಲ್ಲರ ಮೇಲೆ ಡಿಪೆಂಡ್ ಆಗಿರುತ್ತೆ. ವರ್ಕ್ ಡನ್ ಓನ್ಲಿ ಬಿ ಪಾಸಿಟಿವ್. ತಪ್ಪು. ಸೊ ಆನ್ಸರ್ ಏನು? ಬಿ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ ವರ್ಕ್, ಪಾಸಿಟಿವ್ ವರ್ಕು, ಈ ಕಡೆ ಡೈರೆಕ್ಷನ್ ಮತ್ತು ಫೋರ್ಸು ಎರಡು ಒಂದೇ ಕಡೆ ಇರುತ್ತೆ. ನೆಗೆಟಿವ್ ವರ್ಕಲ್ಲಿ ಏನಂದರೆ ಅಪ್ಲೈಡ್ ಫೋರ್ಸ್ ಈ ಕಡೆ ಇರುತ್ತೆ, ಬಟ್ ನಿಮ್ಮ ಫಿಕ್ಷನ್ ಫೋರ್ಸಿಂದ ನೀವು ಆ ವರ್ಕ್ನ ಕಂಪ್ಲೀಟ್ ಮಾಡೋಕ್ಕೆ ಆಗಲ್ಲ. ಅದನ್ನು ನೆಗೆಟಿವ್ ವರ್ಕ್ ಅಂತ ನಾವು ಕರಿತೀವಿ. ಥ್ರೂ ವಿಚ್ ಮೆಥಡ್ ಆಫ್ ಸೆಲ್ ಡಿವಿಷನ್ ಆರ್ ದ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ಡಿವೈಡೆಡ್ ಇಂಟು ಹ್ಯಾಪ್ಲಾಯ್ಡ್ ಗ್ಯಾಮೇಟ್ಸ್? ಸೊ ಹ್ಯಾಪ್ಲಾಯ್ಡ್ ಗ್ಯಾಮೇಟ್ಸ್ಗಳಲ್ಲಿ ಡಿಪ್ಲಾಯ್ ವರ್ಣತಂತ್ರಗಳನ್ನು ವಿಭಜಿಸುವ ಕೋಶ ವಿಭಜನೆ ವಿಧಾನ ಯಾವುದು? ಸೊ ಇಲ್ಲಿ ಯಾವ ಮೆಥಡ್ ಅಂತ ಕೇಳ್ತಿದ್ದಾರೆ. ಈಗ ಇದು ಏನಿದು? ಡಿಪ್ಲಾಯ್ಡ್ ಅಂದ್ರೆ ಏನು? ಹ್ಯಾಪ್ಲಾಯ್ಡ್ ಅಂದ್ರೆ ಏನು? ಇಲ್ಲಿ ಕ್ವಶನ್ ಓದ್ಬೇಕಾದ್ರೆ ನಮಗೆ ಕೀ ಟರ್ಮಿನಾಲಜಿ ಅಂದ್ರೇನು? ಮೆಥಡ್ ಆಫ್ ಸೆಲ್ ಡಿವಿಷನ್ ಅಂತ ಕೇಳಿದರೆ, ಅಂದರೆ ಸೆಲ್ ಡಿವಿಷನ್ ಮಾಡುವಂಥ ಒಂದು ಮೆಥಡ್ ಇದು. ಇದೇನ್ರ ಬಗ್ಗೆ ಕೇಳ್ತಿದ್ರೆ? ಒಂದು ಮೆಥಡ್ ಬಗ್ಗೆ ಮಾತಾಡ್ತಿದ್ದಾರೆ. ಆ ಮೆಥಡಲ್ಲಿ ಏನು ಮಾಡ್ತಾರೆ? ಸೆಲ್ನ ಡಿವೈಡ್ ಮಾಡ್ತಾರೆ. ಓಕೆನಾ? ಸೊ ಇಲ್ಲಿ ಏನಪ್ಪ ಅಂತಂದರೆ, ಈಗ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ಅಂದರೆ ನಮ್ಮ ಹತ್ರ 46 ಕ್ರೋಮೋಸೋಮ್ಸ್ ಇರುತ್ತೆ. ಅಂದರೆ 46 ಅಂದರೆ ಒಂದು ಹ್ಯೂಮನಲ್ಲಿ ಫುಲ್ ಕ್ರೋಮೋಸೋಮ್ಸ್ ಏನಂತ ಕರಿತೀವಿ? ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ ಅಂತ ಕರೀತಾರೆ. ಅಂದರೆ 23 ಪೇರ್ಸ್. ಈ ಹೆಪ್ಲಾಯ್ಡ್ ಕ್ರೋಮೋಸೋಮ್ಸ್ ಅಂದ್ರೇನು? ಈ ಡಿಪ್ಲಾಯ್ಡ್ ಕ್ರೋಮೋಸೋಮ್ಸಲ್ಲಿ ಬರೀ 23 ಕ್ರೋಮೋಸೋಮ್ಸ್ನ ತಗೊಂಡ್ರೆ ಅದು ತಗೊಂಡು ಒಂದು ಡಿವೈಡ್ ಮಾಡಿದ್ರೆ, ಸೆಲ್ಗೆ ಇಂಡಕ್ಟ್ ಮಾಡಿದ್ರೆ ಅದು ನಾವೇಂತ ಕರಿತೀವಿ? ಹ್ಯಾಪ್ಲಾಯ್ಡ್ ಕ್ರೋಮೋಸೋಮ್ ಅಂತ ಕರಿತೀವಿ. ಓಕೆನಾ? ಡಿಪ್ಲಾಯ್ಡ್ ಮತ್ತು ಹ್ಯಾಪ್ಲಾಯ್ಡ್ಗೆ ವ್ಯತ್ಯಾಸ ಗೊತ್ತಾಯ್ತಾ? ಡಿಪ್ಲಾಯ್ಡ್ ಕ್ರೋಮೋಸೋಮ್ಸ್ 40 ಇರುತ್ತೆ, ಅಂದರೆ ಪೂರ್ತಿ ಕ್ರೋಮೋಸೋಮ್ಸ್ ಇರುತ್ತೆ. ಆ ಪೂರ್ತಿ ಕ್ರೋಮೋಸೋಮ್ಸಲ್ಲಿ ಬರೀ 23 ಕ್ರೋಮೋಸೋಮ್ಸ್ ಮಾತ್ರ ತಗೊಂಡದ್ದು ನಾವೇಂತ ಕರಿತೀವಿ? ಹ್ಯಾಪ್ಲಾಯ್ಡ್ ಅಂತ ಕರಿತೀವಿ, ಡಿವೈಡ್ ಆದಾಗ. ಓಕೆನಾ? ಇದನ್ನ ಈ 46ರಿಂದ ಬರೀ 23 ಎತ್ಕೊಳ್ಳೋ ಒಂದು ಪ್ರಾಸೆಸ್ ಏನಂತ ಕರಿತೀವಿ ಅಂದರೆ ಮಿಯಾಯ್ಸಿಸ್ ಅಂತ ಕರಿತೀವಿ. ಓಕೆನಾ? ಮಿಯಾಯ್ಸಿಸ್ ಅಂತ ಕರಿತೀವಿ. ಈ ಮಿಯಾಯ್ಸಿಸ್ ಅಂದರೆ ಅದೊಂದು ಮೆಥಡ್. ಓಕೆನಾ? ಈ ಮೆಥಡಲ್ಲಿ ಏನು ಮಾಡುತ್ತೆ? ಸೆಲ್ ಡಿವಿಷನಲ್ಲಿ ಏನಾಗುತ್ತೆ? ಕ್ರೋಮೋಸೋಮ್ಸು ಬರೀ 43 ಇದ್ದಿದ್ದು 23 ಸಿಂಗಲ್ ಕ್ರೋಮೋಸೋಮ್ಸ್ಗಳಾಗಿ ಡಿವೈಡ್ ಆಗುತ್ತೆ. ಈ ಥರ ಒಂದು ಮೆಥಡ್ ನಾವು ಎಂತ ಕರಿತೀವಿ? ಮಿಯಾಯ್ಸಿಸ್ ಅಂತ ಕರಿತೀವಿ. ಯಾಕೆ ಈ ಮಿಯಾಯ್ಸಿಸ್ ಆಗುತ್ತೆ ಅಂತಂದರೆ, ಈಗ ನಮ್ಮ ಬಾಡಿಲಿ ಎಷ್ಟು ಕ್ರೋಮೋಸೋಮ್ಸ್ ಇರುತ್ತೆ? 46 ಕ್ರೋಮೋಸೋಮ್ಸ್ ಇರುತ್ತೆ. ಎಷ್ಟು? 23 ಪೇರ್ಸ್. ಓಕೆನಾ? ಅಂದರೆ ಫಾದರಿಂದನೂ ಬರುತ್ತೆ, ಮದರಿಂದನೂ ಕೂಡ ಬಂದಿರುತ್ತೆ ಅಲ್ವಾ ನಮ್ಮ ಬಾಡಿಲಿ. ಸೊ ಅದಕ್ಕೋಸ್ಕರನೇ ಒಂದು ಪೇರೆಂಟಿಂದ 23 ಪೇರ್, ಇನ್ನೊಂದು ಪೇರೆಂಟಿಂದ 23 ಪೇರ್. ಅದು ಆ ಒಂದು ಪ್ರಾಸೆಸ್ ನೀವಂತ ಕರಿತೀವಿ ನಾವು? ಸೆಲ್ ಡಿವಿಷನ್ ಪ್ರಾಸೆಸ್ನ ಮಿಯಾಯ್ಸಿಸ್ ಅಂತ ಕರಿತೀವಿ. ಈಗ ಮಿಟಾಯ್ಸಿಸ್ ಅಂದ್ರೇನು?
ಮಿಟಾಸಿಸು ಕೂಡ ಒಂದು ಸೆಲ್ ಡಿವಿಷನ್ ಪ್ರಾಸೆಸ್ಸೇ. ಆ ಸೆಲ್ ಡಿವಿಷನ್ ಪ್ರಾಸೆಸ್ ಎಲ್ಲಿ ನಡೆಯುತ್ತೆ ಅಂದರೆ, ಫಾರ್ ಎಕ್ಸಾಂಪಲ್ ಇವಾಗ ನಮಗೆ ಆಕ್ಸಿಡೆಂಟ್ ಆಗಿ ಬಿತ್ತು ಕೈಯೆಲ್ಲ ತರ್ಚೋಗ್ಬಿಡ್ತು ಅಂದ್ಕೊಳ್ಳಿ, ನಮಗೆ ಸೆಲ್ಲು ಕಾಣಿಸ್ತಾ ಇರುತ್ತೆ, ಸಣ್ಣ ಸಣ್ಣ ಗುಳ್ಳೆ ಮತ್ತು ಅಥವಾ ಸ್ಕಿನ್ ಸೆಲ್ ಕಾಣಿಸ್ತಾ ಇರುತ್ತೆ. ಈ ಸೆಲ್ ಏನು ಮಾಡುತ್ತೆ ಅಂತಂದರೆ ಮಲ್ಟಿಪ್ಲೈ ಆಗೋಕ್ಕೆ ಸ್ಟಾರ್ಟ್ ಮಾಡುತ್ತೆ. ಏಕೆ? ಆ ಸ್ಕಿನ್ನಲ್ಲಿ ಹೋಗಿರೋಂಥ ಒಂದು ಸೆಲ್ಸ್ನ ಕವರ್ ಮಾಡೋಕ್ಕೆ ಮಲ್ಟಿಪ್ಲೈ ಆಗೋಂಥ ಸ್ಟಾರ್ಟ್ ಆಗುತ್ತೆ. ಬಟ್ ಈ ಮಿಟಾಸಿಸ್ ಯೂಸ್ ಆಗೋದು ಬರೀ ಎಲ್ಲಿ, ಫಾರ್ ಎಕ್ಸಾಂಪಲ್ ನಮ್ಮ ಕೈ ತರ್ಚೋದ್ರೆ ಸ್ಕಿನ್ ಆಗಿರ್ಬೋದು, ಓಕೆನಾ, ಅಲ್ಲಿ ಈ ಮಿಟಾಸಿಸ್ಸು ಯೂಸ್ ಆಗುತ್ತೆ. ಆದರೆ ರೀಪ್ರೊಡಕ್ಷನ್ಗೆ ಯಾವುದಕ್ಕೂ ಯೂಸ್ ಆಗಲ್ಲ. ಇದು ಎಲ್ಲಿ ಅಂದರೆ ಬಾಡಿ ಗ್ರೋತ್ಗಾಗಿರ್ಬೋದು ಅಥವಾ ಹೀಲಿಂಗ್ ಅಂದರೆ ಬಿದ್ದಾಗ ನಮಗೆ ಹೀಲ್ ಮಾಡೋಕ್ಕಾದ್ರೆ ಅದಕ್ಕೆ ಯೂಸ್ ಆಗುತ್ತೆ. ಬೈನರಿ ಫಿಷನ್ ಅಂದ್ರೆ ಏನು? ಇಟ್ ಈಸ್ ಎ ಸೆಕ್ಷುವಲ್ ರೀಪ್ರೊಡಕ್ಷನ್. ಯಾವ್ದ್ರೊಳಗೆ? ಅಮೀಬಾದಲ್ಲಿ. ಅಮೀಬಾ ಇಟ್ಸ್ ಅ ಟೈಪ್ ಆಫ್ ಎ ಸೆಕ್ಷನ್ ರೀಪ್ರೊಡಕ್ಷನ್. ಎಲ್ಲಿ ನಡೆಯುತ್ತೆ? ಅಮೀಬಾದಲ್ಲಿ ನಡೆಯುತ್ತೆ. ಸರಿನಾ? ಅಟ್ಮಾಯ್ಸಿಸ್ ಅಂತ ಕರೀತಾರೆ ನೋಡಿ. ಅಮಿಟಾಯ್ಸಿಸ್ ಅಂತಂದರೆ ಆಟೋಮಲ್ಗಳೇ ಇರೋ ನ್ಯೂಕ್ಲಿಯಸ್ನ ಡಿವೈಡ್ ಮಾಡೋದನ್ನ ನಾವು ಅಮಿಟಾಯ್ಸಿಸ್ ಅಂತ ಕರಿತೀವಿ. ಅರ್ಥ ಆಯ್ತಾ? ಈಗ ಮಿಸೋಯಿಸಿಸ್ ಅಂದ್ರೇನು, ಅಮಿಟಾಯ್ಸಿಸ್ ಅಂದ್ರೇನು, ಬೈನರಿ ಫಿಷನ್ ಅಂದ್ರೆ ಏನಂತ ನಾನು ಕ್ವಶನ್ನ ಕೊಟ್ಟಿರ್ತೀನಿ. ಕ್ವಶನ್ ಕೊಟ್ಟಾದ್ಮೇಲೆ ನಿಮಗೆ ಆನ್ಸರು ಕಂಪ್ಲೀಟ್ ಆಗಿ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ನೋಡಿ. ಸೆಲ್ ಡಿವಿಷನ್, ಮಿಯೋಸಿಸ್ ಅಂದ್ರೇನು, ಯಾಕಾಗುತ್ತೆ, ನಿಮಗೆ ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಯಾಕೆ ಸೆಲ್ ಡಿವಿಷನ್ ಆಗುತ್ತೆ ಅಥವಾ ಹೇಗಾಗುತ್ತೆ ಎಕ್ಸಾಂಪಲ್ ಕೊಟ್ಟಿರ್ತೀನಿ. ಆಮೇಲೆ ಪ್ರತಿ ಒಂದು ಆಪ್ಷನ್ನು ಕೂಡ ನಾನು ನಿಮಗೆ ಅನಾಲಿಸಿಸ್ ಮಾಡಿ ಈ ಥರ ಮಾಡಿ ಕೊಟ್ಟಿರ್ತೀನಿ. ಓಕೆನಾ? ದಯವಿಟ್ಟು ಈ ಒಂದು ಪೇಜ್ನ ಅಥವಾ ನಮ್ಮ ಯೂಟ್ಯೂಬ್ ಚಾನಲ್ನ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ಕರ್ನಾಟಕದಲ್ಲಿ ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ ಪ್ರಿಪೇರ್ ಆಗ್ತಿರೋಂಥ ಒಂದು ಸ್ಟೂಡೆಂಟ್ಸ್ಗೆ ಶೇರ್ ಮಾಡಿ. ಒಂದು ಬೆನಿಫಿಟ್ ಏನಂತಂದರೆ ನಾವು ಯಾವುದೇ ಥರ ಫೀಸ್ನ ಚಾರ್ಜ್ ಮಾಡ್ತಿಲ್ಲ. ಇಟ್ ಈಸ್ ಕಂಪ್ಲೀಟ್ಲಿ ಫ್ರೀ. ಓಕೆನಾ? ಕಂಪ್ಲೀಟ್ಲಿ ಫ್ರೀ. ನನ್ನ ಏಮ್ ಏನಪ್ಪ ಅಂತಂದರೆ ಸೆಂಟ್ರಲ್ ಗೌರ್ನಮೆಂಟ್ ಪೋಸ್ಟ್ಗಳಲ್ಲಿ ಆಗಿರ್ಬೋದು, ಕೆಲಸಗಳಾಗಿರ್ಬೋದು, ಕರ್ನಾಟಕದವ್ರು ಅಥವಾ ನಮ್ಮ ಕನ್ನಡಿಗರ ಸ್ಟೂಡೆಂಟ್ಸ್ ಇರಬೇಕು. ಓಕೆನಾ? ನಮ್ಮ ಕನ್ನಡಿಗರ ಸ್ಟೂಡೆಂಟ್ಸ್ ಇರಬೇಕು. ಸೊ ನಾನು ಡಿ ಗ್ರೂಪ್ಗೆ ನಾನು ಜಾಸ್ತಿ ನಿಮಗೆ ಸಪೋರ್ಟ್ ಮಾಡೋಕ್ಕಾಗಿಲ್ಲ. ನನ್ನ ಕೈಲಿ ಎಷ್ಟಾಗಿದೆ ನಾನು ಅಷ್ಟೊಂದು ಸಪೋರ್ಟ್ ಮಾಡ್ತೀನಿ. ಮತ್ತು ಕರೆಂಟ್ ಅಫೇರ್ಸ್ ಕ್ಲಾಸಸ್ಸು ಕೇಳ್ತಿದ್ದೀರಾ, ನಾನು ತಗೋಬರ್ತೀನಿ. ನನ್ನ ಕೈಲಿ ಎಷ್ಟು ನನ್ನ ಪ್ರಯತ್ನ ಮೀರಿ, ನನಗೂ ಟೈಮ್ ಬೇರೆ ಬೇರೆ ಕೆಲಸ ಇರುತ್ತೆ, ಎಲ್ಲನೂ ಮಾಡಿ ನಾನು ಪ್ರಯತ್ನ ಮೀರಿ ಮಾಡ್ತಾ ಇದ್ದೀನಿ. ಸೊ ತಗೋಬರ್ತೀನಿ. ಬಟ್ ಟೆಕ್ನಿಕಲ್ ಆರ್ ಆರ್ ಬಿ ಟೆಕ್ನಿಷಿಯಲ್ಲಿ ನಮ್ಮ ಟಾರ್ಗೆಟ್ ಏನಪ್ಪ ಅಂತಂದರೆ ಇಡೀ ಇಂಡಿಯಾದಲ್ಲಿ ನಮ್ಮ ಸ್ಟೂಡೆಂಟ್ಸ್ ಯಾವೊಂದು ರೀಜನಲ್ಲಿ ಆದರೂ ಹಾಕಿರಲಿ, ಎಲ್ಲಾದರೂ ಹಾಕಿರಲಿ, ಅಲ್ಲಿ ನಮ್ಮ ಕರ್ನಾಟಕದವರು ಇರಬೇಕು. ಏನು? ಇದೇ ನನ್ನ ಗೋಲ್. ಓಕೆನಾ? ನೀವೇ ನೋಡಿರ್ಬೋದು ಸೆಂಟ್ರಲ್ ಗೌರ್ಮೆಂಟ್ ಎಕ್ಸಾಮ್ಸಲ್ಲಿ ನಮ್ಮ ಕನ್ನಡಿಗರು ಜಾಸ್ತಿ ಇರೋದಿಲ್ಲ. ಓಕೆನಾ? ನಮ್ಮ ಗೋಲು ನಮ್ಮ ಕನ್ನಡಿಗರು ಇರಬೇಕು, ನಮ್ಮ ಕನ್ನಡ ಸ್ಟೂಡೆಂಟ್ಸ್ ಅಲ್ಲಿ ಇರಬೇಕು. ಯಾಕೆ? ನಮ್ಮ ಕರ್ನಾಟಕ ಸ್ಟೇಟ್ ಗೌರ್ಮೆಂಟಲ್ಲೇ ಒಂದು ಸಿಸ್ಟಮ್ ಸರಿಗಿಲ್ಲ. ಇವಾಗೇನೋ 72 ಪೋಸ್ಟ್ಗಳು ಐತೆ ಸರಿ, ಬಟ್ ಮುಂಚೆ 5 ವರ್ಷದಿಂದ 6 ವರ್ಷದಿಂದ ಕೂತ್ಕೊಂಡು ಮಕ್ಕಳು ಏನು ಮಾಡಬೇಕು? ಓಕೆನಾ? ಅದಕ್ಕೋಸ್ಕರನೇ ನಾವು ಫ್ರೀಯಾಗಿ ಮಾಡ್ತಿದ್ದೀವಿ. ಪ್ಲೀಸ್ ಎಲ್ಲರಿಗೂ ಶೇರ್ ಮಾಡಿ. ಓಕೆನಾ? ನಮ್ಮ ಕಂಟೆಂಟ್ ಇಷ್ಟ ಆಗಿದ್ರೆ ಶೇರ್ ಮಾಡಿ. ಕರೆಕ್ಟಾಗಿ ಐತೆ ಕರೆಕ್ಟ್ ಅಂದರೆ ಈ ಒಂದು ಕಂಟೆಂಟ್ ನಮಗೆ ಚೆನ್ನಾಗೈತೆ ಅನ್ಸಿದ್ರೆ ಮಾತ್ರ ಶೇರ್ ಮಾಡಿ. ಓಕೆನಾ? ಸೊ ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ದ ಪವರ್ ಆಫ್ ಅ ಲೆನ್ಸ್ ಇಸ್ ಡಿಫೈನ್ಡ್ ಆಸ್. ಮಸೂರದ ಶಕ್ತಿಯನ್ನು ಹೇಗೆ ವ್ಯಾಖ್ಯಾನಿಸಲಾಗಿದೆ? ಸೊ ಈಗ ನಾವು ಪವರ್ ಆಫ್ ಲೆನ್ಸ್ನ ಹೇಗೆ ಡಿವೈಡ್ ಮಾಡ್ತೀವಿ? ಲೆನ್ಸ್ ಫಾರ್ ಎಕ್ಸಾಂಪಲ್ ಈಗ ಒಂದು ಈ ಲೆನ್ಸ್ ಅಂತ ಅಂದ್ಕೊಳ್ಳಿ. ಈ ಲೆನ್ಸು ಈಗ ರೇಸ್ ಹಿಂಗೆ ಬರ್ತೈತಿ, ಲೈಟ್ ರೇಸು ಈ ಲೆನ್ಸ್ ಒಳಗಡೆ ಹೋಗುತ್ತೆ. ಈ ಲೆನ್ಸ್ ರೇಸ್ ಏನಾದರೂ ಜಾಸ್ತಿ ಬೆಂಡಾಗಕ್ಕೆ ಶುರು ಮಾಡಿದ್ರೆ ಅವಾಗ ಏನಂತೀವಿ? ಈ ಲೆನ್ಸ್ಗೆ ಪವರ್ ಜಾಸ್ತಿ ಐತೆ ಅಂತ ಕರಿತೀವಿ. ಪವರು ಜಾಸ್ತಿ ಐತೆ ಅಂತ ಕರಿತೀವಿ. ಈಗ ಫಾರ್ ಎಕ್ಸಾಂಪಲ್ ಈ ಲೆನ್ಸು ಇಲ್ಲಿ ಲೈಟ್ ಬರ್ತೈತೆ, ಲೈಟಿಗೆ ಬೆಂಡ್ ಆಗ್ತೈತೆ ಅಂದರೆ ಬೆಂಡು ಕಡಿಮೆ ಆಗ್ತೈತೆ ಅಂತಂದರೆ ಈ ಲೆನ್ಸ್ಗೆ ಪವರ್ ಏನಂತೆ? ಕಡಿಮೆ ಐತೆ ಅಂತ ಅಂತೀವಿ. ಓಕೆನಾ? ಸೊ ಈಗ ಜಾಸ್ತಿ ಇದ್ರೆ ಏನಾಗುತ್ತೆ ನೋಡಿ, ತೋರಿಸ್ತೀನಿ. ಆ ಲೈಟ್ನ ಜಾಸ್ತಿ ಬೆಂಡ್ ಮಾಡಿದ್ರೆ ಪವರ್ ಜಾಸ್ತಿ ಐತೆ ಅಂತ, ಕಡಿಮೆ ಬೆಂಡ್ ಮಾಡಿದ್ರೆ ಪವರು ಕಡಿಮೆ ಐತೆ ಅಂತ. ಓಕೆನಾ? ಸೊ ಈಗ ಜಾಸ್ತಿ ಐತೆ ಅಂತ ಅಂದ್ಕೊಳ್ಳಿ. ಪವರ್ ಜಾಸ್ತಿ ಇದ್ದಾಗ ಏನಾಗುತ್ತೆ? ಪವರ್ ಜಾಸ್ತಿ ಇದ್ದಾಗ ಬೆಂಡ್ ಜಾಸ್ತಿ ಆಗುತ್ತಾ? ಬೆಂಡು ಜಾಸ್ತಿ ಆಗುತ್ತೆ. ಈ ಬೆಂಡ್ ಜಾಸ್ತಿ ಆದಾಗ ಏನಾಗುತ್ತೆ? ಪ್ರಿನ್ಸಿಪಲ್ ಫೋಕಸ್ಸು ಹತ್ರ ಇರುತ್ತೆ. ಲೆಂತ್ ಏನಾಗುತ್ತೆ? ಫೋಕಲ್ ಲೆಂತು ಏನಾಗಿರುತ್ತೆ? ಫೋಕಲ್ ಲೆಂತು ಹತ್ರ ಇರುತ್ತೆ. ಓಕೆನಾ? ಫೋಕಲ್ ಲೆಂತ್ ಏನಾದ್ರು ಎಫ್ ಅಂತ ಕರಿತೀವಲ್ವಾ, ಈ ಎಫ್ ಏನಾಗಿರುತ್ತೆ? ತುಂಬ ಹತ್ರವಾಗಿ ಕಾಣಿಸ್ಕೊಡುತ್ತೆ. ಇನ್ ಕೇಸ್ ಏನಾದರೂ ಇದು ವೀಕ್ ಆಗಿದ್ರೆ ದೂರ ಹೋಗಿ ಕನ್ವರ್ಜ್ ಅಥವಾ ಡೈವರ್ಜ್ ಆಗುತ್ತೆ. ಓಕೆನಾ? ದೂರ ಹೋಗಿ ಡೈವರ್ಜ್ ಆಗುತ್ತೆ. ಸೊ ಏನು? ಪವರ್ ಜಾಸ್ತಿ ಇದ್ರೆ ಪ್ರಿನ್ಸಿಪಲ್ ಫೋಕಸ್ ಕೂಡ ಹತ್ರ ಇರುತ್ತೆ. ಓಕೆನಾ? ಇನ್ ಕೇಸ್ ಪವರ್ ಕಡಿಮೆ ಇದ್ರೆ ಪ್ರಿನ್ಸಿಪಲ್ ಫೋಕಸ್ ಏನಿರುತ್ತೆ? ದೂರ ಇರುತ್ತೆ. ಸೊ ನಾವು ಹೆಂಗೆ ಹೇಳ್ಬೋದು? ಪ್ರಿನ್ಸಿಪಲ್ ಫೋಕಸ್ಸು ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಾ? ಇನ್ವರ್ಸ್ಲಿ ಪ್ರಪೋರ್ಷನಲ್ ಅಂತ ಹೇಳ್ಬೋದಾ? ಸೊ ನಮಗೆ ಫಾರ್ಮಲ್ ಏನೀಗ? ಪವರ್ ಈಸ್ ಈಕ್ವಲ್ ಟು 1/f ಅಂತ ಕರಿತೀವಿ. ಪಿ ಪವರ್, ಅದು ಪ್ರಿನ್ಸಿಪಲ್ ಫೋಕಸ್ ಅಲ್ಲ, ಪವರ್ ಈಸ್ ಈಕ್ವಲ್ ಟು 1/f ಅಂತ ನಾವು ಕರಿತೀವಿ. ನಮಗೆ ಪವರ್ದು ಫಾರ್ಮುಲಾ ಸಿಕ್ತೀಗ, ಅದು ನೋಡೋಣ. ಈಗ ಪವರ್ ಆಫ್ ಅ ಲೆನ್ಸ್ ಹೇಗೆ ಡಿಫೈನ್ ಮಾಡಿದ್ದಾರೆ ಅಂತ.
ಸೊ ಮೊದಲನೇ ಆಪ್ಷನ್ ನೋಡೋಣ. ದ ರೆಸಿಪ್ರೋಕಲ್ ಆಫ್ ಇಟ್ಸ್ ಫೋಕಲ್ ಲೆಂತ್ ಇನ್ ಮೀಟರ್ಸ್. ನಾವು ಫೋಕಲ್ ಲೆಂತ್ನ ಯಾವಾಗಲೂ ಏನ್ರಲ್ಲಿ ತೊಗೊಂಡಿರ್ತೀವಿ, ಮೀಟರಲ್ಲಿ ತೊಗೊಳ್ತೀವಿ. ಎಕ್ಸಾಮಲ್ಲಿ ನಮಗೆ ಟ್ರ್ಯಾಪ್ ಮಾಡೋದು ಇಲ್ಲಿಂದಾನೆ. ಫೋಕಲ್ ಲೆಂತ್ನ ನಮಗೆ ಮೀಟರಲ್ಲಿ ಕೇಳ್ತಾರೆ, ಅಥವಾ ನಮಗೆ ಈಕ್ವೇಷನ್ ಕೊಟ್ಟಿರ್ತಾರೆ, ನಮಗೆ ಅಲ್ಲೆಲ್ಲ ಸೆಂಟಿಮೀಟರ್ ಯೂಸ್ ಮಾಡಿರ್ತಾರೆ, ಬಟ್ ಆನ್ಸರ್ನ ಮೀಟರಲ್ಲಿ ಕೊಟ್ಟಿರ್ತಾರೆ. ನಮ್ಗೆ ಆನ್ಸರ್ ಬರ್ತಿಲ್ಲ ಅಂತೀವಿ. ನೋಡಿ ನೆನ್ಪಿಟ್ಕೊಳ್ಳಿ, ಫೋಕಲ್ ಲೆಂತ್ನ ಯಾವಾಗಲೂ ಏನ್ರಲ್ಲಿ ಕೊಟ್ಟಿರ್ತಾರೆ, ಮೀಟರಲ್ಲಿ ಕೊಟ್ಟಿರ್ತಾರೆ. ಓಕೆನಾ, ಇಲ್ಲೇ ಎಕ್ಸಾಮ್ ಅವರು ಟ್ರ್ಯಾಪ್ ಮಾಡೋದು. ರೆಸಿಪ್ರೋಕಲ್ ಅಂತ ಅಂದ್ರೇನು ನೋಡಿ, ಈ ತರ ಒಂದು ಫಾರ್ಮಲ್ ಬರ್ಕೊಂಡ್ರೆ ನಾವೇನಂತ ಕರಿತೀವಿ, ರೆಸಿಪ್ರೋಕಲ್ ಅಂತ ನಾವು ಕರಿತೀವಿ. ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ದ ರೇಷಿಯೋ ಆಫ್ ದ ಇಮೇಜ್ ಡಿಸ್ಟೆನ್ಸ್ ಟು ದ ಆಬ್ಜೆಕ್ಟ್ ಡಿಸ್ಟೆನ್ಸ್. ಇಮೇಜ್ ಡಿಸ್ಟೆನ್ಸ್ಗೂ ಆಬ್ಜೆಕ್ಟ್ ಡಿಸ್ಟೆನ್ಸ್ಗೂ ರೇಷಿಯೋದನ್ನು ಏತ್ರಿಂದ ಮೆಜರ್ ಮಾಡ್ತೀವಿ ಅಂದರೆ ಮ್ಯಾಗ್ನಿಫಿಕೇಶನ್ ಅಥವಾ ಮ್ಯಾಗ್ನಿಟ್ಯೂಡ್ ಲೆನ್ಸ್ ಅಂತ ಕರಿತೀವಲ್ಲ, ಅದಕ್ಕೆ ಇದು ಆನ್ಸರ್ ಆಗುತ್ತೆ. ದ ಪ್ರಾಡಕ್ಟ್ ಆಫ್ ದ ಫೋಕಲ್ ಲೆಂತ್ ಇಂಟು ರಿಫ್ರಾಕ್ಟಿವ್ ಇಂಡೆಕ್ಸ್, ದ ಸ್ಕ್ವೇರ್ ಆಫ್ ದ ಫೋಕಲ್ ಲೆಂತ್. ದ ಸ್ಕ್ವೇರ್ ಆಫ್ ದ ಫೋಕಲ್ ಲೆಂತ್ ಅಂದ್ರೆ ಏನಾಗುತ್ತೆ, ರೇಡಿಯಸ್ ಆಗುತ್ತೆ. So option A is the correct. When the thick glass slab is placed over the printed matter, the letters appear raised. This is due to dash. ದಪ್ಪ ಗಾಜಿನ ಚಪ್ಪಡಿಯನ್ನು ಮುದ್ರಿತ ವಿಷಯದ ಮೇಲೆ ಇರಿಸಿದಾಗ ಅಕ್ಷರಗಳ ಮೇಲಕ್ಕೆ ಬಂದಂತೆ ಕಾಣುತ್ತದೆ. ಇದನ್ನು ಇದಕ್ಕೆ ಡ್ಯಾಶ್ ಕಾರಣವಾಗಿದೆ. ಸೊ ಯಾಕೆ ಇದು ಗ್ಲಾಸ್ ಸ್ಲ್ಯಾಬ್ ಇರುತ್ತೆ, ಇಲ್ಲೊಂದು ವರ್ಲ್ಡ್ ಇರುತ್ತೆ. ಈ ವರ್ಲ್ಡ್ಗಳು ಏನಾಗುತ್ತೆ, ದಪ್ಪವಾಗಿ ಕಾಣಕ್ಕೆ ಶುರು ಆಗುತ್ತೆ. ಯಾಕೆ, ಡ್ಯೂ ಟು ದ ರಿಫ್ರಾಕ್ಷನ್ ಆಫ್ ಲೈಟ್. ರಿಫ್ರಾಕ್ಷನ್ ಲೈಟ್ ಯಾವಾಗ ಪಾಸ್ ಆಗುತ್ತೋ ಅವಾಗ ಏನಾಗುತ್ತೆ, ಅಥವಾ ಪ್ರತಿಬಿಂಬ ಯಾವಾಗಲೂ ಕೂಡ ದಪ್ಪವಾಗಿರುತ್ತೆ. ನಾನು ಏನು ಹೇಳಿದ್ದೆ, ಲೈಟ್ ಪಾಸ್ ಆದಾಗ ಏನಾಗುತ್ತೆ, ರಿಫ್ರಾಕ್ಷನ್ ಅಲ್ಲಿ ಇಮೇಜು ಡಿಮಿನಿಷ್ಡ್ ಆಗಿರಲ್ಲ, ಹೈಲಿ ಅಂದರೆ ದಪ್ಪನಾಗಿ ಕಾಣ್ತಾ ಇರುತ್ತೆ. ಸೊ ಡ್ಯೂ ಟು ದ ರಿಫ್ರಾಕ್ಷನ್ ಆಫ್ ಲೈಟ್. ನೋಡಿ ಇದು ಗ್ಲಾಸ್ ಸ್ಲ್ಯಾಬ್. ಈ ಗ್ಲಾಸ್ ಸ್ಲ್ಯಾಬ್ ಒಳಗಡೆ ಏನಾದ್ರು ರಿಫ್ರಾಕ್ಷನ್ ಆದಾಗ ಏನಾಗುತ್ತೆ, ಈ ಒಂದು 8 ನಂಬರ್ಸ್ಗಳು ತುಂಬ ದೊಡ್ಡದಾಗಿ ಕಾಣುತ್ತೆ ಪೇಪರ್ ಮೇಲೆ. ಓಕೆನಾ, ಸೊ ಈ ಒಂದು ಪ್ರಾಸೆಸ್ ನಾವೇನಂತ ಕರಿತೀವಿ, ಡ್ಯೂ ಟು ದ ರಿಫ್ರಾಕ್ಷನ್ ಅಂತ ಕರಿತೀವಿ. The motion of the satellite orbiting the Earth in a circular path at a constant speed is a classic example of uniform circular motion. ನೋಡಿ ಹಾಟ್ ಟಾಪಿಕ್ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ನೆನ್ಪಿಟ್ಕೊಬಿಡಿ, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ ಮೇಲೆ ಒಂದು ಕಂಪ್ಲೀಟಾಗಿ ನೋಟ್ಸ್ ಮಾಡ್ಕೊಬಿಡಿ. ಓಕೆನಾ. ವಾಟ್ ಪ್ರಾಪರ್ಟಿ ಆಫ್ ದಿಸ್ ಮೋಷನ್ ಪ್ರಿವೆಂಟ್ಸ್ ಇಸ್ ಆಕ್ಸಿಲರೇಷನ್ ಫ್ರಮ್ ಬೀಯಿಂಗ್ ಝೀರೋ. ಸ್ಥಿರ ವೇಗದಲ್ಲಿ ವೃತ್ತಾಕಾರದ ಪಥದಲ್ಲಿ ಭೂಮಿಯನ್ನು ಪರಿಭೂಮಿಸುವ ಉಪಗ್ರಹ ಚಲನೆಯು ಏಕರೂಪದ ವೃತ್ತಾಕಾರದ ಚಲನೆಯ ಒಂದು ಶ್ರೇಷ್ಠ ಉದಾಹರಣೆಯಾಗಿದೆ. ಈ ಚಲನೆಯ ಯಾವ ಗುಣಲಕ್ಷಣವು ಅದರ ವೇಗವರ್ಧನೆಯು ಶೂನ್ಯವಾಗುವುದನ್ನು ತಡೆಯುತ್ತದೆ. ಅಂದರೆ ಈಗ ಒಂದು ಮೂಮೆಂಟ್ ಆಗ್ತೈತೆ, ಆ ಮೂಮೆಂಟು ಆಕ್ಸಲರೇಷನ್ 0 ಆಗಬಾರ್ದು. ಅದನ್ನು ಯಾವ ಒಂದು ಮೋಷನ್ನ ಪ್ರಿವೆಂಟ್ ಮಾಡುತ್ತೆ ಅಂತ ಕೇಳ್ತಿದ್ದಾರೆ. ಈಗ ಸರ್ಕ್ಯುಲರ್ ಮೋಷನ್ ಅಂದ್ರೇನು, ಸರ್ಕ್ಯುಲರ್ ಮೋಷನ್ ಅಂತ ಯಾವಾಗ ಬಂದಾಗೋ ನೀವೇನ ನೆನ್ಪು ಮಾಡ್ಕೊಬಿಡಿ ಅಂದರೆ ಕ್ಲಾಕ್ನ ನೆನ್ಪು ಮಾಡ್ಕೊಬಿಡಿ. ಓಕೆನಾ, ಕ್ಲಾಕ್ನ ನೆನ್ಪು ಮಾಡ್ಕೊಬಿಡಿ. ಕ್ಲಾಕ್ ಅಂದರೆ ಗಡಿಯಾರದಲ್ಲಿ ಯಾವಾಗಲೂ ಏನಿರುತ್ತೆ, ಸ್ಪೀಡ್ ಒಂದೇ ಇರುತ್ತೆ. ಓಕೆನಾ, ಒಂದೇ ಸ್ಪೀಡ್ ಇರುತ್ತೆ ಗಡಿಯಾರದಲ್ಲಿ. ಮತ್ತೆ ಡೈರೆಕ್ಷನ್ ಏನಾಗುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಏನಾಗ್ತಿರುತ್ತೆ, ಡೈರೆಕ್ಷನ್ ಚೇಂಜ್ ಆಗ್ತಾ ಇರುತ್ತೆ. ಸೊ ಈಗ ನಮ್ಗೆ ವೆಲಾಸಿಟಿ ಅಂದ್ರೆ ಏನು, ವೆಲಾಸಿಟಿ ಅಂದರೆ ಸ್ಪೀಡ್ ಪ್ಲಸ್ ಡಿಸ್ಟೆನ್ಸ್ ಅಥವಾ ಡೈರೆಕ್ಷನ್. ಓಕೆನಾ, ಸ್ಪೀಡ್ ಪ್ಲಸ್ ಡೈರೆಕ್ಷನ್. ಈಗ ಸ್ಪೀಡ್ ಚೇಂಜ್ ಆದರೆ ಏನಾಗುತ್ತೆ, ಸ್ಪೀಡ್ ಆಗಲಿ ಡೈರೆಕ್ಷನ್ ಅದು ಚೇಂಜ್ ಆಗಲಿ, ವೆಲಾಸಿಟಿ ಚೇಂಜ್ ಆಗುತ್ತಲ್ವಾ. ವೆಲಾಸಿಟಿ ಏನಾಗುತ್ತೆ, ಚೇಂಜ್ ಆಗುತ್ತೆ. ಈಗ ವೆಲಾಸಿಟಿ ಚೇಂಜ್ ಆದರೆ ಅದನ್ನು ನಾವೇನಂತ ಕರಿತೀವಿ, ವೆಲಾಸಿಟಿ ಏನಾದರೂ ಇನ್ಕ್ರೀಸ್ ಆದರೂ ಆಗಲಿ ಡಿಕ್ರೀಸ್ ಆದರೂ ಆಗಲಿ ನಾವೇನಂತ ಕರಿತೀವಿ ಅಂದರೆ ಆಕ್ಸಿಲರೇಷನ್ ಅಂತ ಕರಿತೀವಿ. ಓಕೆನಾ, ಆಕ್ಸಿಲರೇಷನ್ ಅಂತ ಕರಿತೀವಿ. ಸೊ ಇಲ್ಲಿ ಕ್ವಶನಲ್ಲಿ ಏನು ಕೇಳಿದ್ದಾರೆ, ಆಕ್ಸಿಲರೇಷನ್ 0 ಆಗಬಾರ್ದು, ಅದಕ್ಕೆ ಏನು ಮಾಡಬೇಕು, ಹೇಗಿಂದ ಯಾವ ಪ್ರಾಪರ್ಟಿಯಿಂದ ನಾವು ಅದನ್ನು ಪ್ರಿವೆಂಟ್ ಮಾಡ್ಬೋದು ಅಂತ ಕೇಳಿದ್ದಾರೆ. ಸೊ ಈಗ ನಮಗೇನು, ವೆಲಾಸಿಟಿಲಿ ಸ್ಪೀಡು ಕಾನ್ಸ್ಟೆಂಟ್ ಆಗಿರಬೇಕು ಮತ್ತು ಡೈರೆಕ್ಷನ್ ಒಂದೇ ಥರ ಇದ್ದರೆ ನಮ್ಗೆ ಯಾವುದೇ ಥರ ವೆಲಾಸಿಟಿಲಿ ಚೇಂಜಸ್ ಆಗಲ್ಲ. ವೆಲಾಸಿಟಿಲಿ ಚೇಂಜಸ್ ಆದರೆ ಏನಾಗುತ್ತೆ, ಆಕ್ಸಿಲರೇಷನಲ್ಲೂ ಕೂಡ ಅದನ್ನು ಆಕ್ಸಿಲರೇಷನ್ ಅಂತ ನಾವು ಕರಿತೀವಿ. ಸೊ ಆನ್ಸರ್ ಹೋಗೋಣ. ಸೊ ಏನೋ ಆಪ್ಷನ್ ಹೋಗೋಣ. ಈಗ ಅರ್ಥ ಆಯ್ತಲ್ವ ಇದು ಕಾನ್ಸೆಪ್ಟು. ಟೋಟಲ್ ಮೆಕ್ಯಾನಿಕಲ್ ಎನರ್ಜಿ, ನೋಡಿ ಮೆಕ್ಯಾನಿಕಲ್ ಎನರ್ಜಿ ನೆನ್ನೆ ಡಿಸ್ಕಸ್ ಮಾಡಿದ್ವಿ. ಮೆಕ್ಯಾನಿಕಲ್ ಎನರ್ಜಿ ಅಂದ್ರೆ ಏನು, ಪೊಟೆನ್ಷಿಯಲ್ ಎನರ್ಜಿ ಪ್ಲಸ್ ಕೆನೆಟಿಕ್ ಎನರ್ಜಿ. ಇವೆರಡು ಕೇಳಿದ್ರೆ ಏನಂತ ಕರಿತೀವಿ ನಾವು, ಮೆಕ್ಯಾನಿಕಲ್ ಎನರ್ಜಿ ಅಂತ ನಾವು ಕರಿತೀವಿ. ಸರಿನಾ. ಈಗ ನೆಕ್ಸ್ಟ್ ಏನು, ಕನ್ಸರ್ವ್ಡ್ ನೆಸೆಸಿಟಿ ಆಕ್ಸಿಲರೇಷನ್. ಇದು ಆಪ್ಷನ್ ಅಲ್ಲ. ಎರಡನೇ ಆಪ್ಷನ್, ದ ಡೈರೆಕ್ಷನ್ ಆಫ್ ಅ ಮೋಷನ್ ಚೇಂಜಸ್ ಕಂಟಿನ್ಯೂಸ್ಲಿ ಅಟ್ ಎವ್ರಿ ಪಾಯಿಂಟ್ ಮೀಟಿಂಗ್ ದ ವೆಲಾಸಿಟಿ ಈಸ್ ಚೇಂಜಿಂಗ್. ಸೊ ನೋಡಿ, ಈಗ ಕ್ಲಾಕು ಒಂದೇ ಸ್ಪೀಡು, ಕ್ಲಾಕಿಗೆ ಒಂದೇ ಸ್ಪೀಡ್ ಅಲ್ವಾ, ಬಟ್ ಪ್ರತಿ ಒಂದು ನಿಮಿಷಕ್ಕೂ ಏನಾಗುತ್ತೆ, ತನ್ನ ಡೈರೆಕ್ಷನ್ ಅದು ಚೇಂಜ್ ಮಾಡ್ಕೊಳ್ತಾ ಇರುತ್ತೆ. ಓಕೆನಾ, ತನ್ನ ಡೈರೆಕ್ಷನ್ನ ಚೇಂಜ್ ಮಾಡ್ಕೊತಿರುತ್ತೆ. ಸೊ ಡೈರೆಕ್ಷನ್ ಚೇಂಜ್ ಆಗ್ತಿದ್ರೆ ಏನಾಗ್ತಿರುತ್ತೆ, ವೆಲಾಸಿಟಿ ಕೂಡ ಏನಾಗುತ್ತೆ, ಚೇಂಜ್ ಆಗ್ತಾ ಇರುತ್ತೆ. ಅವಾಗ ವೆಲಾಸಿಟಿ ಚೇಂಜ್ ಆಗ್ತಿದ್ರೇನು, ಆಕ್ಸಿಲರೇಷನು 0 ಆಗಿರೋಕ್ಕೆ ಸಾಧ್ಯ ಆಗಿರಲ್ಲ. ಆಪ್ಷನ್ ಬಿ ಇಸ್ ದ ಕರೆಕ್ಟ್ ಆಪ್ಷನ್. ದ ಆಬ್ಜೆಕ್ಟ್ ಮಾಸ್ continuously changes due to the orbital dynamics, not due to the orbital dynamics, due to the direction.
ದ ಸ್ಪೀಡ್ ಈಸ್ ಟೂ ಹೈ ಫಾರ್ ದ ಗ್ರಾವಿಟೇಷನಲ್ ಫೋರ್ಸ್ ಟು ಸಸ್ಟೈನ್ ಅ ಕಾನ್ಸ್ಟೆಂಟ್ ವೆಲಾಸಿಟಿ. ಇಲ್ಲಿ ಗ್ರಾವಿಟೇಷನಲ್ ಫೋರ್ಸ್ ಅನ್ನೋ ಒಂದು ಕಾನ್ಸೆಪ್ಟೇ ಬರೋದಿಲ್ಲ, ಸರಿನಾ? ಸೊ ಆಪ್ಷನ್ ಏನು, ಬಿ ಇಸ್ ದ ಕರೆಕ್ಟ್ ಆನ್ಸರ್. ಮತ್ತೆ ನಾನು ಸ್ಟಾರ್ಟಿಂಗ್ ನಾನು ಎಷ್ಟೊಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ, ನಾನೇನು ಅಷ್ಟೊಂದು ಡೀಪಾಗಿ ಎಕ್ಸ್ಪ್ಲೇನ್ ಮಾಡಲ್ಲ. ಜಸ್ಟ್ ಈ ಒಂದು ಎಕ್ಸಾಂಪಲ್ನ ಜಾಸ್ತಿ ನೆನ್ಪಿಟ್ಕೊಳ್ಳಿ. ಒಂದು ದಾರದಲ್ಲಿ ಕದ್ದಿನೋ ಅಥವಾ ಒಂದು ಕಲ್ಲನೇನೋ ಕಟ್ಬಿಟ್ಟು ಝೀ ಅಂತ ಹಿಂಗೆ ತಿರುಗಿಸ್ತಾ ಇರ್ತೀರಾ, ಅದನ್ನು ಬಿಟ್ಟರೆ ಏನಾಗುತ್ತೆ, ಫೋರ್ಸ್ ಆಗಿದ್ದಾಗ ಹಿಂಗೆ ಇರುತ್ತೆ, ವೆಲಾಸಿಟಿ ಚೇಂಜ್ ಆಗೋಗುತ್ತೆ ಅಲ್ವಾ? ಸೊ ಅದನ್ನು ನೆನ್ಪಿಟ್ಕೊಳ್ಳಿ. ಅಸ್ತಮಾ ಪ್ರೈಮರ್ಲಿ ಅಫೆಕ್ಟ್ಸ್ ವಿಚ್ ಪಾರ್ಟ್ ಆಫ್ ದ ರೆಸ್ಪಿರೇಟರಿ ಸಿಸ್ಟಮ್? ಅಸ್ತಮವನ್ನು ಉಸಿರಾಟದ ವ್ಯವಸ್ಥೆಯ ಯಾವ ಭಾಗವು ಮುಖ್ಯವಾಗಿ ಬಾಧಿಸುತ್ತದೆ? ಈಗ ಅಸ್ತಮಾ ಅಂದ್ರೆ ಏನು, ಅದೊಂದು ಕ್ರಾನಿಕ್ ಡಿಸಾರ್ಡರ್, ಓಕೆನಾ? ಅಂದರೆ ಒಂದು ಬ್ರೀತಿಂಗ್ ಇಶ್ಯೂಸ್ ಅಥವಾ ಇದಂಥ ಒಂದು ರೋಗ ಅಂತ ನಾವು ಕರಿತೀವಿ, ಡಿಸೀಸ್ ಅಂತ ನಾವು ಅದನ್ನು ಕರಿತೀವಿ, ಸರಿನಾ? ಸೊ ಈಗ ಅಸ್ತಮಾ ನಮ್ಗೆ ಎಲ್ಲಿ ಕಂಡು ಬರುತ್ತೆ? ಅಸ್ತಮಾ ನಮ್ಗೆ ಎಲ್ಲಿ ಕಂಡು ಬರುತ್ತೆ ಅಂತಂದರೆ ಲಂಗ್ಸಲ್ಲಿ, ಸಿಂಪಲ್, ಲಂಗ್ಸಲ್ಲಿ. ಹಂಗೆ ಲಂಗ್ಸಲ್ಲಿ ಯಾವ ಭಾಗದಲ್ಲಿ ಕಂಡುಬರುತ್ತೆ? ಈಗ ಅದೊಂದು ಲಾಂಗ್ ಟರ್ಮ್ ಡಿಸೀಸ್ ಅಲ್ವಾ ಅಸ್ತಮಾ. ಸೊ ಈಗ ಫಾರ್ ಎಕ್ಸಾಂಪಲ್ ಇದನ್ನ ಲಂಗ್ಸ್ ಅಂದ್ಕೊಳ್ಳಿ, ಇದನ್ನು ಹಿಂಗೆ ಡಿವೈಡ್ ಆಗಿರ್ತೀವಿ, ಇದು ಲಂಗ್ಸ್ ಅಲ್ವಾ? ಈ ಲಂಗ್ಸಲ್ಲಿ ಹಿಂಗೆ ಬ್ರಾಂಚಸ್ ಆಗಿ ಡಿವೈಡ್ ಆಗಿರುತ್ತೆ, ಹಿಂಗೆ ಬ್ರಾಂಚಸ್ ಆಗಿ ಡಿವೈಡ್ ಆಗಿರುತ್ತೆ. ಸೊ ಈಗ ಲಂಗ್ಸಲ್ಲಿ ಎಲ್ಲಿ ಬರುತ್ತಪ್ಪ ಅದು ಬ್ರಾಂಕೈ ಅಂದರೆ ಡಿವೈಡ್ ಮಾಡುತ್ತವಲ್ಲ, ಇದನ್ನ ಬ್ರಾಂಕೈ ಅಂತ ಕರಿತೀವಿ. ಈ ಪಾರ್ಟ್ಗಳನ್ನ ಏನಂತ ಕರಿತೀವಿ ಅಂದರೆ ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ, ಓಕೆನಾ? ಬ್ರಾಂಕಿಯೋಲ್ಸ್ ಅಂತ ಕರಿತೀವಿ. ಅಲ್ಲಿ ಅಸ್ತಮಾ ಉಂಟಾಗುತ್ತೆ. ಈಗ ಅಸ್ತಮಾ ಬಂದರೆ ಏನು, ನಮಗೆ ಬ್ರೀತಿಂಗ್ ಪ್ರಾಬ್ಲಮ್ಮು ಜಾಸ್ತಿ ಆಗುತ್ತೆ, ಓಕೆನಾ? ಬೇರೆ ಆಪ್ಷನ್ ನೋಡೋಣ, ಡಯಾಫಗಮ್ ಅಂದರೆ ಏನಂದರೆ ಇಲ್ಲಿ ಇರುತ್ತೆ ಡಯಾಫಗಮ್, ಓಕೆನಾ? ಅದು ಥಿನ್ ಲೇಯರ್ ಲೈಕ್ ಸ್ಟ್ರಕ್ಚರ್ ಅಂತ ಕರಿತೀವಿ, ಡಯಾಫಗಮ್. ಮತ್ತು ಬ್ರಾಂಕಿಯೋಲ್ಸ್ ನೋಡಿದ್ವಿ. ಟ್ರಾಕಿಯಾ ಅಂದರೆ ಇದು ಏರ್ ಬರುತ್ತಲ್ವಾ, ಇದನ್ನು ಟ್ರಾಕಿಯಾ ಅಂತ ಕರಿತೀವಿ. ಆಲ್ವಿಯೋಲಿ ನೋಡಿ, ಮತ್ತೆ ಕೇಳಿದ್ದಾರೆ. ಆಲ್ವಿಯೋಲಿ ಎಲ್ಲಿ ಇರುತ್ತೆ? ಈ ಒಂದು ಬ್ರಾಂಕಿಯೋಲ್ಸ್ ತುದಿಯಲ್ಲಿ ಇರುತ್ತೆ. ಏನು ಹೆಲ್ಪ್ ಮಾಡುತ್ತೆ ಅಂತಂದ್ರೆ ಆಕ್ಸಿಜನ್ನ ಎಕ್ಸ್ಚೇಂಜ್ ಮಾಡ್ಕೊಳ್ಳೋಕೆ ಬ್ರಾಂಕಿಯೋಲ್ಸ್ ತುದಿಯಲ್ಲಿ ಏರ್ ಸ್ಯಾಕ್ಸ್ ಲೈಕ್ ಸ್ಟ್ರಕ್ಚರ್ ಅಂತ ಅದನ್ನ ಕರಿತೀವಿ, ಆಲ್ವಿಯೋಲ್. ವಿಚ್ ಆಫ್ ದ ಫಾಲೋಯಿಂಗ್ ಡಿಸ್ಕ್ರೈಬ್ಸ್ ದ ಎಕ್ಸಾಂಪಲ್ ಆಫ್ ದ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್? ಯಪ್ಪ, ನಮಗೆ ಕ್ವಶನ್ ಕೇಳಿ ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್ದು ಅದು ಒಂಥರನೇ ಆಗ್ಬಿಟ್ಟೈತೆ. ಬರೀ ಎಲ್ಲಿ ನೋಡಿದ್ರು ಅದೇ ಕ್ವಶನ್. ಸೊ ಹಾಟ್ ಟಾಪಿಕ್ ಅಂತ ನಾವು ಇದನ್ನ ಕರಿಬೋದು. ಸ್ವಲ್ಪ ಕ್ವಶನ್ಸ್ ಕೇಳ್ತಾರೆ ಅಂತ ಹೇಳೋದಾದ್ರೆ ಇದನ್ನ ಒಂದು ಟಾಪ್ ಪೊಸಿಷನ್ ಇರುತ್ತೆ, ಯಾವುದು, ಯೂನಿಫಾರ್ಮ್ ಸರ್ಕ್ಯುಲರ್ ಮೋಷನ್. ಇದರೊಳಗೆ ಯಾವ ಥರ ಕೇಳ್ಬೋದು ಅಂದರೆ ನಿಮಗೆ ಎಕ್ಸ್ಪೆರಿಮೆಂಟ್ ಮೇಲೆ ಕೇಳ್ಬೋದು, ಅಥವಾ ಈಕ್ವೇಷನಲ್ಲೂ ಕೇಳ್ಬೋದು, ಅಥವಾ ಲಾಸ್ಟ್ ಟೈಮ್ ನೋಡಿದ್ವಿ ಆ ಕ್ವಶನ್ ಮೇಲೆ ಕೊಡ್ಬೋದು, ಅಥವಾ ಎಕ್ಸಾಂಪಲ್ ಆಗು ಕೇಳ್ಬೋದು, ಓಕೆನಾ? ಡಿಸ್ಕ್ರೈಬ್ಸ್ ದ ಎಕ್ಸಾಂಪಲ್ ಆಫ್, ಇಲ್ಲಿ ಎಕ್ಸಾಂಪಲ್ನ ಕೇಳಿದ್ದಾರೆ, ಉದಾಹರಣೆ ಕೇಳಿದ್ದಾರೆ. ಯಾವುದು? ಟ್ರೈನ್ ಮೂವಿಂಗ್ ಇನ್ ಇಟ್ಸ್ ಟ್ರ್ಯಾಕ್, ಸ್ಟ್ರೈಟಾಗಿ ಮೂವ್ ಆಗುತ್ತೆ ಟ್ರೈನು. ಕಾರ್ ಆಕ್ಸಿಲರೇಟಿಂಗ್ ಇನ್ ಇಟ್ಸ್ ವೇ, ಕಾರು ವೇಗವನ್ನು ಹೆಚ್ಚಿಸುತ್ತಾ ಚಲಿಸುತ್ತದೆ. ಎಕ್ಸಿಲರೇಷನ್ ಜಾಸ್ತಿ ಆಗ್ತದೆ, ಇಲ್ಲೇನೋ ವೆಲಾಸಿಟಿ ಮಾತ್ರ ಚೇಂಜ್ ಆಗುತ್ತೆ. ದ ಬಾಲ್ ಥ್ರೂ ವರ್ಟಿಕಲಿ ಅಪ್ವರ್ಡ್ಸ್, ಫ್ಯಾನ್ ಬ್ಲೇಡ್ ರೊಟೇಟಿಂಗ್ ಇನ್ ಅ ಕಾನ್ಸ್ಟೆಂಟ್ ಸ್ಪೀಡ್. ಸ್ಪೀಡ್ ಏನಿರಬೇಕು? ಸರ್ಕ್ಯುಲರ್ ಮೋಷನ್ ಸ್ಪೀಡು ಕಾನ್ಸ್ಟೆಂಟ್ ಆಗಿರಬೇಕು. ಅದಕ್ಕೆ ಯಾವಾಗಲೂ ಕೂಡ ಕ್ಲಾಕ್ನ ಎಕ್ಸಾಂಪಲ್ ತಗೊಳ್ಳಿ. ಕ್ಲಾಕ್ನ ಸ್ಪೀಡ್ ಏನಾಗಿರುತ್ತೆ? ಯಾವಾಗಲೂ ಒಂದೇ ಇರುತ್ತೆ, ಬಟ್ ಡೈರೆಕ್ಷನ್ ಮಾತ್ರ ಚೇಂಜ್ ಆಗ್ತಾ ಇರುತ್ತೆ. ಸೊ ಆಪ್ಷನ್ ಡಿ ಇಸ್ ದ ಕರೆಕ್ಟ್ ಆನ್ಸರ್. ಡ್ಯೂರಿಂಗ್ ರೀಪ್ರೊಡಕ್ಷನ್, ವೈ ಇಸ್ ಇಟ್ ಇಂಪಾರ್ಟೆಂಟ್ ಟು ಕ್ರಿಯೇಟ್ DNA ಕಾಪೀಸ್? DNA ಅಂದ್ರೇನು? ಡಿಆಕ್ಸಿರೈಬೋ ನ್ಯೂಕ್ಲಿಕ್ ಆಸಿಡ್ ಅಂತ ಕರಿತೀವಿ. ಮತ್ತು ಇದನ್ನು ನಾವು ಇನ್ನೊಂದು ಏನಂತ ಕರಿತೀವಿ? ಇದನ್ನು ಬ್ಲೂ ಪ್ರಿಂಟ್ ಅಂತ ಕರಿತೀವಿ. ನಾವು ಕರಿತೀವಿ. ಯಾವ್ದ್ರದ್ದು ಬ್ಲೂ ಪ್ರಿಂಟ್? ಯಾವ್ದ್ರದ್ದು ಅಂದರೆ ನಮ್ಮ ಪೇರೆಂಟ್ಸ್ನ ಬ್ಲೂ ಪ್ರಿಂಟ್ ಅಂತಲೂ ನಾವು ಕರಿತೀವಿ. ಸಂತಾನೋತ್ಪತ್ತಿಯ ಸಮಯದಲ್ಲಿ DNA ಪ್ರಗತಿಗಳನ್ನು ರಚಿಸುವುದು ಏಕೆ ಮುಖ್ಯ? ಸೊ ಯಾಕೆ ಅಂತಂದರೆ ನಮ್ಮ ಪೇರೆಂಟ್ಸಲ್ಲಿ ಇರೋವಂಥ ಒಂದು ಕ್ಯಾರೆಕ್ಟರಿಸ್ಟಿಕ್ ಫೀಚರ್ಸ್ ಆಗಿರ್ಬೋದು, ಅವರ ಒಂದು ಲಕ್ಷಣ ಅಥವಾ ಆಗಿರ್ಬೋದು, ಅದು ನಮಗೆ ಆಫ್ ಸ್ಪ್ರಿಂಗ್ಸ್ಗೆ ಬರೋಕ್ಕೆ ಅದು ಇಂಪಾರ್ಟೆಂಟ್ ಆಗುತ್ತೆ, ಓಕೆನಾ? ಸೊ ಆಪ್ಷನ್ ನೋಡೋಣ. ಬ್ಲಡ್ ಸರ್ಕ್ಯುಲೇಷನ್ DNA ಬೇಕಾ? ನೋ. ಡೈಜೆಷನ್ ಅಂದ್ರೆ ಏನು? ನಮ್ಮ ಫುಡ್ ಪಾರ್ಟಿಕಲ್ಸ್ ಬ್ರೇಕ್ ಡೌನ್ ಆಗಿ ಎನರ್ಜಿಯಾಗಿ ಕನ್ವರ್ಟ್ ಆಗೋದನ್ನ ಡೈಜೆಷನ್ ಅಂತ ಕರಿತೀವಿ. ಬಟ್ ಇಲ್ಲಿ ನಾವು ಮಾತಾಡ್ತಿದ್ದೆ DNA ಬಗ್ಗೆ. ಫಾರ್ ಇನ್ಹೆರಿಟೆನ್ಸ್ ಆಫ್ ಟ್ರೇಟ್ಸ್. ಇನ್ಹೆರಿಟೆನ್ಸ್ ಅಂದ್ರೇನು? ನಮ್ಮ ತಂದೆ, ನಮ್ಮ ತಾತ ಅವ್ರ ಕಡೆಯಿಂದ ನಮ್ಗೆ ಏನಾದರೂ ಬಂದರೆ ಅದನ್ನು ನಾವು ಇನ್ಹೆರಿಟೆನ್ಸ್ ಅಂತ ಕರಿತೀವಿ. ಟ್ರೇಟ್ಸ್ ಅಂತ ಅಂದರೆ ಗುಣಲಕ್ಷಣಗಳು. ಸೊ ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ರೆಸ್ಪಿರೇಷನ್ ನಮ್ಗೆ ಏನು ಬೇಕು? ಎಕ್ಸ್ಚೇಂಜ್ ಆಫ್ ಗ್ಯಾಸಸ್ ಆಗುತ್ತೆ ರೆಸ್ಪಿರೇಷನಲ್ಲಿ, ಓಕೆನಾ? ವಾಟ್ ಹ್ಯಾಪನ್ಸ್ ವೆನ್ ಅ ನೆಪಥೆಲಿಯನ್ ಬಾಲ್ ಈಸ್ ಬರ್ಂಟ್ ಇನ್ ದ ಮೆಟಲ್ ಪ್ಲೇಟ್ ಇನ್ ಓಪನ್ ಸ್ಪೇಸ್? ನೆಪಥೆಲಿಯನ್ ಚೆಂಡನ್ನು ತೆರೆದ ಜಾಗದಲ್ಲಿ ಲೋಹದ ತಟ್ಟೆಯ ಮೇಲೆ ಸುಟ್ಟಾಗ ಏನಾಗುತ್ತದೆ? ಸೊ ಈಗ ನೆಪಥೆಲಿಯನ್ ಬಾಲ್ ಯಾವುದಕ್ಕೆ ಎಕ್ಸಾಂಪಲು? ಯಾವುದಕ್ಕೆ ಎಕ್ಸಾಂಪಲ್ ಅಂದರೆ ಸಬ್ಲಿಮೇಷನ್ಗೆ ಎಕ್ಸಾಂಪಲ್. ಸಬ್ಲಿಮೇಷನ್ ಅಂದ್ರೇನು? ಅದೊಂದು ಪ್ರಾಸೆಸ್. ಏನಪ್ಪ ಅಂತಂದರೆ ಸಾಲಿಡ್ ಡೈರೆಕ್ಟ್ ಲಿಕ್ವಿಡ್ ಆಗಿ ಕನ್ವರ್ಟ್ ಆಗುತ್ತೆ.
ಓಕೆನಾ. ಸಾಲಿಡ್ ಡೈರೆಕ್ಟ್ ಆಗಿ ಲಿಕ್ವಿಡ್ ಆಗಿ ಕನ್ವರ್ಟ್ ಆದ್ರೆ ಅದನ್ನ ನಾವೇನಂತ ಕರಿತೀವಿ, ಸಬ್ಲಿಮೇಷನ್ ಅಂತ ಕರಿತೀವಿ. ಈ ನೆಪಥಿಲಿಯನ್ ಬಾಲ್ಸ್ ಅಂದ್ರೆ ಏನು, ವಾಶ್ರೂಮ್ ಅಲ್ಲಿ ಯೂಸ್ ಮಾಡಿರ್ತಾರೆ. ಓಕೆನಾ, ವಾಶ್ರೂಮ್ ಅಲ್ಲಿ ನೆಪಥಿಲಿಯನ್ ಬಾಲ್ಸ್ ನ ಯೂಸ್ ಮಾಡಿರ್ತಾರೆ. ಯಾಕೆ, ವಾಶ್ರೂಮ್ ಅಲ್ಲಿ ಆಗಿರ್ಬೋದು ಅಥವಾ ವಾರ್ಡ್ರೋಬ್ ಅಲ್ಲಿ ಆದ್ರೂ ಆಗಿರ್ಬೋದು, ಈ ನೆಪಥಿಲಿಯನ್ ಬಾಲ್ಸ್ ನ ಯೂಸ್ ಮಾಡಿರ್ತಾರೆ. ಸರಿನಾ, ಅಂದ್ರೆ ಅದು ಸ್ಮೆಲ್ ಕೊಡ್ತಾ ಇರುತ್ತೆ, ಒಂದು ಸ್ಮೆಲ್ ಕೊಡ್ತಾ ಇರುತ್ತೆ. ಸ್ವಲ್ಪ ದಿನ ಆದ್ಮೇಲೆ ಅದೇನ ಸ್ಮೆಲ್ ಹೋಗಿ 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 ಅಥವಾ ಇದಾಗಿ ಅಂದ್ರೆ ಗೇಷಿಯಸ್ ಸ್ಟೇಟ್ ಆಗಿ ಕನ್ವರ್ಟ್ ಆಗ್ಬಿಡುತ್ತೆ. ಸೊ ಇಲ್ಲಿ ಕ್ವಶನ್ ಎಲ್ಲಿ ಕೇಳಿದ್ದಾರೆ, ಈ ನೆಪೋಥಿಲಿಯನ್ ಬಾಲ್ಗಳು ಏನಾದರೂ ನಾವು ಸುಟ್ಟಾಗ, ಅಂದ್ರೆ ಒಂದು ಮೆಟಲ್ಸ್ ಪ್ಲೇಟ್ ಮೇಲೆ ಸುಟ್ಟಾಗ ಅದು ಏನಾಗುತ್ತೆ ಅಂತ ಕೇಳಿದ್ದಾರೆ. ನೆನ್ಪಿಟ್ಕೊಳ್ಳಿ, ಈ ನೆಪೋಥಿಲಿಯನ್ ಬಾಲ್ ಎಂತಿಂದ ಮಾಡಿರ್ತಾರೆ, ಹೈಡ್ರೋಕಾರ್ಬನ್ ಇಂದ ಮಾಡಿರ್ತಾರೆ. ಏನು, ಹೈಡ್ರೋಕಾರ್ಬನ್ ಇಂದ ಮಾಡಿರ್ತಾರೆ. ಓಕೆನಾ, ಹೈಡ್ರೋಕಾರ್ಬನ್ ಇಂದ ಮಾಡಿರ್ತಾರೆ. ಅಂಡ್ ಈ ಒಂದು ಹೈಡ್ರೋಕಾರ್ಬನ್ ಅಲ್ಲಿ ಇದ್ರೊಳಗೆ ಯಾವ ಕಂಟೆಂಟ್ ಜಾಸ್ತಿ ಇರುತ್ತೆ, ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸೊ ಇವಾಗ ಇದನ್ನ ಸುಟ್ಟಿದಾಗ ಏನಾಗುತ್ತಪ್ಪ ಅಂದ್ರೆ, ಈ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ನಮಗೆ ಆಕ್ಸಿಜನ್ ಅಲ್ಲಿ ನೀಟಾಗಿ ಕಂಬಸ್ಟ್ ಆಗಕ್ಕೆ ಆಗಲ್ಲ. ಆಕ್ಸಿಜನ್ ಇದ್ರೆ ನಾವು ಆರಾಮಾಗಿ ಕಂಬಸ್ಟ್ ಆಗ್ಬೋದಲ್ವಾ. ಸೊ ಆಕ್ಸಿಜನ್ ಇರಲ್ಲ, ಸೊ ಅದಕ್ಕೋಸ್ಕರ ನೀಟಾಗಿ ಕಂಬಸ್ಟ್ ಆಗಕ್ಕೆ ಆಗಲ್ಲ. ಈಗ ಫಾರ್ ಎಕ್ಸಾಂಪಲ್, ಈಗ ಕರ್ಪೂರನೇ ತಗೊಳ್ಳಿ. ಈಗಿನ ಕರ್ಪೂರದಲ್ಲಿ ಏನು ಜಾಸ್ತಿ ಕೆಮಿಕಲ್ಸ್ನ ಯೂಸ್ ಮಾಡಿರ್ತಾರೆ. ನೀವು ನೋಡ್ಬೋದು, ನೀರಿನ ಮೇಲೂ ತೇಲ್ತಾ ಇರುತ್ತೆ ಇವಾಗಿನ ಕರ್ಪೂರ. ಓಕೆನಾ, ಸೊ ಕೆಮಿಕಲ್ಸ್ ಯೂಸ್ ಮಾಡಿರ್ತಾರೆ. ಇವಾಗ ಕರ್ಪೂರ ಹಚ್ಚಿದ್ರೆ ನಮ್ಗೆ ಏನಾಗುತ್ತೆ, ಬ್ಲ್ಯಾಕ್ ಕಲರ್ ಹೊಗೆ ಬರ್ತಾ ಇರುತ್ತೆ. ಕರ್ಪೂರ ಚೆನ್ನಾಗಿ ಉರಿಯುತ್ತೆ, ನೀಟಾಗಿ ಯೆಲ್ಲೋ ಕಲರ್ ಆಗಿ ಅಥವಾ ದಗದಗನೆ ಕರ್ಪೂರ ಉರಿಯುತ್ತೆ. ಬಟ್ ಬ್ಲ್ಯಾಕ್ ಕಲರ್ ಹೊಗೆ ನಮಗೆ ಸುತ್ಕೊಂಡು ಹೋಗ್ತಾ ಇರುತ್ತೆ. ಓಕೆನಾ, ಇದು ಯಾಕೆ ಈ ಬ್ಲ್ಯಾಕ್ ಅಂದ್ರೆ ಅದನ್ನ ನಾವು ಕಾರ್ಬನ್ ಕಂಟೆಂಟ್ ಅಂತ ಕರಿತೀವಿ. ಸ್ಪೆಸಿಫಿಕ್ ಆಗಿ ಬ್ಲ್ಯಾಕ್ ಕಂಟೆಂಟ್ ನಾವೇನಂತ ಕರಿತೀವಿ ಅಂದ್ರೆ ಸೂತ್ ಅಂತ ಕರಿತೀವಿ. ನೀವು ಪೂಜೆ ಮಾಡ್ಬೇಕಾದ್ರೆ ನೋಡಿರ್ಬೋದು, ಆ ಕರ್ಪೂರ ಸುತ್ತ ಏನಿರುತ್ತೆ, ಬ್ಲ್ಯಾಕ್ ಆಗಿರುತ್ತೆ. ಈಗ ಕರ್ಪೂರ ಬೆಳಗ್ಬೇಕಾದ್ರೆ ಒಂದು ತಟ್ಟೆಯಲ್ಲಿ ಬೆಳಗ್ತಿರೋ ಅಥವಾ ಒಂದು ಸ್ಟ್ಯಾಂಡೇ ಇರುತ್ತೆ, ಅದನ್ನ ಇಟ್ಕೊಂಡು ಬೆಳಗಕ್ಕೆ, ಅಲ್ಲಿ ಏನಾಗಿರುತ್ತೆ, ಬ್ಲ್ಯಾಕ್ ಕಲರ್ ಆಗಿರುತ್ತೆ. ಯಾಕೆ ಅಂದ್ರೆ ಅಲ್ಲಿ ಜಾಸ್ತಿ ಕಾರ್ಬನ್ ಕಂಟೆಂಟ್ ಜಾಸ್ತಿ ಇರುತ್ತೆ, ಆಕ್ಸಿಜನ್ ಕಂಟೆಂಟ್ ಕಡಿಮೆ ಇರುತ್ತೆ. ಓಕೆನಾ, ಕಾರ್ಬನ್ ಜಾಸ್ತಿ ಇದ್ದಾಗ ಆಕ್ಸಿಜನ್ ನಲ್ಲಿ ಕಂಬಸ್ಟ್ ಆಗಕ್ಕೆ ಆಗಲ್ಲ. ಸೊ ಬ್ಲ್ಯಾಕ್ ಕಲರ್ಗೆ ಹೊಗೆ ಆಗಿ ಅಲ್ಲೇ ಅದು ಸುತ್ಕೋಬಿಟ್ಟಿರುತ್ತೆ. ಓಕೆನಾ, ಸೊ ಇದು ಇವಾಗ ಏನಾಗುತ್ತೆ, ಇದೊಂದು ಸುಟ್ಟಿದಾಗ ಏನಾಗುತ್ತೆ, ಈ ನೆಪಥಿಲಿಯನ್ ಬಾಲ್ಸ್ ಅಷ್ಟೇ, ಅದೊಂದು ಸುಟ್ಟಿದಾಗ ಏನಾಗುತ್ತಪ್ಪ ಅಂದ್ರೆ ಬ್ಲ್ಯಾಕ್ ಕಾರ್ಬನ್ ಕೂಡ ಅಲ್ಲಿ ಮಸಿ ಬೆಳ್ಕೊಂಡಿರುತ್ತೆ ಅಂತಲ್ವಾ, ಆ ಥರ ಅಲ್ಲಿ ಸೃಷ್ಟಿ ಆಗುತ್ತೆ. ಸರಿನಾ, ಇದು ನೆಪೋಥಿಲಿಯನ್ ಬಾಲ್ಸ್ ಸುಟ್ಟಿದಾಗ ಆಗುವಂಥ ಒಂದು ಪ್ರಾಸೆಸ್. ಆಪ್ಷನ್ ನೋಡೋಣ. ಇಟ್ ಬರ್ನ್ಸ್ ವಿತ್ ಅ ಬ್ಲೂ ಫ್ಲೇಮ್ ಅಲ್ಲ, ಇಟ್ ಬರ್ನ್ಸ್ ವಿತ್ ಯೆಲ್ಲೋ ಫ್ಲೇಮ್ ವಿತ್ ನೋ ಡೆಪಾಸಿಟ್ ಆನ್ ದ ಮೆಟಲ್ ಪ್ಲೇಟ್ ಏನ್ ಡೆಪಾಸಿಟ್ ಮಾಡುತ್ತೆ, ನಾನು ಹೇಳಿದೆ ಮಸಿ ಅಂದ್ರೆ ಏನಂತ ಕರಿತೀವಿ, ಕಾರ್ಬನ್ ಕಂಟೆಂಟ್ ನ ಸೂತ್ ಅಂತ ಕರಿತೀವಿ. ಓಕೆನಾ, ಇಟ್ ಬರ್ನ್ಸ್ ವಿತ್ ಅ ಯೆಲ್ಲೋ ಫ್ಲೇಮ್, ಇದು ಹಳದಿ ಜ್ವಾಲೆಯೊಂದಿಗೆ ಉರಿಯುತ್ತದೆ ಮತ್ತು ಲೋಹದ ತಟ್ಟೆಯ ಮೇಲೆ ಕಪ್ಪು ಮಸಿ ಶೇಖರಣೆಯಾಗುತ್ತದೆ. ಸೊ ಆಪ್ಷನ್ ಯಾವುದು, ಸಿ ಇಸ್ ದ ಕರೆಕ್ಟ್ ಆನ್ಸರ್. ನೆಪಥಿಲಿಯನ್ ಬಾಲ್ಸ್, ಕ್ಯಾಂಫೋರ್. ಕ್ವಶನ್ ಕೇಳಿದ್ರೆ ಅಂದ್ರೆ ಕರ್ಪೂರ ಅಥವಾ ನೆಪಥಿಲಿಯನ್ ಬಾಲ್ಸ್ ಇವೆಲ್ಟ್ರ ಮೇಲೆ ನಮಗೆ ಕ್ವಶನ್ಸ್ ಕೇಳೋದು. ಸರಿನಾ, ನಿಮ್ಗೆ ಇನ್ನೂ ನೆಪಥಿಲಿಯನ್ ಬಾಲ್ಸ್ ಏನು ಅಂತ ಅರ್ಥ ಆಗಿಲ್ಲ ಅಂದ್ರೆ ಗೂಗಲ್ಗೆ ಹೋಗಿ ನೆಪಥಿಲಿಯನ್ ಬಾಲ್ಸ್ ಅಂತ ಹೊಡಿರಿ. ಅದನ್ನ ಮೇನ್ ಆಗಿ ಮನೇಲಿ ವಾರ್ಡ್ರೋಬ್ ಅಲ್ಲಿ ಯೂಸ್ ಮಾಡಿರ್ತಾರೆ ಅಥವಾ ವಾಶ್ರೂಮ್ಸ್ ಅಲ್ಲಿ ಇದನ್ನ ಯೂಸ್ ಮಾಡಿರ್ತಾರೆ. ನೋಡಿ, ಈ ತರ ಇರುತ್ತೆ. ಓಕೆನಾ, ಈ ತರ ಆದಾಗ ನೋಡಿ, ಈ ತರ ಬರುತ್ತಲ್ವಾ, ಈ ತರ ಏನಂತ ಕರಿತೀವಿ ನಾವು, ಸೂತ್ ಅಂತ ಕರಿತೀವಿ. When water and nutrients are available, algae grow and multiply rapidly by the process of dash. ನೀರು ಮತ್ತು ಪೋಷಕಾಂಶಗಳು ಲಭ್ಯವಿದ್ದಾಗ ಪಾಚಿಗಳು ಡ್ಯಾಶ್ ಪ್ರಕ್ರಿಯೆಯ ಮೂಲಕ ವೇಗವಾಗಿ ಬೆಳೆಯುತ್ತವೆ ಮತ್ತು ಗುಣಿಸುತ್ತವೆ. ಈಗ ಪಾಚಿಗಳು ಅಂತ ಬಂದ್ರೆ ಏನು, ನಾವು ಆಲ್ಗೆ ಅಂತ ಕರಿತೀವಿ. ಆಲ್ಗೆ ಎಲ್ಲಿ ಫೌಂಡ್ ಆಗುತ್ತೆ, ಒಂದು ಕಲ್ ಮೇಲೆ ಫೌಂಡ್ ಆಗ್ಬೋದು, ಮತ್ತೆ ಯಾವಾಗ ನೀರ್ ಮೇಲೆ ಜಾಸ್ತಿ ಸನ್ಲೈಟ್ ಇರುತ್ತೋ ಆವಾಗ ಒಂದು ಆಲ್ಗೆ ಫೌಂಡ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಓಕೆನಾ, ಈಗ ಆಲ್ಗೆ ಅಂದ್ರೆ ಪಾಚಿ ಅಂತ ಗೊತ್ತಾಯ್ತು. ಈಗ ಪಾಚಿ ರೀಪ್ರೊಡಕ್ಷನ್ ಏನಂತ ಕರಿತೀವಿ ನಾವು, ಎಸೆಕ್ಸುಯಲ್ ರೀಪ್ರೊಡಕ್ಷನ್ ಅಂತ ಕರಿತೀವಿ. ಎಸೆಕ್ಸುಯಲ್ ರೀಪ್ರೊಡಕ್ಷನ್ ಅಂತ ನಾವು ಕರಿತೀವಿ. ಈ ಎಸೆಕ್ಸುಯಲ್ ರೀಪ್ರೊಡಕ್ಷನ್ ಅಂದ್ರೆ ಏನು, ಎಸೆಕ್ಸುಯಲ್ ರೀಪ್ರೊಡಕ್ಟ್ ಅಲ್ಲಿ ಓನ್ಲಿ ಸಿಂಗಲ್ ಪೇರೆಂಟ್ ಇರುತ್ತೆ. ಆ ಪೇರೆಂಟ್ ಇಂದನೇ ಕೂಡ ನೆಕ್ಸ್ಟ್ ಆಫ್ ಸ್ಪ್ರಿಂಗು ಬರುತ್ತೆ. ಓಕೆನಾ, ಸೊ ಈ ಒಂದು ಆಲ್ಗೆಯಲ್ಲಿ ಎಸೆಕ್ಸುಯಲ್ ರೀಪ್ರೊಡಕ್ಷನ್ ಹೇಗೆ ಆಗುತ್ತೆ ಅಂತಂದ್ರೆ, ಇದು ಆಲ್ಗೆ ಅಂತ ಅನ್ಕೊಳ್ಳಿ, ಆಲ್ಗೆ ಅದ ಒಂದು ಸ್ಟೆಮ್ ಅನ್ಕೊಳ್ಳಿ. ಓಕೆನಾ, ಈ ಆಲ್ಗೆ ಸ್ಟೆಮ್ ಏನಾಗುತ್ತೆ, ಇನ್ ಕೇಸ್ ಈ ಒಂದು ಬಾಡಿ ಪಾರ್ಟ್ ಇಲ್ಲಿ ಕಟ್ ಆಗೋದ್ರೆ ಈ ಆಲ್ಗೆದು, ಈ ಒಂದು ಬಾಡಿ ಪಾರ್ಟು ಹೊಸದಾಗಿ ಒಂದು ಹ್ಯೂಮನ್ ಅಥವಾ ಒಂದು ಲಿವಿಂಗ್ ಬೀಯಿಂಗ್ ಆಗಿ ಎಸ್ಟಾಬ್ಲಿಷ್ ಆಗುತ್ತೆ. ಇದಕ್ಕೆ ಒಂದು ಬರ್ತ್ ಬರುತ್ತೆ, ಅದೇ ಒಂದು ದೊಡ್ಡದಾಗುತ್ತೆ, ಮತ್ತೆ ಆ ಬಾಡಿ ಪಾರ್ಟ್ ಕಟ್ಟಾಗಿ ಇನ್ನೊಂದು ಆಲ್ಗೆ ಆಗಿ ಫಾರ್ಮ್ ಆಯ್ತಾ ಹೋಗುತ್ತೆ. ಅದಕ್ಕೆ ನೋಡ್ಬೋದು ಆಲ್ಗೆಗಳು ಬೇಗ ಸ್ಪ್ರೆಡ್ ಆಗ್ಬಿಡುತ್ತೆ. ಓಕೆನಾ, ಬೇಗ ಸ್ಪ್ರೆಡ್ ಆಗುತ್ತೆ. ಮತ್ತೆ ಕ್ವಶನ್ಸ್ ಕೇಳಿದ್ರೆ ಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲಿ ಜಾಸ್ತಿ ಬೇಗ ಆಫ್ ಸ್ಪ್ರಿಂಗ್ ಆಗುತ್ತಾ, ಎಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲಿ ಬೇಗ ಆಫ್ ಸ್ಪ್ರಿಂಗ್ ಜಾಸ್ತಿ ಆಗುತ್ತಂದ. ಸೊ ಎಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲಿ ಬೇಗ ರೀಪ್ರೊಡಕ್ಷನ್ ಆಗುತ್ತೆ. ಓಕೆನಾ, ಬೇಗ ರೀಪ್ರೊಡಕ್ಷನ್ ಆಗಿ ಆಫ್ ಸ್ಪ್ರಿಂಗ್ ಬರುತ್ತೆ. ಸೆಕ್ಸುವಲ್ ರೀಪ್ರೊಡಕ್ಷನ್ ಅಲ್ಲಿ ಟೈಮ್ ಲಿಮಿಟ್ಸ್ ಜಾಸ್ತಿ ಇರುತ್ತೆ. ಓಕೆನಾ, ಸೊ ಇಲ್ಲಿ ಆಪ್ಷನ್ ಯಾವ್ದಾಗಿರುತ್ತಪ್ಪ ಅಂದ್ರೆ ಇದೊಂದು ಯಾವ ಪ್ರಾಸೆಸ್ ಅಂತ ಕೇಳ್ತಾರೆ.
ಹೇಗೆ ಈ ಸ್ಟೆಮ್ಮು ಕಟ್ ಆಗ್ಬಿಟ್ಟು ಮತ್ತೆ ಅದೊಂದು ಹೊಸ ಲಿವಿಂಗ್ ಆರ್ಗನಿಸಮ್ ಆಗೋದನ್ನ ಯಾವ ಪ್ರೊಸೆಸ್ ಅಂತ ಕೇಳಿದ್ದಾರೆ. ಈ ಒಂದು ಪ್ರಾಸೆಸ್ ನಾವು ಏನಂತ ಕರಿತೀವಿ ಅಂದರೆ ಫ್ರಾಗ್ಮೆಂಟೇಷನ್ ಅಂತ ಕರಿತೀವಿ. ಫ್ರಾಗ್ಮೆಂಟೇಷನ್ ಅಂತ ನಾವು ಕರಿತೀವಿ. ಓಕೆನಾ, ಆಪ್ಷನ್ ನಂಬರ್ ಸಿ. ಈಗ ಬೇರೆ ಆಪ್ಷನ್ ನೋಡೋದಾದ್ರೆ ಮೊದಲನೇದು ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಫಾರ್ಮೇಷನ್ ಅಂದ್ರೆ ಏನು, ಅಲ್ಲಿ ಚಿಕ್ಕ ಚಿಕ್ಕ ಹಳ್ಳ ಥರ ಇರ್ತಲ್ಲ, ಗುಳ್ಳೆ ಥರ, ಅದು ಯಾವನ್ನ ಏನು ತಗೊಂಡು ನೋಡ್ತೀವಿ, ಎಷ್ಟಾಗಿರ್ಬೋದು ಅಥವಾ ಫಂಗೈ. ಬ್ರೆಡ್ ಮೇಲೆ ಏನಾಗಿರುತ್ತೆ, ಒಂಚೂರು ಸ್ಪೋರ್ ಥರ ಇರುತ್ತೆ, ಅಲ್ಲಿ ಏನಾಗುತ್ತೆ, ಫಂಗೈ ಬೆಳ್ಕೊಬಿಟ್ಟಿರುತ್ತೆ. ಸೊ ಪಾಲಿನೇಷನ್ ಎಲ್ಲಾಗುತ್ತೆ, ಪಾಲಿನೇಷನ್ ಪೋಲನ್ ಗ್ರೇನ್ಸ್ ಅಂತ ಬಂದಾಗ ಎಲ್ಲಿ ಬರುತ್ತೆ, ಫ್ಲವರ್ಸ್ ಅಲ್ಲಿ ಬರುತ್ತೆ. ಫ್ಲವರ್ಸಾ. ಸೊ ಪೋಲನ್ ಗ್ರೇನ್ಸ್ ಇಲ್ಲಿರುತ್ತೆ, ನೆನ್ಪಿಟ್ಕೊಳ್ಳಿ. ಸ್ಟ್ಯಾಮಿನ್ ಅಲ್ಲಿ 2 ಪಾರ್ಟ್ಸ್ ಇರುತ್ತೆ. ಒಂದು ಫಿಲಮೆಂಟ್, ಇನ್ನೊಂದು ಯಾವುದು ಆಂಥರ್. ಈ ಆಂಥರ್ ಒಳಗಡೆ ಏನಿರುತ್ತೆ, ಪೋಲನ್ ಗ್ರೇನ್ಸ್ ಇರುತ್ತೆ. ಓಕೆನಾ, ಈ ಆಂಥರ್ ಒಳಗಡೆ ಪೋಲನ್ ಗ್ರೇನ್ಸ್ ಇರುತ್ತೆ. ಸಖತ್ ಇಂಪಾರ್ಟೆಂಟ್ ಟಾಪಿಕ್ ರೀಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್. ಆಮೇಲೆ ಫ್ರಾಗ್ಮೆಂಟೇಷನ್ ಅಂದ್ರೆ ನೋಡಿದೆ. ಬಡ್ಡಿಂಗ್ ಅಂದ್ರೆ ಏನು, ಈಗ ಬಡ್ಡಿಂಗ್ ಅಂತಂದ್ರೆ ಈಗ ಇದು ಒಂದು ಗಿಡ, ಈ ಗಿಡದ ಮೇಲೆ ಒಂದು ಬಡ್ ಬೆಳ್ಕೊಳ್ಳುತ್ತೆ, ಒಂದು ಮಗು ಬೆಳ್ಕೊಳ್ಳುತ್ತೆ. ಓಕೆನಾ, ಈ ಮಗು ಸ್ವಲ್ಪ ದೊಡ್ಡದಾದ್ಮೇಲೆ ಏನಾಗುತ್ತೆ, ಮತ್ತೆ ಭೂಮಿಗೆ ಬೀಳುತ್ತೆ. ಈ ಭೂಮಿಗೆ ಬಿದ್ದಾದ್ಮೇಲೆ ಒಂದು ಹೊಸ ಪ್ಲಾಂಟ್ ಆಗಿ ಇದೇ ಉಡ್ಕೊಳ್ಳುತ್ತೆ. ಈ ತರ ಒಂದು ಪ್ರಾಸೆಸ್ ನಾವೇನಂತ ಕರಿತೀವಿ, ಬಡ್ಡಿಂಗ್ ಅಥವಾ ಮೊಗ್ಗು ಬರುವಿಕೆ ಅಂತ ಕರಿತೀವಿ. ನೋಡಿ, ಇದು ಆಲ್ಗೆ. ಈ ಆಲ್ಗೆ ಫುಲ್ಲು ಝೂಮ್ ಮಾಡಿದಾಗ ಈ ಥರ ಇರುತ್ತೆ. ಈ ಫಾರ್ ಎಕ್ಸಾಂಪಲ್ ಇವೆರಡು ಪಾರ್ಟ್ ಬ್ಯಾಕ್ ಗ್ರೌಂಡ್ ಆಗಿಬಿಟ್ರೆ ಇವೆರಡು ಹೊಸ ಸೆಲ್ ಆಗಿ ಅಂದರೆ ಹೊಸ ಲಿವಿಂಗ್ ಆರ್ಗನಿಸಮ್ ಆಗಿ ಉಟ್ಕೊಬಿಡುತ್ತೆ. ಓಕೆನಾ, ಅದಕ್ಕೆ ಆಲ್ಗೆಗಳು ಅಷ್ಟು ಬೇಗ ಸ್ಪ್ರೆಡ್ ಆಗೋಗುತ್ತೆ. ಅ ಕಾಯಿಲ್ ಹ್ಯಾಸ್ ದ ರೆಸಿಸ್ಟೆನ್ಸ್ ಆಫ್ 44 ohms. ಇಫ್ ಇಟ್ ಕನೆಕ್ಟೆಡ್ ಟು ಅಕ್ರಾಸ್ ಅ 220 volt ಸಪ್ಲೈ, ವಾಟ್ ಈಸ್ ದ ಪವರ್ ಕನ್ಸ್ಯೂಮ್ಡ್ ಬೈ ದ ಕಾಯಿಲ್? ಒಂದು ಸುಳಿಯು 44 ohmsನಷ್ಟು ರೋಧವನ್ನು ಹೊಂದಿದೆ. ಅದನ್ನು 220 ವೋಲ್ಟ್ಸ್ ವಿದ್ಯುತ್ ಸರಬರಾಜಿಗೆ ಸಂಪರ್ಕಿಸಿದರೆ ಸುರುಳಿಯು ಬಳಸುವ ಶಕ್ತಿ ಎಷ್ಟು? ಸೊ ಯಾವುದ್ರ ಬಗ್ಗೆ ಕೇಳ್ತಿದ್ದಾರೆ, ಪವರ್ ಬಗ್ಗೆ ಕೇಳಿದ್ದಾರೆ. ಪವರ್ ಎಷ್ಟು ಕನ್ಸ್ಯೂಮ್ ಆಯಿತು ಅಂದರೆ, ಪವರ್ ಅಂದರೆ ಏನು, ಎಲೆಕ್ಟ್ರಿಸಿಟಿ ಎಷ್ಟು ಕನ್ಸ್ಯೂಮ್ ಆಗ್ತಾ ಐತೆ ಅಂತ ಹೇಳಿದ್ರೆ ನಾವು ಪವರ್ ಅಂತ ಕರಿತೀವಿ. ಸೊ ಈಗ ಪವರ್ನ ಕಂಡುಹಿಡಿಯೋಕ್ಕೆ ನಮಗೆ ಫಾರ್ಮುಲಾ ಏನು, ಫಾರ್ಮುಲಾ ನೆನ್ಪಿಟ್ಕೊಬಿಡಿ. V² ಅಂದರೆ ವೋಲ್ಟ್ ಸ್ಕ್ವೇರ್ ಡಿವೈಡೆಡ್ ಬೈ ರೆಸಿಸ್ಟರ್ ಅಂದರೆ ಯಾವುದು, ಇಲ್ಲಿ 44 ohms ಅಂತ ಕರಿತೀವಿ. ಓಕೆನಾ, ಇದು ಈ ಥರ ಫಾರ್ಮುಲಾ, ಪವರ್ಗೆ ಫಾರ್ಮುಲಾ. ಸೊ ಈಗ ಸಾಲ್ವ್ ಮಾಡೋಣ, ಈಸಿ ಅಲ್ವಾ? ಈ ಥರ ಕ್ವಶನ್ ಕೊಟ್ಟಾಗ ನಾವು ಫಾರ್ಮುಲಾ ಬರ್ಕೊಬಿಡ್ಬೇಕು. 220 ಇಂಟು 220 ಡಿವೈಡೆಡ್ ಬೈ 44. ಓಕೆನಾ, 44 2 2s 2 1s 2 1s. ಓಕೆನಾ, 2 ಮತ್ತು 22 ಇತ್ತಲ್ವಾ, 2 11s 2 1s 1s 11 1s 11 1s. ಸೊ ಆಪ್ಷನ್ ಎಷ್ಟು, 1 1 ಇಂಟು 1 0 ಇರುತ್ತೆ. 1 1 0 ಇಸ್ ದ ಕರೆಕ್ಟ್ ಆಪ್ಷನ್. ಆಪ್ಷನ್ ಸಿ ಇಸ್ ದ 110 ವ್ಯಾಟ್ ಅಂತ ಕರಿತೀವಿ. ಓಕೆನಾ, 110 ವ್ಯಾಟ್. ಸಾರಿ, 110 ಅಲ್ಲ, ಇಲ್ಲಿ ಡಬಲ್ 0 ಐತೆ, ಇಲ್ಲೊಂದು 0 ಐತೆ, ಇಲ್ಲೊಂದು 0 ಐತೆ. ಸೊ 1100 ವ್ಯಾಟ್. ವಿಚ್ ಆಫ್ ದ ಫಾಲೋಯಿಂಗ್ ಆಪ್ಷನ್ಸ್ ಬೆಸ್ಟ್ ಡಿಸ್ಕ್ರೈಬ್ಸ್ ದ ಟರ್ಮ್ ಕಲ್ಚರ್ ಫಿಶರಿ? ಕೆಳಗಿನ ಆಯ್ಕೆ ಯಾವುದನ್ನು ಕಲ್ಚರ್ ಫಿಶರಿ ಎಂಬ ಪದವನ್ನು ಉತ್ತಮವಾಗಿ ವಿವರಿಸುತ್ತದೆ? ಸೊ ಈಗ ಕಲ್ಚರ್ ಫಿಶರಿ ಅಂದ್ರೆ ಏನು, ಇದಕ್ಕೆ ಇನ್ನೊಂದು ಟರ್ಮ್ ಅಂತ ಕರಿತೀವಿ, ಇನ್ನೊಂದು ಕೀವರ್ಡ್ ಅಂತ ಇನ್ನೊಂದು ಹೆಸರಲ್ಲಿ ಕರಿತೀವಿ, ಅದು ನಾವು ಪಿಸಿ ಕಲ್ಚರ್ ಅಂತ ಕರಿತೀವಿ. ಪಿಸಿ ಕಲ್ಚರ್ ಅಂತ ಕರಿತೀವಿ, ಅಥವಾ ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಅಕ್ವಾ ACQUA ಕಲ್ಚರ್, ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಓಕೆನಾ, ಪಿಸಿಕಲ್ಚರ್ ಅಂದ್ರೆ ಏನು, ಅಕ್ವಾ ಕಲ್ಚರ್. ಪಿಸಿಕಲ್ಚರ್ ಅಂದ್ರೆ ರೇರಿಂಗ್ ಆಫ್ ಫಿಶ್ ಅಂತ ಕರಿತೀವಿ. ಅಕ್ವಾ ಕಲ್ಚರ್ ಅಂದ್ರೆ ವಾಟರ್ ಅಥವಾ ಮೆರೈನ್ ಆರ್ಗನಿಸಮ್ಸ್ಗೆ ರಿಲೇಟೆಡ್ನ ಅಕ್ವಾ ಕಲ್ಚರ್ ಅಂತ ಕರಿತೀವಿ. ಕಲ್ಚರಿ ಫಿಶರಿ ಅಂದ್ರೆ ಏನಿಲ್ಲ, ಇಲ್ಲಿ ಫಿಶ್ನ ಏನು ಮಾಡ್ತೀವಪ್ಪ ಅಂತಂದ್ರೆ, ಅಂದರೆ ಮೀನುಗಳನ್ನ ಬ್ರೀಡ್ ಮಾಡ್ತೀವಿ. ಅದಾದಮೇಲೆ ಮೀನನ್ನ ಸಾಕ್ತೀವಿ. ನೆಕ್ಸ್ಟು ಮೀನ ಅಂದರೆ ಒಂದು ಆರ್ಗನಿಸಮ್ಸ್ ಇನ್ನೊಂದು ಆರ್ಗನಿಸಮ್ ಬ್ರೀಡ್ ಮಾಡೋಕ್ಕೂ ಹೆಲ್ಪ್ ಮಾಡ್ತಾರೆ. ಮತ್ತು ಇಲ್ಲಿ ಎಗ್ಸ್ ಫಿಶ್ ಏನು ಮಾಡುತ್ತೆ, ಫಿಶ್ಶು ಎಗ್ನಲ್ಲಿ ಏನು ಮಾಡುತ್ತೆ. ಓಕೆನಾ, ಸೊ ನಿಮಗೆ ಎಕ್ಸಾಂಪಲ್ ನೋಡೋದಾದ್ರೆ, ಈಗ ಮಂಡ್ಯ ಕಡೆ ಹೋಗೋದಾದ್ರೆ, ನೀವು ಮಂಡ್ಯ ಕಡೆ ನಾವು ಜಾಸ್ತಿ ನೋಡಿದ್ದೀವಿ. ಮಂಡ್ಯ ಕಡೆ ಹೋಗ್ಬೇಕಾದ್ರೆ ನಿಮಗೆ ಸುಮಾರು ಮದ್ದೂರು ಟು ಮಂಡ್ಯ ಹೋಗ್ಬೇಕಾರೆ ಇನ್ನೇನು ನಿಯರ್ ಮಂಡ್ಯ ಸಿಗೋತಾರೆ, ರೈಟ್ ಸೈಡಲ್ಲಿ ಒಂದು ಮೀನಿನ ಅಂದರೆ ಕೃಷಿ ಅಂದರೆ ಫಿಶರಿ ಒಂದು ಆಫೀಸ್ ಇದೆ. ಓಕೆನಾ, ಅಲ್ಲೇನು ಮಾಡ್ತಿದ್ದಾರೆ, ಫಿಶ್ ಫಾರ್ಮಿಂಗ್ನ ಮಾಡ್ತಿರ್ತಾರೆ. ಅಲ್ಲಿ ನೋಡಿದಾಗ ನಿಮಗೆ ಗೊತ್ತಾಗುತ್ತೆ ಫಿಶ್ನ ಹೇಗೆ ಅವರು ಕ್ಲೀನ್ ಮಾಡ್ತಾರೆ, ನೀರನ್ನ ಕ್ಲೀನ್ ಮಾಡಿರ್ಬೋದು, ಮತ್ತು ಒಂದು ಫಿಶ್ನ ಒಂದು ಬ್ರೀಡ್ ಮಾಡಿಸಿರ್ಬೋದು ಅಂತ. ಸೊ ಈ ಒಂದು ಪ್ರಾಸೆಸ್ ನಾವು ಎಂತ ಕರೀತೀವಿ, ಕಲ್ಚರಿ ಫಿಶರಿ ಅಂತ ಕರಿತೀವಿ. ಓಕೆನಾ, ಈ ಕಲ್ಚರಿ ಫಿಶರಿ ಅಂದರೆ ಏನಿಲ್ಲ, ಫಾರ್ಮಿಂಗ್ ಆಫ್ ಫಿಶ್ ಅಂತ ಕರಿತೀವಿ. ಮೀನನ್ನು ಕೃಷಿ ಮಾಡುವುದನ್ನು ಕಲ್ಚರ್ ಫಿಶರಿ ಅಂತ ನಾವು ಕರಿತೀವಿ. ನೋಡಿ, ಅದಕ್ಕೆ ನೋಡಿ ಇದೇ ಥರ ಹಾಕೊಂಡಿರ್ತಾರೆ. ಸೊ ಅಲ್ಲಿ ಮೀನುಗಳಿಗೆ ಒಳ್ಳೆ ಆಹಾರ ಹಾಕೋದು, ನೀರು ಹಾಕೋದು, ನೀರನ್ನ ಚೇಂಜ್ ಮಾಡ್ತಿರೋದು, ಅದನ್ನೆಲ್ಲ ಫಿಶ್ ಕಲ್ಚರ್ ಫಿಶರಿ ಅಂತ ಕರಿತೀವಿ. ಆ ಬಾಡಿ ಇಸ್ ಡ್ರಾಪ್ ಫ್ರಮ್ ಅ ಹೈಟ್, ಇಟ್ ಫಾಲ್ಸ್ ಫಾರ್ 3.0 seconds ಆ್ಯಂಡ್
3.0 seconds and gravitation ಅല്ലാದ acceleration ಅಂತ ಕರಿತೀವಿ. acceleration is equal to 10 meter per second square. its final velocity is. ಒಂದು ವಸ್ತುವನ್ನು ಎತ್ತರದಿಂದ ಕೆಳಗೆ ಬಿಡಲಾಗುತ್ತದೆ. ನೋಡಿ, ಆ ಬಾಡಿ ಇಸ್ ಡ್ರಾಪ್ಡ್ ಅಂತ ಕೊಟ್ಟಿದ್ದಾರೆ, ಅಂದ್ರೆ ಬಿಡಲಾಗುತ್ತದೆ. ಅವರು ಎಸಿತಾ ಇಲ್ಲ, ಸುಮ್ಮನೆ ಬಿಡ್ತಾ ಇದ್ದಾರೆ. ಎಸಿತಿದ್ರೆ ಅಂದ್ರೆ ಏನು, ಅದ್ರ ಮೇಲೆ ಫೋರ್ಸ್ ಅಪ್ಲೈಡ್ ಆಗಿರುತ್ತೆ. ಸುಮ್ಮನೆ ಬಿಡ್ತಾವ್ರೆ ಅಂದ್ರೆ ಯಾವುದೇ ತರ ಫೋರ್ಸ್ ಅಪ್ಲೈಡ್ ಆಗಿರಲ್ಲ. ಇದು 3.0 ಸೆಕೆಂಡ್ ಕಾಲ ಬಿದ್ದು ಮತ್ತು ಆಕ್ಸಿಲರೇಷನ್ ಇಸ್ ಈಕ್ವಲ್ ಟು 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಆಗಿದ್ದು ಅದರ ಅಂತಿಮ ವೇಗ ಎಷ್ಟು ಆಗಿರುತ್ತದೆ ಅಂತ ಕೇಳಿದ್ದಾರೆ. ಓಕೆನಾ, ಏನ್ರ ಬಗ್ಗೆ ಕೇಳ್ತಿದ್ದಾರೆ, ವೆಲಾಸಿಟಿ ಬಗ್ಗೆ ಕೇಳ್ತಿದ್ದಾರೆ. ಸೊ ಈಗ ಇದು ಏನಾಗ್ತೈತೆ, ಒಂದು ಬಾಲ್ನ ಮೇಲ್ಗಡೆಯಿಂದ ಬಿಡ್ತಿದ್ದಾರೆ. ಮೇಲ್ಗಡೆಯಿಂದ ಬಿಟ್ಟಾಗ ಸ್ಟಾರ್ಟಿಂಗ್ ವೆಲಾಸಿಟಿ ಏನಿರುತ್ತೆ, 0 ಆಗಿರುತ್ತೆ. ಸ್ಟಾರ್ಟಿಂಗ್ ವೆಲಾಸಿಟಿ ಏನಾಗಿರುತ್ತೆ, 0 ಆಗಿರುತ್ತೆ. ಫೈನಲ್ ವೆಲಾಸಿಟಿ ನಮಗೆ ಗೊತ್ತಿಲ್ಲ. ಅವ್ರು ನಮ್ಗೆ ಕೇಳ್ತಿರೋದೇನು, ಫೈನಲ್ ವೆಲಾಸಿಟಿ ಅಂದರೆ ವಿ ಅಂತ ಕರಿತೀವಿ, ಇನಿಷಿಯಲ್ ವೆಲಾಸಿಟಿನ ಯು ಅಂತ ಕರಿತೀವಿ. ಸೊ ನಮ್ಗೆ ಏನು ಕೇಳ್ತಿರೋದು, ಫೈನಲ್ ವೆಲಾಸಿಟಿ ಗೊತ್ತಿಲ್ಲ. ಸೊ ಫೈನಲ್ ವೆಲಾಸಿಟಿ ಅಂದರೆ ನಾವು ವಿನ ಕಂಡುಹಿಡಿಯಬೇಕು. ಬಟ್ ಏನು ಕೊಟ್ಟಿದ್ದಾರೆ ಇಲ್ಲಿ, ನಮಗೆ ಆಕ್ಸಿಲರೇಷನ್ ಕೊಟ್ಟಿದ್ದಾರೆ. ಆ ಬಾಲು ಇಲ್ಲಿಂದ ಮೇಲ್ಗಡೆಯಿಂದ ಇಲ್ಲಿ ರೀಚ್ ಆಗಬೇಕಾದ್ರೆ ಅಲ್ಲಿ ಏನಾಯಿತು, ಇಲ್ಲಿ ಏನಾಯಿತು, ಇಲ್ಲಿ ಹಿಂಗೆ ಬರ್ಬೇಕಾದ್ರೆ ಏನಾಗುತ್ತೆ, ಸ್ಪೀಡ್ ಇನ್ಕ್ರೀಸ್ ಆಗುತ್ತೆ. ಅದು ನಾವೇನಂತ ಕರಿತೀವಿ, ಆಕ್ಸಿಲರೇಷನ್ ಅಂತ ಕರಿತೀವಿ. ಆಕ್ಸಿಲರೇಷನ್ ಎಷ್ಟು ಕೊಟ್ಟಿದ್ದಾರೆ, 10 ಕೊಟ್ಟಿದ್ದಾರೆ. 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್ ಅಂತ ಕರಿತೀವಿ. ಓಕೆನಾ, ಸೊ ಈಗ ಆ್ಯಡ್ ಮಾಡೋಣ. ಟೈಮ್ ಎಷ್ಟು ಕೊಟ್ಟಿದ್ದಾರೆ, ಇಲ್ಲಿಂದ ಇಲ್ಲಿ ಬರೋಕ್ಕೆ 3 ಸೆಕೆಂಡ್ಸ್ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ನಮಗೆ ಆ್ಯಡ್ ಮಾಡೋದು ಈಗ ಫಾರ್ಮುಲಾ ಏನಂತಂದರೆ, ಇದು ಫೈನಲ್ ವೆಲಾಸಿಟಿ ಫೈನಲ್ ಅಂತ ಬರಿತೀನಿ. ಫೈನಲ್ ವೆಲಾಸಿಟಿ ಇಸ್ ಈಕ್ವಲ್ ಟು ಮೊದಲು ಇನಿಷಿಯಲ್ ವೆಲಾಸಿಟಿ IV ಅಂತ ಬರ್ದಿರ್ತೀನಿ, ಪ್ಲಸ್ ನೆಕ್ಸ್ಟ್ ಏನೈತೆ ನಮಗೆ ಗ್ರಾವಿಟಿ ಐತೆ, ಗ್ರಾವಿಟಿ ಅಥವಾ ಆಕ್ಸಲರೇಷನ್ ಅಂತ ಬರ್ತೀವಿ ಐತೆ, ಇಂಟು ಏನೈತೆ ನೆಕ್ಸ್ಟ್ ನಮಗೆ 3 ಅಂದರೆ ಟೈಮ್ ಐತೆ ಇಸ್ ಈಕ್ವಲ್ ಟು ಏನು, ಇದು ಏನಕ್ಕೆ ಫಾರ್ಮುಲಾ ಆಗುತ್ತೆ ಅಂತಂದರೆ ಫೈನಲ್ ವೆಲಾಸಿಟಿಗೆ ಫಾರ್ಮುಲಾ ಆಗುತ್ತೆ. ಓಕೆನಾ, ಸೊ ಫೈನಲ್ ವೆಲಾಸಿಟಿ ಕಂಡುಹಿಡಿದ ಇನಿಷಿಯಲ್ ವೆಲಾಸಿಟಿ ಎಷ್ಟಿತ್ತು, ಇನಿಷಿಯಲ್ ವೆಲಾಸಿಟಿ 0 ಇತ್ತು, ಪ್ಲಸ್ ಗ್ರಾವಿಟಿ ಎಷ್ಟೈತೆ 10 ಇಂಟು ಟೈಮ್ ಎಷ್ಟೈತೆ 3 ಸೆಕೆಂಡ್ಸ್. ಓಕೆನಾ, ಸೊ ಆನ್ಸರ್ ಏನು, 10 3s 30 + 0 30 ಮೀಟರ್ ಪರ್ ಸೆಕೆಂಡ್ ಇಸ್ ದ ಫೈನಲ್ ವೆಲಾಸಿಟಿ. What happens when a zinc rod is placed in aqueous copper sulfate solution? ತಾಮ್ರದ ಸಲ್ಫೈಡ್ ದ್ರಾವಣದಲ್ಲಿ ಸತ್ತುವಿನ ಅಂದರೆ ಜಿಂಕ್ ಸರಳನ್ನು ಇರಿಸಿದಾಗ ಏನಾಗುತ್ತದೆ? ಸೊ ಈಗ ಇದು ಯಾವುದ್ರ ಬಗ್ಗೆ ಮಾತಾಡ್ತೈತೆ ಅಂದರೆ, ಎಲ್ಲ ಟೆಕ್ಸ್ಟ್ ಬುಕ್ಕಲ್ಲೂ ಇದೇ ಎಕ್ಸಾಂಪಲ್. ಯಾವ ಒಂದು ರಿಯಾಕ್ಷನ್ಗೆ ಅಂತಂದರೆ ನೆನ್ಪಿಟ್ಕೊಳ್ಳಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಡಬಲ್ ಡಿಸ್ಪ್ಲೇಸ್ಮೆಂಟ್ ಅಲ್ಲ, ಬರೀ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್. ಈ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಲ್ಲಿ ಏನಾಗುತ್ತೆ, ಒಂದು ಹೈ ರಿಯಾಕ್ಟಿವ್ ಮೆಟಲ್ಲು ಅಥವಾ ಎಲಿಮೆಂಟು ಒಂದು ಲೋ ರಿಯಾಕ್ಟಿವ್ ಎಲಿಮೆಂಟ್ನ ರೀಪ್ಲೇಸ್ ಮಾಡಿದ್ರೆ ಅದನ್ನು ನಾವೇನಂತ ಕರಿತೀವಿ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತೀವಿ. ಓಕೆನಾ, ಸೊ ಮುಂಚೆ ಎಲ್ಲ ನಮ್ಗೆ ಏನು ಕೊಡ್ತಿದ್ರು, ಆ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂದರೆ ಏನು ಅಂತ ಕೊಡ್ತಿದ್ರು. ಅದಾದ್ಮೇಲೆ ಏನು ಕೊಟ್ಟರು, ಫಾರ್ಮುಲಾ ಕೊಟ್ಟರು, ಅದ್ರೊಳಗೆ ಇದು ಯಾವುದು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕೊಟ್ಟರು. ಬಟ್ ಇವಾಗ ಏನು ಕೇಳ್ತಿದ್ದಾರೆ, ಒಂದು ಎಕ್ಸಾಂಪಲ್ ಅಂದರೆ ಒಂದು ಎಕ್ಸ್ಪೆರಿಮೆಂಟ್ನ ಕೇಳಿದ್ದಾರೆ. ಆ ಎಕ್ಸ್ಪೆರಿಮೆಂಟಲ್ಲಿ ಏನಾಗುತ್ತೆ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಮುಂಚೆ ಏನು, ಕಾಪರ್ ಸಲ್ಫೇಟ್. ಈ ಕಾಪರ್ ಸಲ್ಫೇಟ್ ಯಾವ ಕಲರ್ ಇರುತ್ತೆ, ಬ್ಲೂ ಕಲರಲ್ಲಿ ಇರುತ್ತೆ. ಓಕೆನಾ, ಕಾಪರ್ ಪ್ಲಸ್ ಸಲ್ಫೇಟ್ ಸೊಲ್ಯೂಷನ್ ಅದೇನಂತ ಕರಿತೀವಿ, ಬ್ಲೂ ಕಲರಲ್ಲಿ ಇರುತ್ತೆ. ಈ ಬ್ಲೂ ಕಲರ್ ಇರುವಂಥ ಒಂದು ಸಲ್ಫೇಟ್ ಸೊಲ್ಯೂಷನ್ಗೆ ಒಂದು ಜಿಂಕ್ನ ಇನ್ಸರ್ಟ್ ಮಾಡ್ತೀವಿ. ಓಕೆನಾ, ಜಿಂಕ್ ರಾಡ್ ಏನಾದ್ರು ಇಕ್ಕಿದಾಗ ಏನಾಗುತ್ತೆ, ಈ ಜಿಂಕ್ ರಾಡ್ ಬಂದಾದ್ಮೇಲೆ ಈ ಬ್ಲೂ ಕಲರ್ ಏನಾಗಿರುತ್ತೆ, ಬ್ಲೂ ಕಲರ್ ಸೊಲ್ಯೂಷನ್ ಏನಾಗುತ್ತೆ ಅಂತಂದ್ರೆ ವೈಟ್ ಆಗಿ ಆಗುತ್ತೆ. ಯಾಕಂದ್ರೆ ಕಾಪರ್ಗಿಂತ ಹೈ ರಿಯಾಕ್ಟಿವ್ ಯಾವ್ದೈತೆ ಅಂದ್ರೆ ಜಿಂಕ್ ಐತೆ. ಓಕೆನಾ, ಸೊ ಏನಾಗುತ್ತೆ ಇಲ್ಲಿ, ಬ್ಲೂ ಕಲರ್ ಆಫ್ ದ ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಫೇಡ್ಸ್. ತಾಮ್ರದ ಸಲ್ಫೇಟ್ ದ್ರವಣ ನೀಲಿ ಬಣ್ಣವನ್ನು ಮಸುಕಾಕುತ್ತದೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್ ಆನ್ಸರ್. ನೋಡಿ, ಇದು ಎಕ್ಸ್ಪೆರಿಮೆಂಟ್. ಓಕೆನಾ, ಇಲ್ಲಿ ಏನು ಬ್ಲೂ ಕಲರ್ ಐತೆ, ಇವಾಗ ಯಾವಾಗ ನಾವು ಐರನ್ ರಾಡ್ ಜಿಂಕ್ ರಾಡ್ನ ಇನ್ಸರ್ಟ್ ಮಾಡ್ತೀವಿ, ಕಾಪರ್ ಏನಾಗುತ್ತೆ ಆ ಜಿಂಕ್ ರಾಡ್ ಮೇಲೆ ಡೆಪಾಸಿಟ್ ಆದಾಗ ಏನಾಗುತ್ತೆ, ಆ ಸಲ್ಫೇಟ್ ಸೊಲ್ಯೂಷನ್ ಏನಾಗುತ್ತೆ, ವೈಟ್ ಕಲರ್ ಆಗಿ ಟರ್ನ್ ಆಗಕ್ಕೆ ಹೋಗುತ್ತೆ. ನೆಕ್ಸ್ಟ್ ನೋಡ್ಕೊಳ್ಳಿ, ಈ ಸಲ ಎಕ್ಸಾಮ್ ಅಲ್ಲಿ ಏನ್ ಕೇಳ್ತಾರೆ ಅಂತಂದ್ರೆ, Zn ಪ್ಲಸ್ CuSO4 ಗಿವ್ ರೈಸ್ ಟು ZnSO4 ಪ್ಲಸ್ Cu. ಓಕೆನಾ, ಈ ಒಂದು ಬುಕ್ಕಲ್ಲಿ ಬರ್ಕೊಬಿಡಿ. ಓಕೆನಾ, ನಿಮಗೆ ಈ ಸಲ ಇದನ್ನೇ ಕೇಳೋದು. ಒಂದು ZnCuSO4 ಕೊಟ್ಬಿಟ್ಟು ನೆಕ್ಸ್ಟ್ ಪ್ರಾಡಕ್ಟ್ ಏನು ಬರುತ್ತೆ ಅಂತ ಕೇಳ್ತಾರೆ, ಅಥವಾ ಈ ಒಂದು ರಿಯಾಕ್ಷನ್ ಯಾವುದು ಅಂತ ಕೇಳ್ತಾರೆ, ಅಥವಾ ಈ ಒಂದು ಎಕ್ಸ್ಪೆರಿಮೆಂಟಲ್ ಏನಾಯಿತು ಅಂತ ಕೇಳ್ತಾರೆ. ಇದು ಬಿಟ್ಟರೆ ನಿಮಗೆ ಯಾವ ಕ್ವಶನ್ ಈ ಒಂದು ಕಾನ್ಸೆಪ್ಟ್ ಇಂದ ಬರಲ್ಲ. ಓಕೆನಾ, ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಇಂದ ಬಂದರೆ ನಾನು ಏನು ಹೇಳಿದೆ 3 10ರಿಂದನೇ ಬರೋದು. ದ ಫ್ರಾಕ್ಷನಲ್ ಅಟಾಮಿಕ್ ಮಾಸ್ ಆಫ್ ದ ಕ್ಲೋರಿನ್ ಇಸ್ ಡ್ಯೂ ಟು ವಿಚ್ ಆಫ್ ದ ಫಾಲೋಯಿಂಗ್? ನೋಡಿ, ಕ್ಲೋರಿನ್ನ ಭಾಗಶಃ ಪರಮಾಣು ದ್ರವ್ಯರಾಶಿಯು ಕೆಳಗಿನ ಯಾವುಗಳಲ್ಲಿ ಯಾವುದರಿಂದ ಉಂಟಾಗುತ್ತದೆ? ಇದೊಂದು ಹೊಸ ಕಾನ್ಸೆಪ್ಟು, ನ್ಯೂ ಕಾನ್ಸೆಪ್ಟು,
ಏನಂದರೆ ನಾವು ಕೆಮಿಸ್ಟ್ರಿ ಕ್ಲಾಸಲ್ಲಿ ಹೇಳಿದ್ದೆ ಅಟಾಮಿಕ್ ಮಾಸ್ ಅಥವಾ ಅಟಾಮಿಕ್ ಮಾಸ್ ಯಾವಾಗಲೂ ಯಾವ ಥರಲ್ಲಿ ಇರುತ್ತೆ ಅಂತಂದರೆ ಅಟಾಮಿಕ್ ಮಾಸು ಯಾವಾಗಲೂ ಹೋಲ್ ನಂಬರ್ಸಲ್ಲಿ ಇರ್ತಿತ್ತು. ಓಕೆನಾ, ಹೋಲ್ ನಂಬರ್ಸಲ್ಲಿ ಇರ್ತಿತ್ತು. ಬಟ್ ಕ್ಲೋರಿನ್ಗೆ ಹೇಗೆ ಇರುತ್ತೆ ಅಂತಂದರೆ ಹೋಲ್ ನಂಬರ್ಸ್ ಅಂದರೆ ಏನು, 0 ಇಂದ ಇನ್ಫಿನಿಟಿ ಗಂಟ ಅಲ್ಲಿ ಯಾವ ನಂಬರ್ ಆದರೂ ಇರ್ಬೋದು. ಬಟ್ ಕ್ಲೋರಿನಲ್ಲಿ ಹೇಗೈತೆ ಅಂತಂದರೆ ಅದು ಫ್ರ್ಯಾಕ್ಷನಲ್ಲಿ ಐತೆ, ಅಂದರೆ P/Q ಫಾರ್ಮಲ್ಲಿ ಐತೆ. ಓಕೆನಾ, ಫ್ರ್ಯಾಕ್ಷನಲ್ಲಿ ಐತೆ. ಸೊ ಯಾಕೆ ಅಂತ ಕೇಳಿದ್ದಾರೆ. ಯಾಕೆ ಅಂತಂದರೆ ಈ ಕ್ಲೋರಿನಲ್ಲಿ ಕ್ಲೋರಿನ್ 36 ಮತ್ತು 37 ಈ ಎರಡು ಆಟಮ್ನ ಐಸೋಟೋಪ್ಸ್ ತೆಗೆದು ಆ ಐಸೋಟೋಪ್ಸ್ನ ಆವ್ರೇಜ್ ಮಾಡಿ ಇದಕ್ಕೆ ಮಾಸ್ ಅಟಾಮಿಕ್ ಮಾಸ್ ಆಗಿ ಕೊಟ್ಟಿದ್ದಾರೆ. ಅದಕ್ಕೋಸ್ಕರ ಇದಕ್ಕೆ ಈ ಕ್ಲೋರಿನ್ಗೆ ಫ್ರ್ಯಾಕ್ಷನಲ್ ಅಟಾಮಿಕ್ ಮಾಸ್ ಇರುತ್ತೆ. ನೆನ್ಪಿಟ್ಕೊಳ್ಳಿ, ಈ ಥರ ಒಂದು ಕ್ವಶನ್ ಫ್ರ್ಯಾಕ್ಷನಲ್ ಅಟಾಮಿಕ್ ಮಾಸ್ ಯಾವುದಕ್ಕಿದೆ ಅಂತಲೂ ಕೇಳ್ಬೋದು. ಓಕೆನಾ, ಯಾವುದಕ್ಕಿದೆ, ಕ್ಲೋರಿನ್ಗೆ ಇದೆ. ಓಕೆನಾ, ಸೊ ಯಾಕೆ ದ ಫ್ರ್ಯಾಕ್ಷನಲ್ ಅಟಾಮಿಕ್ಸ್ ಆಫ್ ಕ್ಲೋರಿನ್ ಇಸ್ ಡ್ಯೂ ಟು ಅಂದರೆ ಯಾಕೆ ಅಂತಂದರೆ ಕಾರಣ ಯಾವುದಕ್ಕಂತಂದರೆ ಇಟ್ಸ್ ಐಸೋಟೋಪ್ಸ್, ಪ್ರೆಸೆನ್ಸ್ ಆಫ್ ಇಟ್ಸ್ ಐಸೋಟೋಪ್ಸ್ ಅಂತ ನಾವು ಕರಿತೀವಿ. ಓಕೆನಾ, ಈಗ ಐಸೋಟೋಪ್ಸ್ ಅಂದ್ರೇನು, ಅದಕ್ಕೇನಿರುತ್ತೆ, ಸೇಮ್ ನಂಬರ್ ಆಫ್ ಪ್ರೋಟಾನ್ಸ್ ಇರುತ್ತೆ ಬಟ್ ಡಿಫ್ರೆಂಟ್ ಮಾಸ್ ನಂಬರ್ ಇರುತ್ತೆ. ಓಕೆನಾ, ಅಟಾಮಿಕ್ ನಂಬರ್ ಸೇಮೇ ಬಟ್ ಡಿಫ್ರೆಂಟು ಮಾಸ್ ನಂಬರ್ ಇರುತ್ತೆ. ಅದು ನಾವೇನಂತ ಕರಿತೀವಿ, ಐಸೋಟೋಪ್ಸ್ ಅಂತ ಕರಿತೀವಿ. ಈಗ ನೋಡಿ, ಈ ಕ್ಲೋರಿನ್ ಐಸೋಟೋಪ್ಸ್ ನೋಡಿ, ಮತ್ತು ಕ್ಲೋರಿನ್ 35 ಐಸೋಟೋಪ್ಸು, ಕ್ಲೋರಿನ್ 36 ಐಸೋಟೋಪ್ಸ್ ನೋಡಿ. ಸೊ ಇದು 35 36 ಅಲ್ಲ, ಇದು 35. ಓಕೆನಾ, ಸೊ ಆ ಒಂದು ಎರಡು ಕೂಡಿದಾಗ ಏನಾಗುತ್ತೆ, 35ನ ಒಂದು 75% ಮಾಸು ಐಸೋಟೋಪ್ಸು ಮತ್ತು 37 ಒಂದು 25% ಐಸೋಟೋಪ್ಸ್ ಎರಡು ಕೂಡಿ ಒಂದು ಆವ್ರೇಜ್ ಬರುತ್ತೆ. ಅದನ್ನು ನಾವು ಕ್ಲೋರಿನ್ಗೆ ಅಟಾಮಿಕ್ ಫ್ರ್ಯಾಕ್ಷನಲ್ ಅಟಾಮಿಕ್ ಮಾಸ್ ಅಂತ ಕರಿತೀವಿ. ದ ಫಂಕ್ಷನಲ್ ಗ್ರೂಪ್ ವಿಚ್ ಡಸ್ ನಾಟ್ ಕಂಟೈನ್ ಆಕ್ಸಿಜನ್ ಹೆಟ್ರೋ ಆಟೋಮ್ ಈಸ್ ಅಂತ ಕರೀತಾರೆ. ಏನಿಲ್ಲಿ ಕೀವರ್ಡ್ಸ್ ನೋಡಿ, ಫಸ್ಟು ಕೀವರ್ಡ್ಸ್ ನೋಡ್ಬೇಡಿ ಏನರ ಬಗ್ಗೆ ಮಾತಾಡ್ತಿದ್ದಾರೆ ಅಂತ. ಫಸ್ಟ್ ಇಲ್ಲಿ ಏನರ ಬಗ್ಗೆ ಮಾತಾಡ್ತಿದ್ರೆ ಫಂಕ್ಷನಲ್ ಗ್ರೂಪ್ ಅಂತ ಕರೀತದೆ. ಕನ್ನಡದಲ್ಲಿ ಓದೋದಾದರೆ ಆಮ್ಲಜನಕದ ಪರಮಾಣುವನ್ನು ಹೊಂದಿರದ ಕ್ರಿಯಾತ್ಮಕ ಗುಂಪು ಯಾವುದು ಅಂತ ಕೇಳಿದ್ದಾರೆ. ನಾನು ಸ್ಟಾರ್ಟಿಂಗ್ ಕ್ಲಾಸಿಂದನೂ ನಿಮ್ಗೆ ಹೇಳಿದ್ದೀನಿ ಕ್ರಿಯಾತ್ಮಕ ಅಂದರೆ ಫಂಕ್ಷನಲ್ ಗ್ರೂಪ್ ಅಂದರೆ ಏನಂತ. ಅಲ್ಲಿ ಏನಿಲ್ಲ, ಅಲ್ಲಿ ಆಟಮ್ಗಳು ಕಾಂಪೌಂಡ್ ಆಗಿರುತ್ತೆ. ಆ ಕಾಂಪೌಂಡ್ ಏನಾಗುತ್ತೆ, ಕೆಮಿಕಲ್ ಆಗಿ ಬಿಹೇವ್ ಆಗುತ್ತೆ, ಒಂದು ಕೆಮಿಕಲ್ ರೀತಿಯಾಗಿ ಬಿಹೇವ್ ಮಾಡುತ್ತೆ. ಆ ಬಿಹೇವಿಯರ್ನ ನಾವೇನಂತ ಕರಿತೀವಿ, ಫಂಕ್ಷನಲ್ ಗ್ರೂಪ್. ಆ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಅಥವಾ ಒಂದು ಗುಂಪನ್ನ ನಾವು ಫಂಕ್ಷನಲ್ ಗ್ರೂಪ್ ಅಂತ ಕರಿತೀವಿ. ಓಕೆನಾ, ಸೊ ಈ ಫಂಕ್ಷನಲ್ ಗ್ರೂಪಲ್ಲಿ ಎಷ್ಟೊಂಥರ ಗ್ರೂಪ್ ಇದೆ, ನಾನು ಬರಿತೀನಿ ನೋಡಿ. ಹೆಟರೋ ಆಟೋಮ್ ಅಂತ ಕರಿತೀವಿ. ಹ್ಯಾಲೋ ಆಲ್ಕೇನ್, ಒಂದು ನಿಮಿಷ, ಹ್ಯಾಲೋ ಆಲ್ಕೇನ್ ಅಂತಲೂ ಕರಿತೀವಿ. ಮತ್ತು ಕೆಟೋನ್ ಅಥವಾ ಆಲ್ಕೋಹಾಲ್ ಅಂತಲೂ ಕರಿತೀವಿ, ಆಲ್ಕೋಹಾಲ್ ಗುಂಪು ಅಂತ ಕರಿತೀವಿ. ಅಥವಾ ಕಾರ್ಬೋಸೈಕ್ಲಿಕ್ ಆ್ಯಸಿಡ್ ನೋಡಿ, ಇಲ್ಲ ಐತಲ್ವಾ, ಕಾರ್ಬೋಸೈಕ್ಲಿಕ್ ಆ್ಯಸಿಡ್, ಇವನ್ನ ಒಂದು ಗುಂಪು ಅಂತ ಕರಿತೀವಿ. ಏನು ಇವು ಗುಂಪುಗಳು ಅಂತಂದರೆ, ನಾನು ಹೇಳಿದೆ ಈ ಒಂದು ಗುಂಪುಗಳಿಗೆ ಒಂದು ಟಿಪಿಕಲ್ ಆಗಿ ಒಂದು ಕೆಮಿಕಲ್ ರಿಯಾಕ್ಷನ್ ಅಥವಾ ಕೆಮಿಕಲ್ ಬಿಹೇವಿಯರ್ ಐತೆ ಅಂತ ಹೇಳಿದೆ, ಸರಿನಾ. ಅದು ಫಂಕ್ಷನಲ್ ಗ್ರೂಪ್ ಆಗಿ ಮಾಡಿದ್ದೀವಿ. ಈಗ ಹೆಟರೋ ಆಟಮ್ ಅಂದರೆ ಏನು, ಆ ಆಟಮ್ಗೆ ಏನಂತಂದರೆ ಇದಕ್ಕೆ ಏನಿರಲ್ಲ, ಕಾರ್ಬನ್ ಮತ್ತು ಹೈಡ್ರೋಜನ್ ಇರಲ್ಲ, ಕಾರ್ಬನ್ನು ಅಥವಾ ಹೈಡ್ರೋಜನ್ ಇರಲ್ಲ. ಈಗ ಆರ್ಗ್ಯಾನಿಕ್ ಕಾಂಪೌಂಡಲ್ಲಿ ಏನಿರುತ್ತೆ, ಹೈಡ್ರೋಜನ್ ಕಾರ್ಬನ್ ಇರುತ್ತೆ ಮತ್ತು ಕಾರ್ಬನ್ ಜಾಸ್ತಿ ಪ್ರಮಾಣದಲ್ಲಿರುತ್ತೆ, ಆಯಿತಾ. ಅದನ್ನು ಆರ್ಗ್ಯಾನಿಕ್ ಕಾಂಪೌಂಡ್ ಅಂತ ಕರಿತೀವಿ. ಈಗ ಹೆಟರೋ ಆಟಮಲ್ಲಿ ಏನಿರುತ್ತೆ, ಕಾರ್ಬನ್ ಅಥವಾ ಹೈಡ್ರೋಜನ್ ಕಂಟೆಂಟ್ ಇರೋದಿಲ್ಲ, ಸರಿನಾ. ಬಟ್ ಹ್ಯಾಲೋ ಆಲ್ಕಲೈನಲ್ಲಿ ಕಾರ್ಬನ್ ಕಂಟೆಂಟು ಮತ್ತು ಕಾರ್ಬನ್ ಕಂಟೆಂಟು ಹೈಡ್ರೋಜನ್ ಕಂಟೆಂಟ್ ಇರುತ್ತೆ, ಸರಿನಾ. ಹ್ಯಾಲೋ ಆಲ್ಕೈನಲ್ಲಿ ಆದರೆ ಆಕ್ಸಿಜನ್ ಕಂಟೆಂಟ್ ಇರೋದಿಲ್ಲ. ಏನಿರೋದಿಲ್ಲ, ಆಕ್ಸಿಜನ್ ಕಂಟೆಂಟ್. ಹ್ಯಾಲೋ ಆಲ್ಕಲೈನಲ್ಲಿ ಏನಿರಲ್ಲ, ಇದರೊಳಗೆ ಕಾರ್ಬನ್ ಹೈಡ್ರೋಜನ್ ಇರಲ್ಲ ಬಟ್ ಆಕ್ಸಿಜನ್ ಇರುತ್ತೆ. ಎಲ್ಲಿ ಕಾರ್ಬನ್ ಹೈಡ್ರೋಜನ್ ಇರುತ್ತೋ ಅಲ್ಲಿ ಆಕ್ಸಿಜನ್ನು ಇರೋದಿಲ್ಲ, ಸರಿನಾ. ಈಗ ಕಾರ್ಬೋಸೈಕ್ಲಿಕ್ ಆ್ಯಸಿಡು, ಕೆಟೋನು, ಆಲ್ಕೋಹಾಲ್, ಇದರೊಳಗೆ ಏನಿರುತ್ತೆ, ಈಗ ಆಲ್ಕೋಹಾಲ್ ನೋಡೋದಾದ್ರೆ ನೋಡಿ, ಆಲ್ಕೋಹಾಲ್ ಲಾಸ್ಟಲ್ಲಿ ಏನಿರುತ್ತೆ, OH ಇರುತ್ತೆ. ಓಕೆನಾ, OH ಇರುತ್ತೆ. ಮತ್ತು ಇವಾಗ ಈ ಕಾರ್ಬೋಸೈಕ್ಲಿಕ್ ಆ್ಯಸಿಡ್ ಇದಕ್ಕೆಲ್ಲ ಏನಿರುತ್ತೆ, ಆಕ್ಸಿಜನ್ ಕಂಟೆಂಟು ಇರುತ್ತೆ. ಏನಿರುತ್ತೆ, ಆಕ್ಸಿಜನ್ ಕಂಟೆಂಟು ಇರುತ್ತೆ. ಸೊ ಇಲ್ಲೇನು ಕೇಳಿರೋದು, ಯಾವೊಂದು ಫಂಕ್ಷನಲ್ ಗ್ರೂಪಲ್ಲಿ ಆಕ್ಸಿಜನ್ ಕಂಟೆಂಟ್ ಇರೋದಿಲ್ಲ ಅಂತ ಕೇಳಿದ್ದಾರೆ. ಓಕೆನಾ, ಸೊ ಯಾವುದಕ್ಕಿರಲ್ಲ ಆಕ್ಸಿಜನ್ ಕಂಟೆಂಟು, ಹೆಟರೋ ಆಟಮ್ ಅಂತ ಕರಿತೀವಿ. ಏನಂತ ಕರಿತೀವಿ, ಹೆಟರೋ ಆಟಮ್ ಅಂತ ಕರಿತೀವಿ. ಸೊ ಅದು ಅಂದರೆ ಅದನ್ನು ಎಕ್ಸಾಂಪಲ್ ಇನ್ನೊಂದು ಯಾವುದಪ್ಪ ಅಂತಂದರೆ, ಹೆಟರೋ ಆಟಮಲ್ಲಿ ಹ್ಯಾಲೋಜನ್ ಅಥವಾ ಹ್ಯಾಲೋ ಆಲ್ಕಲೈನ್ ಅಂತ ಕರಿತೀವಿ. ಓಕೆನಾ, ಹ್ಯಾಲೋ ಆಲ್ಕಲೈನ್ ಅಂತ ನಾವು ಕರಿತೀವಿ. ಅದೊಂದು ಬಾಂಡು. ಈ ಒಂದು ಹ್ಯಾಲೋ ಆಲ್ಕಲೈನದು ಒಂದು ಹ್ಯಾಲೋಜನ್ನ ಒಂದು ಬಾಂಡು. ಅದರೊಳಗೆ ಯಾವುದೇ ಥರ ಆಕ್ಸಿಜನ್ ಇರೋದಿಲ್ಲ, ಸರಿನಾ. ಹ್ಯಾಲೋ ಆಲ್ಕಲೈನ್ ಇಲ್ಲೇ ಕೊಟ್ಟಿದ್ದೀನಲ್ಲ, ಹೆಟರೋ ಆಲ್ಕಲೈನ್ ಅಲ್ಲ, ಹ್ಯಾಲೋ ಆಲ್ಕಲೈನ್. ವಾಟ್ ಈಸ್ ದ ಮೇನ್ ರೋಲ್ ಆಫ್
ಮಿಸೈಲ್ಸ್ ಇನ್ ದ ಕ್ಲೆನ್ಸಿಂಗ್ ಆಕ್ಷನ್ ಆಫ್ ಸೋಪ್ನ ಸ್ವಚ್ಛಗೊಳಿಸುವ ಕ್ರಿಯೆಯಲ್ಲಿ ಮಸೈಲ್ಸ್ಗಳ ಮುಖ್ಯ ಪಾತ್ರವೇನು? ಸೊ ನಾನು ಈ ಥರ ಈಗ ಒಂದು ಕಾನ್ಸೆಪ್ಟ್ನ ನಿಮ್ಗೆ ಹೇಗೆ ಹೇಳ್ತೀನಿ ಅಂತಂದರೆ, ನೀವು ಯಾವ್ದಾದ್ರು ಒಂದು ಬಟ್ಟೆ ಒಗೆಯೋ ಸೋಪ್ನ ಅಡ್ವರ್ಟೈಸ್ ನೋಡಿದಾಗ ಅವ್ರು ಏನು ಮಾಡ್ತಿರ್ತಾರೆ, ಒಂದು ಆ್ಯನಿಮೇಷನ್ ಒಂದು ತೋರಿಸ್ತಿರ್ತಾರೆ, ಬಟ್ಟೆ ಒಳಗಡೆ ಹೋಗಿ ಅದು ಹಿಂಗೆ ವಾಶ್ ಮಾಡ್ತಾ ಇರುತ್ತೆ ಅಂತ. ಆ ಒಂದು ಕಾಂಪೌಂಡ್ ಇರುತ್ತಲ್ವ, ಬ್ಲೂ ಕಲರ್ ಆಗಿ ಹಿಂಗೆ ವಾಶ್ ಮಾಡುತ್ತೆ, ಅದು ನಾವೇನಂತ ಕರಿತೀವಿ? ಮಿಸೈಲ್ಸ್ ಅಂತ ಕರಿತೀವಿ. ಆಯ್ತಾ? ಆ ಒಂದು ನೋಡಿಲ್ಲ ಅಂದರೆ ಯಾವಾಗಾದ್ರು ಟಿ ವಿ ನೋಡ್ಬೇಕಾದ್ರೆ ನೋಡಿ ಅದನ್ನು ಮಿಸೈಲ್ಸ್ ಅಂತ ಕರಿತೀವಿ. ಮತ್ತು ನೀವು ನೋಡಿದಾಗೂ ನೆನ್ಪು ಮಾಡ್ಕೋಬೇಕು, ಅದನ್ನು ಮಿಸೈಲ್ಸ್ ಅಂತ ಕರಿತೀವಿ ಅಂತ. ಸರಿನಾ? ಒಂದು ನಿಮಿಷ. ಅದನ್ನು ಮಿಸೈಲ್ಸ್ ಅಂತ ಕಂಡಿಟ್ಟಿದ್ವಿ ಅಂತ ನೆನ್ಪಿಟ್ಕೋಬೇಕು. ಈಗ ಸೋಪ್ ಬಗ್ಗೆ ನೋಡೋದಾದ್ರೆ, ಈಗ ಸೋಪಲ್ಲಿ 2 ಎಂಡ್ ಇರುತ್ತೆ. ಈ ಮೊದಲನೇ ಎಂಡ್ ಏನಿರುತ್ತೆ, ಅದಕ್ಕೆ ವಾಟರ್ ಅಂದರೆ ಇಷ್ಟ. ಇನ್ನೊಂದು ಎಂಡಿಗೆ ಏನಂದರೆ ಆಯಿಲ್ ಅಂದರೆ ಇಷ್ಟ. ಆಯಿಲು ಮತ್ತು ಡರ್ಟಿಯಾಗಿ ಇರೋಕ್ಕೆ ಇಷ್ಟ. ಸೊ ಈಗ ನೀವು ನೆನ್ಪು ಮಾಡ್ಕೊಳ್ಳಿ ಅಥವಾ ಅರ್ಥ ಮಾಡ್ಕೊಳ್ಳೋಕೆ ಟ್ರೈ ಮಾಡಿ. ನಿಮ್ಮ ಬಟ್ಟೆ ಇವಾಗ ನೀವು ಆಯಿಲು ಅಥವಾ ಗ್ರೀಸ್ ಮಾಡ್ಕೊಬಿಟ್ಟಿದ್ದೀರಾ, ಓಕೆನಾ? ಆ ಗ್ರೀಸ್ ಆಯಿಲ್ ಬಟ್ಟೆನ ನೀವು ನೀರಲ್ಲಿ ನೆನೆಸಿದ್ರೆ ಕೊಳೆ ಬಿಡುತ್ತಾ? ನನ್ನ ಆನ್ಸರ್ ಇಷ್ಟೇ, ಕೊಳೆ ಬಿಡಲ್ಲ. ಯಾಕೆ? ವಾಟರ್ ಒಳಗಡೆ ಏನಾಗಲ್ಲ, ಆಯಿಲ್ ಡಿಸಾಲ್ವ್ ಹೋಗಲ್ಲ, ಅದಕ್ಕೆ ಅದು ಕೊಳೆ ಬಿಡಲ್ಲ. ಸೊ ಈ ಥರ ಒಂದು ನಾವು ಹೇಗೆ ಬಟ್ಟೆ ವಾಶ್ ಮಾಡ್ತೀವಿ ಅಂದರೆ, ಸೊ ಸೋಪಲ್ಲಿ ನಾವೇನು ಮಾಡ್ತೀವಿ, ಒಂದೆಂಡ್ ಮಾಲಿಕ್ಯೂಲ್ಸ್ ಏನಿರುತ್ತೆ, ಆಯಿಲ್ಗೆ ಮತ್ತು ಗ್ರೀಸ್ಗೆ ಇಷ್ಟ ಆಗುವಂಥ ಒಂದು ಮಾಲಿಕ್ಯೂಲ್ಸ್ ಇರುತ್ತೆ, ವಾಟರ್ಗೆ ಇಷ್ಟ ಆಗುವಂಥ ಒಂದು ಮಾಲಿಕ್ಯೂಲ್ಸು ನಮ್ಗೆ ಏನಿರುತ್ತೆ, ಸೋಪಲ್ಲಿ ಇರುತ್ತೆ. ಸರಿನಾ? ಸೊ ಇವಾಗ ಏನಾಗುತ್ತೆ, ಈಗ ಆಯಿಲ್ ಡರ್ಟ್ ಇದ್ದಾಗ ಈ ಎಲ್ಲ ಮಾಲಿಕ್ಯೂಲ್ಸ್ ಏನಾಗುತ್ತೆ, ಒಂದು ಕ್ಲಸ್ಟರ್ ಆಗಿ ಫಾರ್ಮ್ ಆಗಿಬಿಡುತ್ತೆ, ಓಕೆನಾ? ಈ ಕ್ಲಸ್ಟರ್ ಆಗಿ ಫಾರ್ಮ್ ಮಾಡಿ ಏನು ಮಾಡುತ್ತೆ ಅಂತಂದರೆ, ಈ ಒಂದು ಆಯಿಲ್ ಏನೈತೆ, ಡರ್ಟಿ ಐತೆ ಅಥವಾ ಆಯಿಲ್ ಐತೆ, ಅದನ್ನೆಲ್ಲ ಕ್ಲೀನ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಸರಿನಾ? ಕ್ಲೀನ್ ಮಾಡೋಕ್ಕೆ ಏನು ಮಾಡುತ್ತೆ, ಹೆಲ್ಪ್ ಮಾಡುತ್ತೆ. ಸೊ ಈಗ ಕ್ಲೆನ್ಸಿಂಗ್, ಈ ಮಿಸೈಲ್ಸ್ ಈ ಒಂದು ಹಿಂಗೆ ರೌಂಡ್ ಕ್ಲಸ್ಟರ್ ಆಗಿ ಫಾರ್ಮ್ ಆಗುತ್ತಲ್ಲ, ಇದನ್ನೇನಂತ ಕರಿತೀವಿ ನಾವು? ಮಿಸೈಲ್ಸ್ ಅಂತ ಕರಿತೀವಿ. ಸೊ ಇಲ್ಲಿ ಏನು ಕೇಳಿದರೆ, ಮಿಸೈಲ್ಸ್ ಏನಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ಕೇಳಿದ್ದಾರೆ. ಏನಕ್ಕೆ ಮಾಡುತ್ತೆ? ಟು ಟ್ರ್ಯಾಪ್ ಆ್ಯಂಡ್ ರಿಮೂವ್ ಆಯಿಲ್ ಆ್ಯಂಡ್ ಡರ್ಟ್ ಫ್ರಮ್ ಅ ಕ್ಲೋತ್ಸ್. ಬಟ್ಟೆಗಳಿಂದ ಎಣ್ಣೆ ಮತ್ತು ಕೊಳೆಯನ್ನು ತೆಗೆದುಹಾಕಲು ಇದನ್ನು ಹೆಲ್ಪ್ ಮಾಡುತ್ತೆ. ಯಾವುದು? ಮಿಸೈಲ್ಸ್ ಅಂತ ನಾವು ಕರಿತೀವಿ. ನೋಡಿ, ಈ ಥರ ಇರುತ್ತೆ, ನೀವು ನೋಡಿರ್ಬೋದು, ಅಡ್ವರ್ಟೈಸಲ್ಲಿ ನೀವು ನೋಡಿರ್ತೀರಾ. ವಿಚ್ ಪೌಲ್ಟ್ರಿ ಆರ್ ಬರ್ಡ್ಸ್ ಫಾರ್ಮ್ಡ್ ಟು ಪ್ರೊಡ್ಯೂಸ್ ಎಗ್ಸ್? ಮೊಟ್ಟೆಗಳನ್ನು ಉತ್ಪಾದಿಸಲು ಸಾಕಲಾಗುವ ಕೋಳಿ ಪಕ್ಷಿಗಳು ಯಾವುವು ಅಂತ ಕೇಳಿದ್ದಾರೆ. ಸೊ ವಿಚ್ ಪೌಲ್ಟ್ರಿ ಆರ್ ಬರ್ಡ್ಸ್ ಫಾರ್ಮ್ ಟು ಪ್ರೊಡ್ಯೂಸ್ ಎಗ್ಸ್? ಆಪ್ಷನ್ ನೋಡೋಣ. ಮಿಲ್ಚ್ ಅಂದ್ರೆ ಏನು? ಮಿಲ್ಕ್ ಕೊಡುವ ಪ್ರಾಣಿಗಳು. ಅಂದರೆ ಆ ಪ್ರಾಣಿಗಳು ಏನು ಕೊಡುತ್ತೆ? ಮಿಲ್ಕ್ ಕೊಡುತ್ತೆ. ಈಗ ಕೋಳಿ ಮಿಲ್ಕ್ ಕೊಡುತ್ತಾ? ಪೌಲ್ಟ್ರಿ ಅಂದರೆ ಏನು? ನಾವು ಇಲ್ಲೇನು ಮಾಡ್ಕೋಬೇಕಂದ್ರೆ ಹೆಣ್ಣು ಅಂದರೆ ಕೋಳಿ ಹಾಲು ಕೊಡುತ್ತಾ? ಮೊದಲನೇ ಆಪ್ಷನ್ ತಪ್ಪು. ಕಾಮನ್ ಕ್ರ್ಯಾಪ್ಸ್ ಎಲ್ಲಿ ಫೌಂಡ್ ಆಗುತ್ತೆ? ಕ್ರ್ಯಾಪ್ಸು ಮೆರೈನಲ್ಲಿ ಫೌಂಡ್ ಆಗುತ್ತೆ. ಬಟ್ ನಾವೇನು ಮಾತಾಡ್ತಿರೋದು? ಪೌಲ್ಟ್ರಿ ಬಗ್ಗೆ ಮಾತಾಡ್ತಿರೋದು. ಸೊ ಆಪ್ಷನ್ ತಪ್ಪು, ಅಂದರೆ ಎಲಿಮಿನೇಟ್ ಮಾಡ್ಬೋದು. ಸೊ ಕಷ್ಟ ನಮಗೆ ಗೊತ್ತಾಗಿಲ್ಲ ಅಂತಂದರೆ ನಾವು ಏನು ತಿಳ್ಕೊಬೇಕು? ಆಪ್ಷನ್ ಎಲಿಮಿನೇಷನ್ ಟೆಕ್ನಿಕ್ಸ್ಗೆ ನಾವು ಮೂವ್ ಆನ್ ಆಗಬೇಕು. ಆನ್ಸರ್ ಗೊತ್ತಿದ್ರೆ ನಾವು ಡೈರೆಕ್ಟ್ ಆಪ್ಷನ್ಗೆ ಹೋಗಬೇಕು. ಆ ಥರ ಒಂದು ಸ್ಟ್ರಾಟಜಿನ ನೀವು ಫಾರ್ಮ್ ಮಾಡಬೇಕು ಎಕ್ಸಾಮಲ್ಲಿ. ಈಗ ಲೇಯರ್ಸ್ ಅಂತ ಕೇಳಿದರೆ, ಲೇಯರ್ಸ್ ಅಂದರೆ ಅದನ್ನು ಹಂಗೆ ಇಟ್ಕೊಂಡೇನ? ಬಾಯ್ಲರ್ಸ್ ಅಂದರೆ ಏನು? ಸೊ ಈಗ ಈ ಲೇಯರ್ಸ್ಗೂ ಒಂದು ನಿಮಿಷ, ಲೇಯರ್ಸ್ಗೂ ಮತ್ತು ಬ್ರಾಯ್ಲರ್ಸ್ಗೂ ಏನು ಡಿಫ್ರೆನ್ಸು? ಇವೆರಡು ಬರ್ಡ್ಸೇ. ಈಗ ಇದು 2 ಕೋಳಿನೇ. ಈಗ ಈ ಒಂದು ಕೋಳಿನೇನಾದರೂ ನಾವು ಅದ್ರ ಅದು ಎಗ್ನ ಅಂದರೆ ಎಗ್ ಪ್ರೊಡಕ್ಷನ್ಗೋಸ್ಕರ ಆ ಕೋಳಿನ ಇಟ್ಕೊಂಡಿದ್ರೆ ಅದನ್ನು ಲೇಯರ್ಸ್ ಅಂತ ಕರಿತೀವಿ. ಅಥವಾ ಆ ಕೋಳಿನೇನಾದರೂ ನಾವು ಮೀಟಾಗಿ ಯೂಸ್ ಮಾಡೋಕ್ಕೆ, ಅಂದರೆ ಮಾಂಸವಾಗಿ ಅಥವಾ ಚಿಕನ್ ಅಂಗಡಿಗೆ ಹಾಕ್ಬಿಡೋಕ್ಕೆ ಯೂಸ್ ಮಾಡಿ, ಅಂದರೆ ಅದಕ್ಕೆ ಸಾಕ್ತಿದ್ರೆ ಅಂದರೆ ನಾವು ಬ್ರಾಯ್ಲರ್ಸ್ ಅಂತ ಕರಿತೀವಿ, ಓಕೆನಾ? ಲೇಯರ್ಸ್ ಅಂತಂದರೆ ಬರೀ ಅದು ಎಗ್ನ ಪ್ರೊಡಕ್ಷನ್ ಮಾಡೋಕ್ಕೆ ಲೇಯರ್ಸ್ ಅಂತ ಕರಿತೀವಿ. ಬ್ರಾಯ್ಲರ್ಸ್ ಅಂತ ಅಂದರೆ ಅದನ್ನು ಮಾರಕ್ಕೆ ಇಟ್ಕೊಂಡಿದ್ದನ್ನು ಬ್ರಾಯ್ಲರ್ಸ್ ಅಂತ ಕರಿತೀವಿ. ಸೊ ವಿಚ್ ಪೌಲ್ಟ್ರಿ ಆರ್ ಬರ್ಡ್ಸ್ ಫಾರ್ಮ್ ಟು ಪ್ರೊಡ್ಯೂಸ್ ಎಗ್ಸ್ ಅಂತಂದರೆ ಎಗ್ ಎಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ? ಲೇಯರ್ಸಲ್ಲಿ ಪ್ರೊಡ್ಯೂಸ್ ಮಾಡುತ್ತೆ. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಸ್ಟೇಟ್ಮೆಂಟ್ 1, ದ ಪೊಟೆನ್ಷಿಯಲ್ ಡಿಫರೆನ್ಸ್ ಇಸ್ ಮೆಜರ್ಡ್ ಇನ್ ವೋಲ್ಟ್ಸ್. Statement 2, 1 volt is equal to 1 Newton per coulomb. Which of the following is true? ವಿಭವ. ಸೊ ಎಂತ್ರ ಬಗ್ಗೆ ಕೇಳ್ತಿದ್ರೆ? ಪೊಟೆನ್ಷಿಯಲ್ ಡಿಫರೆನ್ಸ್ ಬಗ್ಗೆ ಕೇಳ್ತಿದ್ದಾರೆ. ಸೊ ಪೊಟೆನ್ಷಿಯಲ್ ಡಿಫರೆನ್ಸ್ನ ನಾವು ಹೇಗೆ ಡಿಫರ್ ಮಾಡ್ತೀವಿ ಅಂತಂದರೆ, ವೋಲ್ಟ್ಸಲ್ಲಿ ಮೆಜರ್ ಮಾಡ್ತೀವಿ. ಎಂತ್ರಲ್ಲಿ? ವೋಲ್ಟ್ಸ್ ಅಲ್ಲಿ ಮೆಜರ್ ಮಾಡ್ತೀವಿ. ಈ ಪೊಟೆನ್ಷಿಯಲ್ ಅಂದರೆ ಏನು? ಎನರ್ಜಿ ಎಷ್ಟು ಮಟ್ಟಿಗೆ ಅಲ್ಲಿ ಉಪಯೋಗ ಆಗುತ್ತೆ ಅಥವಾ ಎಷ್ಟು ಎನರ್ಜಿ ಬೇಕು ಅಂತ ಹೇಳೋದನ್ನ ಪೊಟೆನ್ಷಿಯಲ್ ಅಂತ ಕರಿತೀವಿ. ಅದನ್ನು ವೋಲ್ಟ್ಸಲ್ಲಿ ಮೆಜರ್ ಮಾಡ್ತೀವಾ? ಮೊದಲನೇ ಸ್ಟೇಟ್ಮೆಂಟನ್ನು ಕರೆಕ್ಟು. 1 ವೋಲ್ಟ್ ಅಂದರೆ ಏನು? 1 ವೋಲ್ಟ್ ಅಂತಂದರೆ 1 ಜೌಲ್ ಪರ್ ಕೋಲಮ್ ಅಂತ ಕರಿತೀವಿ.
ಕೂಲಂಬ್ ಅಂತ ಕರಿತೀವಿ. ಓಕೆನಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ, 1 ವೋಲ್ಟ್ ಈಸ್ ಈಕ್ವಲ್ ಟು 1 ನ್ಯೂಟಾನ್ ಅಂತ ಕೊಟ್ಟಿದ್ದಾರೆ. 1 ನ್ಯೂಟಾನ್ ಆಪ್ಷನ್ ಏನು ತಪ್ಪು. ಸೆಕೆಂಡ್ ಸ್ಟೇಟ್ಮೆಂಟ್ ಈಸ್ ರಾಂಗ್. ಸೊ ಮೊದಲನೇ ಸ್ಟೇಟ್ಮೆಂಟ್ ಕರೆಕ್ಟು, ಎರಡನೇದು ಇನ್ಕರೆಕ್ಟ್. ಆಪ್ಷನ್ ಸಿ ಇಸ್ ದ ಕರೆಕ್ಟ್ ಆನ್ಸರ್. ಕೊಟ್ಟಿದ್ದೀನಿ, ನಾನು ಎಲ್ಲ ಕೊಟ್ಟಿದ್ದೀನಿ. ನೀವು ಏನು ಕೆಲಸ ಅಂತಂದರೆ ಕ್ಲಾಸ್ ನೋಡಾದ್ಮೇಲೆ PPT ಡೌನ್ಲೋಡ್ ಮಾಡ್ಕೊಳ್ಳಿ, ರಿವಿಷನ್ ಮಾಡಿ. PPT ಡೌನ್ಲೋಡ್ ಮಾಡ್ಕೊಳ್ಳಿ, ರಿವಿಷನ್ ಮಾಡಿ. ಮತ್ತು ನಾನು ಎಲ್ಲ ಒಂದು ಕ್ವಶನ್ಗೂ ಅನಾಲಿಸಿಸು ಕೊಟ್ಟಿದ್ದೀನಿ. ಯಾಕೆ ಈ ಕ್ವಶನ್ ತಪ್ಪಾಗುತ್ತೆ ಅಂದರೆ ಆ ಕ್ವಶನ್ ಅರ್ಥ ಏನು ಕೊಡುತ್ತೆ ಅದನ್ನು ನಾನು ಕೊಟ್ಟಿದ್ದೀನಿ. ಸರಿನಾ. ನಿಮಗೆ ಕಂಪ್ಲೀಟ್ ಓವರ್ ಆಲ್ ಪಿಕ್ಚರು ಒಂದೇ ಕಡೆಗೆ ಸಿಗಬೇಕು. ದ ಫ್ರೀಕ್ವೆನ್ಸಿ ಆಫ್ ಅ ಸೌಂಡ್ ವೇವ್ ಈಸ್ 50 ಹರ್ಟ್ಸ್. ಹೌ ಮಚ್ ಟೈಮ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ ದ ಒನ್ ವೇವ್? ಧ್ವನಿ ತರಂಗದ ಆವರ್ತನವು 50 ಹರ್ಟ್ಸ್ ಆಗಿದೆ. ಒಂದು ತರಂಗವನ್ನು ಪೂರ್ಣಗೊಳಿಸಲು ಎಷ್ಟು ಸಮಯ ತೆಗೆದುಕೊಳ್ಳುತ್ತದೆ? ಸೊ ಈಗ ಫ್ರೀಕ್ವೆನ್ಸಿ ಅಂದ್ರೇನು, 1 ಸೆಕೆಂಡ್ಗೆ ಎಷ್ಟು ಸೌಂಡ್, ಎಷ್ಟು ವೇವ್ಸ್ ಆಯಿತು ಅದನ್ನು ನಾವೇನಂತ ಕರಿತೀವಿ, ಎಷ್ಟು ವೇವ್ಸ್ ಫಾರ್ಮ್ ಆಗುತ್ತೆ ಅದನ್ನು ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅದನ್ನು ಪರ್ ಸೆಕೆಂಡಲ್ಲಿ ನಾವು ಅಳಿತೀವಿ. ಓಕೆನಾ. ಸೊ ಇಲ್ಲಿ ಏನು ಕೇಳಿದ್ದಾರೆ, ದ ಫ್ರೀಕ್ವೆನ್ಸಿ ಆಫ್ ದ ಸೌಂಡ್ ವೇವ್ ಈಸ್ 50 ಹರ್ಟ್ಸ್. 50 ಹರ್ಟ್ಸ್ ಅಂತ ಕೇಳಿದ್ದಾರೆ. ಹೌ ಮಚ್ ವಿಲ್ ಇಟ್ ಟೇಕ್ ಟು ಕಂಪ್ಲೀಟ್ ಒನ್ ವೇವ್? ಸೊ ನಮಗೆ ಟೈಮ್ಗೆ ಫಾರ್ಮುಲಾ ಇದು, ಈ ಫ್ರೀಕ್ವೆನ್ಸಿ ಟೈಮ್ನ ಕಂಡುಹಿಡಿಯೋಕ್ಕೆ ಟೈಮ್ ಫಾರ್ಮುಲಾ ಏನಂದರೆ 1/f ಅಂತ ಕರಿತೀವಿ. ಓಕೆನಾ. ಇದು ಫಾರ್ಮುಲಾ. ಟೈಮ್ ಕೇಳಿದ್ರೆ ಟೈಮ್ ಇಸ್ ಈಕ್ವಲ್ ಟು ಏನು, ಟೈಮ್ ನಮಗೆ ಗೊತ್ತಿಲ್ಲ, 1 ಎಷ್ಟು 50 ಹರ್ಟ್ಸ್ಗೆ 50 ಅಂತ ಹಾಕೊಳ್ತೀವಿ. ಸೊ ಇದನ್ನು ಗುಣಿಸಿದ್ರೆ ಅಂದರೆ ಡಿವೈಡ್ ಮಾಡಿದ್ರೆ ನಮಗೆ ಆನ್ಸರ್ ಸಿಗುತ್ತೆ 50/1. 50ಗೆ ಪಾಯಿಂಟ್ ಇಕ್ಕೂರೆ 0 ಆಗುತ್ತೆ, ಮತ್ತೆ ಪಾಯಿಂಟ್ ಇಕ್ಕೂರೆ 0 ಆಗುತ್ತೆ. 0 ಹಾಕೊಳ್ಳೋಣ, 52 ಸ 100. ಸೊ 0.02 ಸೆಕೆಂಡ್ಸ್ಗಳು ಆಗುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೇಟ್ಮೆಂಟ್ ಬೆಸ್ಟ್ ಎಕ್ಸ್ಪ್ಲೇನ್ಸ್ ದ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್? ಈ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಕೊಟ್ಟಿರೋದು ಯಾರು? ಜೋಸೆಫ್ ಪ್ರೋಸ್ಟ್ ಅಂತ ಕರಿತೀವಿ. ಜೋಸೆಫ್ ಪ್ರೋಸ್ಟ್ ಅಂತ ಕರಿತೀವಿ. ಓಕೆನಾ. ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಸುಮಾರು ಇದು ನಾನು 3ರಿಂದ 4ನೇ ಸಲ ಅನಿಸುತ್ತೆ ನಾನು ಇದನ್ನು ಹೇಳ್ತಾ ಇರೋದು. ಏನಪ್ಪ ಅಂತಂದರೆ ಈ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನಲ್ಲಿ ಏನಂತಂದರೆ, ಒಂದು ಕೆಮಿಕಲ್ ಎಲಿಮೆಂಟು ಅದು ಕೆಮಿಕಲ್ ಕಾಂಪೌಂಡ್ ಆದರೂ ಕೂಡ ಆ ಎಲಿಮೆಂಟ್ನ ಮಾಸು ಅಥವಾ ಒಂದು ಪ್ರೊಪೋರ್ಷನು ಯಾವಾಗ ಕೂಡ ಚೇಂಜ್ ಆಗಲ್ಲ. ಓಕೆನಾ. ಫಾರ್ ಎಕ್ಸಾಂಪಲ್ ಇವಾಗ H2O ಅಂತ ಅಂದ್ಕೊಳ್ಳಿ. H2O ಅಂದರೆ 2 ಪ್ರಮಾಣದಲ್ಲಿ ಏನೈತೆ, ಹೈಡ್ರೋಜನ್ ಐತೆ, 1 ಪ್ರಮಾಣದಲ್ಲಿ ಆಕ್ಸಿಜನ್ ಐತೆ. ಈಗ H2O ಅಂದರೆ ವಾಟರ್. ಓಕೆನಾ. ಈ ವಾಟರು ಒಂದು ರೈನ್ ವಾಟರೇ ಆಗಿರಲಿ, ಮಳೆ ನೀರೇ ಆಗಿರಲಿ, ಅಥವಾ ಡ್ರೈನೇಜ್ ನೀರೇ ಆಗಿರಲಿ, ಇದ್ರೊಳಗಿರೋಂಥ ಕಂಟೆಂಟ್ ಏನಿರುತ್ತೆ ಯಾವಾಗಲೂ ಕೂಡ ಅಥವಾ ಹೈಡ್ರೋಜನ್ ಮಾಸ್ ಏನಾಗಿರುತ್ತೆ 1 ಆಗೇ ಇರುತ್ತೆ. ಓಕೆನಾ. ಹೈಡ್ರೋಜನ್ ಮಾಸ್ ಏನಾಗಿರುತ್ತೆ ಕರೆಕ್ಟಾಗಿ ಸೇಮ್ ಇರುತ್ತೆ. ಸೊ ಅದು ಯಾವುದೇ ಜೊತೆ ರಿಯಾಕ್ಟ್ ಆದರೂ ಕೂಡ, ಅದು ಯಾವುದೇ ಜೊತೆ ಕಂಬೈನ್ ಆದರೂ ಕೂಡ ಅದ್ರ ಮಾಸ್ ಕೂಡ ಏನೂ ಬದಲಾಗಲ್ಲ. ಈ ಒಂದು ಲಾನ ಯಾರು ಹೇಳ್ತಾರೆ ಅಂತಂದರೆ ಜೋಸೆಫ್ ಪ್ರೋಸ್ಟ್ ಅವರು ಹೇಳ್ತಾರೆ. ಈ ಲಾನ ಏನಂತ ಕರಿತೀವಿ ಅಂದರೆ ಲಾ ಆಫ್ ಕಾನ್ಸ್ಟೆಂಟ್ ಪ್ರೊಪೋರ್ಷನ್ ಅಂತ ನಾವು ಕರಿತೀವಿ. ಓಕೆನಾ. ಸೊ ಇಲ್ಲಿ ಕರೆಕ್ಟ್ ಆಪ್ಷನ್ ಯಾವುದು ನನಗೆ ಕಮೆಂಟಲ್ಲಿ ತಿಳಿಸ್ಕೊಳ್ಳಿ ಕರೆಕ್ಟ್ ಆಪ್ಷನ್ನು ಯಾವುದು ಅಂತ. ಸರಿನಾ. ನೆಕ್ಸ್ಟ್ ಕ್ವಶನು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ಡ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ದ ಸೊಲ್ಯೂಷನ್? ಈಗ ದ್ರವಣದ ಸಾಂದ್ರತೆಯನ್ನು ವ್ಯಕ್ತಪಡಿಸಲು ಕೆಣಗಳನ್ನು ಯಾವುದನ್ನು ಬಳಸುವುದಿಲ್ಲ? ಸೊ ಈಗ ಸೊಲ್ಯೂಷನ್ ಅಂದ್ರೆ ಏನು? ಸೊಲ್ಯೂಷನ್ ಅಂದರೆ ಒಂದು ಮಿಕ್ಸ್ಚರು. ಅಲ್ಲಿ ಏನಿರುತ್ತೆ, ಒಂದು ಫಾರ್ ಎಕ್ಸಾಂಪಲ್ ಹಿಂಗೆ ಬರೆಯೋಣ, ಸೊಲ್ಯೂಷನ್ ಈಸ್ ಈಕ್ವಲ್ ಟು ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್. ಓಕೆನಾ. ಈ ಫಾರ್ಮುಲಾ ನೆನ್ಬಿಟ್ಕೊಳ್ಳಿ. ಸೊಲ್ಯೂಟ್ ಈಸ್ ಈಕ್ವಲ್ ಟು ಏನು, ಸೊಲ್ಯೂಷನ್ ಅಂದರೆ ಸೊಲ್ಯೂಟ್ ಪ್ಲಸ್ ಸಾಲ್ವೆಂಟ್ ಅಂತ ಕರಿತೀವಿ. ಈಗ ಒಂದು ಸೊಲ್ಯೂಷನ್ ಹೇಳಿ. ಫಾರ್ ಎಕ್ಸಾಂಪಲ್ ಇವಾಗ ಸುಗರ್ ಸೊಲ್ಯೂಷನ್. ಓಕೆನಾ. ಸುಗರ್ ಸೊಲ್ಯೂಷನ್ ಅಂತ ಅಂದರೆ ಸೊಲ್ಯೂಟ್ ಯಾವ್ದಾಗಿರುತ್ತೆ, ಸೊಲ್ಯೂಟು ಶುಗರ್ ಆಗಿರುತ್ತೆ. ಅಂದರೆ ಕಡಿಮೆ ಪ್ರಮಾಣದಲ್ಲಿರೋದನ್ನ ಸೊಲ್ಯೂಟ್ ಅಂತ ಕರಿತೀವಿ. ಈ ಕಡಿಮೆ ಪ್ರಮಾಣದಲ್ಲಿರುವಂಥ ಪಾರ್ಟಿಕಲ್ಸು ಯಾವ್ದ್ರ ಜೊತೆ ಡಿಸಾಲ್ವ್ ಆಗಿ ಹೋಗುತ್ತೋ ಅದನ್ನು ನಾವೇನಂತ ಕರಿತೀವಿ, ಕರಗುತ್ತೋ ಅದನ್ನು ನಾವು ಸೊಲ್ಯೂಷನ್ ಅಂತ ಕರಿತೀವಿ. ಶುಗರ್ ಯಾವುದ್ರ ಜೊತೆ ಡಿಸಾಲ್ವ್ ಆಗುತ್ತೆ, ವಾಟರ್ ಜೊತೆಗೆ ಡಿಸಾಲ್ವ್ ಆಗುತ್ತೆ. ಸೊ ವಾಟರ್ ಏನು ಸಾಲ್ವೆಂಟ್, ಇಲ್ಲಿ ಸೊಲ್ಯೂಟ್ ಏನು ಅಂತ ಶುಗರ್ ಅಂತ ಕರಿತೀವಿ. ಸೊ ಕ್ವಶನ್ ಏನು ಕೇಳಿರೋದು ಅರ್ಥ ಆಯ್ತಾ? ಸುಗರ್ ಸೊಲ್ಯೂಷನ್ ಅಂದ್ರೆ ಏನಂತ ಕ್ವಶನ್ ಏನು ಕೇಳಿರೋದು, ವಿಚ್ ಆಫ್ ದ ಫಾಲೋಯಿಂಗ್ ಇಸ್ ನಾಟ್ ಯೂಸ್ ಫಾರ್ ಎಕ್ಸ್ಪ್ರೆಸಿಂಗ್ ದ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್? ಈಗ ಕಾನ್ಸಂಟ್ರೇಷನ್ ಆಫ್ ಸೊಲ್ಯೂಷನ್ ನೋಡೋದಾದ್ರೆ ನಾವು ಹೇಗೆ ಸೊಲ್ಯೂಷನ್ ಕಾನ್ಸಂಟ್ರೇಷನ್ ಮೆಜರ್ ಮಾಡ್ತೀವಿ ಅಂತ, ಒಂದು ವಾಲ್ಯೂಮ್ ಇಂಟು ವಾಲ್ಯೂಮ್ ಅಂತ ನಾವು ನೋಡ್ಬೋದು. ಓಕೆನಾ. ವಾಲ್ಯೂಮ್ ಇಂಟು ವಾಲ್ಯೂಮ್ ಜೊತೆಗೆ ಮಿಕ್ಸ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಇವಾಗ ಲೈಮ್ ಸೊಲ್ಯೂಷನ್ ಮತ್ತೆ ವಾಟರ್ ಅಂತ ತಗೋಬೋದು. ಅವಾಗ ವಾಟರು ಹುಳಿ ಆಗೋಕ್ಕೆ ಆಗುತ್ತಲ್ವಾ. ಸೊ ನಾವು ಈಗ ಬರಿಬೋದು. ಇನ್ನೊಂದು ನೆಕ್ಸ್ಟ್ ಏನಪ್ಪ ಅಂತ ಅಂದರೆ, ನೆಕ್ಸ್ಟು ನಾವು ಮಾಸ್ ಇಂಟು ಮಾಸ್ ಅಂತ ಬರಿಬೋದು. ಮಾಸ್ ಇಂಟು ಮಾಸ್ ಅಂತ ಬರಿಬೋದು. ಫಾರ್ ಎಕ್ಸಾಂಪಲ್ ಮಾಸ್ ಇಂಟು ಮಾಸ್ ಅಂದರೆ ಯಾವುದು, ಅಲಾಯ್ಸ್ಗಳು. ಈಗ ಒಂದು ನಾನ್ ಮೆಟಲು ಪ್ಲಸ್ ಒಂದು ಮೆಟಲು ಎರಡು ಕಂಬೈನ್ ಆಗಿದ್ರೆ ಅದು ಒಂದು ಅಲಾಯ್ ಅಲ್ವಾ, ಒಂದು ಸೊಲ್ಯೂಷನ್ ಆಗುತ್ತಲ್ವ, ಅದನ್ನು ಅಲಾಯ್ ಸೊಲ್ಯೂಷನ್ ಅಂತ ಕರಿತೀವಿ. ಈ ಥರನೂ ಮಾಡ್ಬೋದು. ಮತ್ತು ನಾವು ಇನ್ನೊಂದು ಹೇಗೆ ಮಾಡ್ಬೋದು,
ಮಾಸ್ ಇಂಟು ವಾಲ್ಯೂಮ್ ಅಂತ ಮಾಡ್ಬೋದು. ಮಾಸ್ ಅಂದ್ರೆ ಏನು, ಫಾರ್ ಎಕ್ಸಾಂಪಲ್ ಇಲ್ಲಿ ಕೊಟ್ಟಿದ್ದೇನಲ್ವಾ, ಶುಗರ್ನ ಮಾಸ್ ಒಂದು ಮಾಸಾಗಿ ಇಷ್ಟು kg ಅಂತ ಐತೆ. ವಾಲ್ಯೂಮ್ ಅಂದ್ರೆ ಇಷ್ಟು ಲೀಟ್ರಲ್ಲಿ, ಇಷ್ಟು kgಯ ಒಂದು ಶುಗರು ಇಷ್ಟು ಲೀಟ್ರಿಗೆ ಡಿಸಾಲ್ವ್ ಆಯಿತು ಅಂತ ಹೇಳ್ತೀವಿ. ಸೊ ಈ 3 ಥರದ ಒಂದು ಕಾನ್ಸಂಟ್ರೇಷನ್ ನಾವು ನೋಡ್ಬೋದು. ಬಟ್ ನಾವು ಯಾವುದನ್ನು ನೋಡೋಕ್ಕಾಗಲ್ಲ ಅಂತಂದರೆ, ಕ್ವಶನಲ್ಲಿ ಅದೇ ಕೇಳಿರೋದು, ಯಾವುದನ್ನು ನೋಡೋಕ್ಕಾಗಲ್ಲ ಅಂದರೆ ವಾಲ್ಯೂಮ್ ಇಂಟು ಮಾಸ್ನ ನಾವು ನೋಡೋಕ್ಕೆ ಆಗಲ್ಲ. ಏನಂತ ನೀನು, ಅದೊಂದು ಸ್ಟ್ಯಾಂಡರ್ಡ್ ಮೆಥಡ್ ಆಫ್ ಕಾನ್ಸಂಟ್ರೇಷನ್ ಆಗಿ ಇರೋದಿಲ್ಲ. ಸೊ ಆಪ್ಷನ್ ಏನು, ವಾಲ್ಯೂಮ್ ಬೈ ಮಾಸ್, ವಾಲ್ಯೂಮ್ ಬೈ ಮಾಸ್ ಪರ್ಸೆಂಟೇಜ್ ಆಫ್ ಅ ಸೊಲ್ಯೂಷನ್. ಇದನ್ನು ನಾವು ಆಪ್ಷನ್ ಬಿ ಇಷ್ಟ ಆ ಥರ ಒಂದು ಕಾನ್ಸಂಟ್ರೇಷನ್ ಸೊಲ್ಯೂಷನ್ ನಾವು ನೋಡೋಕ್ಕೆ ಆಗಲ್ಲ. ಓಕೆನಾ. ಸೊ ಇಲ್ಲಿ ನಾನು ಕೊಟ್ಟಿದ್ದೀನಿ ಎಕ್ಸಾಂಪಲ್, ನಾವು ಯಾವುದನ್ನ ನೋಡೋಕ್ಕೆ ಆಗಲ್ಲ ಅಂತ. ಓಕೆನಾ. ಸೊಲ್ಯೂಟ್ ಬೈ ಸಾಲ್ಟ್ ಮಿಕ್ಸ್ ಟುಗೆದರ್. ಸೊ ಆಪ್ಷನ್ ಬಿ ನೋಡಿ, ಇಟ್ ಈಸ್ ನಾಟ್ ಅ ಸ್ಟ್ಯಾಂಡರ್ಡ್ ಮೆಥಡ್ ಯೂಸ್ಡ್ ಇನ್ ಸೈನ್ಸ್. ವಿ ಡು ನಾಟ್ ಮೆಜರ್ ಲಿಕ್ವಿಡ್ ಸೊಲ್ಯೂಟ್ ವಾಲ್ಯೂಮ್ ಓವರ್ ಅ ಸಾಲ್ಯೂಟ್ ಸೊಲ್ಯೂಷನ್ ಬೈ ವಾಲ್ಯೂಮ್ ಬೈ ಮಾಸ್. ಒಂದು ಲಿಕ್ವಿಡ್ನ ನಾವು ಸಾಲಿಡ್ ಆಗಿ ಅದನ್ನು ಮೆಜರ್ ಮಾಡಲ್ಲ ಅಂತ ಹೇಳಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ ಟಿಶ್ಯೂ ಪರ್ಫಾರ್ಮ್ಸ್ ಫೋಟೋಸಿಂಥಸಿಸ್. ಸಸ್ಯದ ಯಾವ ಅಂಗಾಂಗವು ದ್ಯುತಿ ಸಂಶ್ಲೇಷಣೆಯನ್ನು ನಡೆಸುತ್ತದೆ? ಫೋಟೋಸಿಂಥಸಿಸ್ ನೆನ್ಪಿಟ್ಕೊಳ್ಳಿ, ನಮ್ಮ ಅಕಾಡೆಮಿಯ ಹೆಸರು. ನಾವು ಯಾಕೆ ಫೋಟೋಸಿಂಥಸಿಸ್ ಅಂತ ಇಕ್ಕಿದೆ ಅಂದರೆ, ಫೋಟೋಸಿಂಥಸಿಸ್ ಏನು ಮಾಡುತ್ತೆ, ತಮ್ಮ ಆಹಾರನ ತಾವೇ ತಯಾರು ಮಾಡ್ಕೊಳ್ಳುತ್ತೆ. ಹಾಗೇನೆ ಕೂಡ ನಮ್ಮ ಅಕಾಡೆಮಿಯಲ್ಲಿ ಓದ್ತಿದ್ದಂಥ ಎಲ್ಲ ಸ್ಟೂಡೆಂಟ್ಸು ಕೂಡ ತಮ್ಮ ಆಹಾರ ಅಂದರೆ ಮುಂದೆ ಅವ್ರು ಏನು ತಿನ್ಬೇಕಂದ್ರೆ ಏನಿರಬೇಕು, ನಿಮ್ಮ ಹತ್ರ ಮನಿ ಇರಬೇಕು. ಮನಿ ಬೇಕಂತಂದರೆ ಕೆಲಸ ಬೇಕಲ್ವಾ. ಅಂದರೆ ಮುಂದೆ ನಿಮ್ಮ ತಂದೆ ತಾಯಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ, ನಿಮ್ಮ ಫ್ಯಾಮಿಲಿನ ಚೆನ್ನಾಗಿ ನೋಡ್ಕೊಳ್ಳೋಕ್ಕೆ ನಿಮ್ಗೇನು ಬೇಕು, ದುಡ್ಡು ಬೇಕು. ಓಕೆನಾ. ದುಡ್ಡಿದ್ರೆ ನಿಮಗೆ ಒಳ್ಳೆ ಆಹಾರ ಸಿಗುತ್ತೆ, ಒಳ್ಳೆ ಹೆಲ್ತ್ ಕೂಡ ಸಿಗುತ್ತೆ. ಓಕೆನಾ. ಸೊ ನಿಮ್ಮ ಫುಡ್ನ ನೀವೇ ತಯಾರು ಮಾಡ್ಕೋಬೇಕು, ಅಂದರೆ ನಿಮ್ಮ ಫ್ಯೂಚರ್ನ ನೀವೇ ಬರ್ಕೋಬೇಕು. ಇಲ್ಲಿ ಓದಂಥ ಮಕ್ಕಳು ಪಾಲಿಸಿ ಅಷ್ಟೇ, ನೀವು ಇಲ್ಲಿದ್ದೀರಾ ಅಂತಂದರೆ ನಿಮ್ಮ ಫ್ಯೂಚರ್ನ ನೀವೇ ಬರ್ಕೊಳ್ಳೋಂಥ ನಿಮ್ಮ ಡ್ಯೂಟಿ ಅದು. ಓಕೆನಾ. ಅದಕ್ಕೆ ನಾವು ಫೋಟೋಸಿಂಥಸಿಸ್ ಅಂತ ಇಕ್ಕಿರೋದು. ಸೊ ಕ್ವಶನ್ ಬರೋಣ. ಫೋಟೋಸಿಂಥಸಿಸ್ ಯಾವೊಂದು ಟಿಶ್ಯೂಯಲ್ಲಿ ಪರ್ಫಾರ್ಮ್ ಆಗುತ್ತೆ, ಎಲ್ಲಿ ಅಂತಂದರೆ ಕ್ಲೋರೆನ್ ಕೈಮಾ. ಈ ಕ್ಲೋರೆನ್ ಕೈಮಾದಲ್ಲಿ ಏನಿರುತ್ತೆ, ಕ್ಲೋರೋಫಿಲ್ ಇರುತ್ತೆ. ಸೊ ಆಪ್ಷನ್ ಎ ಇಸ್ ದ ಕರೆಕ್ಟ್. ಈಗ ಸ್ಕ್ಲೆರನ್ ಕೈಮಾ ಅಂದ್ರೇನು, ಈ ಸ್ಕ್ಲೆರನ್ ಕೈಮಾ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ, ಟಿಶ್ಯೂಸ್ ಏನು ಮಾಡುತ್ತೆ, ಪ್ರೊಟೆಕ್ಟ್ ಮಾಡುತ್ತೆ. ಝೈಲಮ್ ಅಂದರೆ ವಾಟರ್ ಮತ್ತು ಮಿನರಲ್ನ ಟ್ರಾನ್ಸ್ಫರ್ ಮಾಡುತ್ತೆ. ಫ್ಲೋಯಮ್ ಅಂತಂದರೆ ಫುಡ್ನ ಟ್ರಾನ್ಸ್ಪೋರ್ಟೇಷನ್ ಮಾಡುತ್ತೆ. ಪ್ಲಾಂಟ್ ಟಿಶ್ಯೂ ಕಂಪ್ಲೀಟ್ ಪಿಕ್ಚರ್ ನಿಮಗೆ ಇಲ್ಲಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಲೈಫ್ ಪ್ರೊಸೆಸ್ ಇಸ್ ಇಂಪಾರ್ಟೆಂಟ್ ಟು ಬ್ರಿಂಗ್ ವೇರಿಯೇಷನ್ ಇನ್ ಸ್ಪೀಸೀಸ್. ಸೊ ಈಗ ವೇರಿಯೇಷನ್ ಇನ್ ಸ್ಪೀಸೀಸ್, ಪ್ರಭೇದಗಳನ್ನು ಬದಲಾವಣೆಯನ್ನು ತರಲು ಕೆಳಗಿನ ಯಾವ ಜೀವ ಪ್ರಕ್ರಿಯೆಯು ಮುಖ್ಯವಾಗಿದೆ? ಯಾವೊಂದು ಪ್ರಾಸೆಸ್ ಮುಖ್ಯನಪ್ಪ ವೇರಿಯೇಷನ್ಸ್ ತರಕ್ಕೆ? ವೇರಿಯೇಷನ್ ಅಂದ್ರೆ ಏನು? ಸೊ ಜೆನೆಟಿಕ್ ಕಾಂಬಿನೇಷನ್ ಅಂತ ಕರಿತೀವಿ. ಆ ಥರ ತರಕ್ಕೆ ಯಾವೊಂದು ಪ್ರಾಸೆಸ್ ಮುಖ್ಯ, ಕಮೆಂಟಲ್ಲಿ ತಿಳಿಸಿ. ಮತ್ತೆ ನೋಟ್ ಮಾಡ್ಕೊಳ್ಳಿ, ಹಾಟ್ ಟಾಪಿಕ್ ಇದು. ಹಾಟ್ ಟಾಪಿಕ್ ಅಂದರೆ ಸೆಕ್ಸುವಲ್ ರೀಪ್ರೊಡಕ್ಷನ್, ಎಸೆಕ್ಸುವಲ್ ರಿಪ್ರೊಡಕ್ಷನ್ ಇನ್ ಪ್ಲಾಂಟ್ಸ್, ರಿಪ್ರೊಡಕ್ಷನ್ ಇನ್ ಅನಿಮಲ್ಸ್, ಇದೆಲ್ಲನೂ ಇಂಪಾರ್ಟೆಂಟ್ ಟಾಪಿಕ್. ವಿಚ್ ಆಫ್ ದ ಫಾಲೋಯಿಂಗ್ ಮೆಟಲ್ಸ್ ಈಸ್ ಎಕ್ಸ್ಟ್ರಾಕ್ಟೆಡ್ ಇನ್ ಮಿಡಲ್ ಆಫ್ ದ ಆಕ್ಟಿವಿಟಿ ಸಿರೀಸ್. ಸಕ್ರಿಯ ಸರಣಿಯ ಮಧ್ಯದಲ್ಲಿ ಯಾವ ಲೋಹವನ್ನು ಹೊರ ತೆಗೆಯಲಾಗುತ್ತದೆ? ಸೊ ಈಗ ರಿಯಾಕ್ಟಿವಿಟಿ ಸಿರೀಸ್ ಅಂದ್ರೇನು, ಒಂದು ಮೆಟಲು ಎಷ್ಟು ರಿಯಾಕ್ಟಿವಿಟಿ ಪವರ್ ಎಷ್ಟು ಜಾಸ್ತಿ ಐತೆ ಅಂತ ಹೇಳ್ತೀವಿ. ಓಕೆನಾ. ಸೊ ರಿಯಾಕ್ಟಿವ್ ಪವರ್ ಜಾಸ್ತಿ ಇದ್ರೆ ಅದು ಬೇಗ ರಿಯಾಕ್ಟ್ ಆಗುತ್ತೆ, ರಿಯಾಕ್ಟಿವ್ ಪವರ್ ಕಡಿಮೆ ಇದ್ರೆ ಅದು ಕಡಿಮೆ ಅಂದರೆ ಜಾಸ್ತಿ ಟೈಮ್ ತಗೊಳುತ್ತೆ ರಿಯಾಕ್ಟ್ ಆಗೋಕ್ಕೆ. ಫಾರ್ ಎಕ್ಸಾಂಪಲ್ ಯಾವುದು, ಗೋಲ್ಡ್ ಬೇಗ ರಿಯಾಕ್ಟ್ ಆಗುತ್ತಾ? ರಿಯಾಕ್ಟಿವಿಟಿ ಪವರ್ ಏನಿರುತ್ತೆ ಫುಲ್ಲು ಕಡಿಮೆ ಗೋಲ್ಡಿಗೆ. ಸೊ ಇದು ಯಾವುದಕ್ಕೆ ಕೇಳಿದ್ದಾರೆ, ವಿಚ್ ಆಫ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಇನ್ ದ ಮಿಡಲ್. ಈಗ ರಿಯಾಕ್ಟಿವ್ ಸಿರೀಸಲ್ಲಿ ಈಗ ಇದೊಂದು ಟೇಬಲ್, ಇಲ್ಲೆಲ್ಲ ಮೆನ್ಷನ್ ಮಾಡಿರ್ತಾರೆ ಮೆಟಲ್ಸ್ನ. ಇಲ್ಲಿ ಬರೋಗಂಟ ಮೆಟಲ್ಗೂ ಜಾಸ್ತಿ ರಿಯಾಕ್ಟಿವ್ ಇರುತ್ತೆ, ಹೈಲಿ ರಿಯಾಕ್ಟಿವ್ ಅಂತ HR ಅಂತ ಬರಿತೀನಿ. ಕೆಳಗಡಿರೋಂಥ ಒಂದು ಮೆಟಲ್ಸ್ಗಳನ್ನ ಲೋ ರಿಯಾಕ್ಟಿವ್ ಅಂತ ಬರಿತೀವಿ. ಈ ಮಧ್ಯದಲ್ಲಿ ಇರ್ತದಲ್ಲ ಆ ಮೆಟಲ್ಸ್ ಏನಂತ ಕರಿತೀವಿ, ಮೀಡಿಯಂ ರಿಯಾಕ್ಟಿವ್ ಅಂತ ಕರಿತೀವಿ. ಸೊ ಈಗ ಮೀಡಿಯಂ ರಿಯಾಕ್ಟಿವ್ ಅಂತ ಮೆಟಲ್ಸ್ ಯಾವುದಪ್ಪ ಅಂದರೆ ಐರನ್ ಅಂತ ಕರಿತೀವಿ. ಯಾವುದು ಐರನ್. ಪೊಟ್ಯಾಷಿಯಮು, ಸೋಡಿಯಮು ಇವೆರಡು ಏನು ಹೈ ರಿಯಾಕ್ಟಿವ್, ಬಟ್ ಗೋಲ್ಡು ಲೋ ರಿಯಾಕ್ಟಿವ್. ಓಕೆನಾ. ಸೊ ಇವಿಷ್ಟು ಗೊತ್ತಿರೋ ನಮಗೆ ಮಿಡಲ್ ನೋಡಿಲ್ಲ ಅಂತಂದ್ರೂ ಐರನ್ ಲಾಸ್ಟ್ ಆಪ್ಷನ್ ನಮಗೆ ಉಳ್ಕೊಳ್ಳುತ್ತೆ. ಸೊ ಅದಕ್ಕೆ ಹೇಳೋದು, ನಮಗೆ ಓದಿದ್ರೆ ಏನಾದರೂ ಒಂದು ಹೆಲ್ಪ್ ಆಗೇ ಆಗುತ್ತೆ ಅಂತ. ಸರಿನಾ. ಸೊ ನಾನು ನಿಮಗೆ ಒಂದು ಲಿಸ್ಟ್ ಕೊಡ್ತೀನಿ, ನಾನು ಡೈಲಿ 4 ಕಾನ್ಸೆಪ್ಟ್ಸ್ ಹೇಳ್ತೀನಿ, ಅದು ನಿಮಗೆ ತುಂಬ ಇಂಪಾರ್ಟೆಂಟು. ಫಾರ್ ಎಕ್ಸಾಂಪಲ್ ಇವಾಗ ಇವತ್ತೊಂದು ಕೆಮಿಸ್ಟ್ರಿಯಲ್ಲಿ ಹೇಳ್ತೀನಿ, ಕೆಮಿಸ್ಟ್ರಿಯಲ್ಲಿ ಏನು ಇಂಪಾರ್ಟೆಂಟ್ ಅಂತ. ಇನ್ನೊಂದು 10 ದಿನ ಐತೆ ಎಕ್ಸಾಮಲ್ಲಿ. ಸೊ ನಿಮಗೆ ಹಾಟ್ ಟಾಪಿಕ್, ಈ ಒಂದು ಟಾಪಿಕ್ಸ್ ನಿಮಗೆ ಬರೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಈಗ ಮೆಟಲ್ಸ್ ನಾನ್ ಮೆಟಲ್ಸ್ ಚಾಪ್ಟರಿಂದ ಆಕ್ಟಿವಿಟಿ ಸಿರೀಸ್, ರಿಯಾಕ್ಟಿವಿಟಿ ಸಿರೀಸ್ನ ನೀವು ಫುಲ್ಲು ಕಂಪ್ಲೀಟಾಗಿ ಓದ್ಕೋಬೇಕು. ಓಕೆನಾ. ಅದಾದಮೇಲೆ ಟೈಪ್ಸ್ ಆಫ್ ರಿಯಾಕ್ಷನ್, ಎಸ್ಪೆಷಲಿ ಡಬಲ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ನು ಮತ್ತು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಜಾಸ್ತಿ ಸರಿ ಕೇಳ್ತಾರೆ. ಆಯಿತಾ. ಅದಾದಮೇಲೆ ಇನ್ನೇನು ಕೇಳ್ತಾರೆ ನಿಮಗೆ, ಆ್ಯಸಿಡ್ ಮತ್ತು ಬೇಸ್, ಆ್ಯಸಿಡ್ ಪ್ಲಸ್ ಬೇಸು, ಅದರೊಳಗೆ ನಿಮಗೆ ನ್ಯೂಟ್ರಲೈಸೇಷನ್ ರಿಯಾಕ್ಷನ್.
ಅದ್ರ ಮೇಲೆ ನಿಮಗೆ ಜಾಸ್ತಿ ಕ್ವಶನ್ಸ್ ಇದ್ದೇ ಇರುತ್ತೆ. ಆಮೇಲೆ ಅದು ಬಿಟ್ಟರೆ ಮ್ಯಾಟರ್ಸ್ ಅರೌಂಡ್ ಅಸ್ ಅಲ್ಲಿ ನಿಮ್ಮ ಶಿಫ್ಟ್ ಈಸಿ ಇತ್ತು ಅಂತಂದರೆ ಡೈರೆಕ್ಟ್ ಕ್ವಶನ್ಸ್ ಬರುತ್ತೆ, ಇಲ್ಲಾಂದರೆ ಈ ಒಂದು ಶಿಫ್ಟಲ್ಲಿ ಕೇಳಿದ್ರಲ್ಲ ನೆಪತಿಲಿಯನ್ ಬಾಲ್ ಸುಟ್ರಿ ಹೇಗಾಗುತ್ತೆ ಏನಾಗುತ್ತೆ ಅಂತ ಅದ್ರ ಮೇಲೆ ನಿಮಗೆ ಕೇಳ್ತಾರೆ. ಓಕೆನಾ? ಸೊ ನಿಮಗೆ ಇಷ್ಟು ಕಾನ್ಸೆಪ್ಟ್ ಮೇಲೆ ನಿಮಗೆ ಕಂಪ್ಲೀಟಾಗಿ ಎಲ್ಲ ಒಂದು ಐಡಿಯಾ ಕೂಡ ಇರಬೇಕು. ಸರಿನಾ? ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆ್ಯಂಡ್ ಇಲ್ಲಿಗೆ ನಾವು 25 ಕ್ವಶನ್ಸ್ನ ಕಂಪ್ಲೀಟಾಗಿ ಮುಗಿಸಿದ್ದೀವಿ. ಇನ್ನು ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ಎಲ್ಲ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ. ಓಕೆನಾ? ಸೊ ಥ್ಯಾಂಕ್ ಯು ಎವ್ರಿವನ್. ಮೀಟ್ ಯು ಇನ್ ದ ನೆಕ್ಸ್ಟ್ ಲೆಕ್ಚರ್.